ಹಾಯ್ ಸ್ಟೂಡೆಂಟ್ಸ್, ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ವಾಲಾ ಕನ್ನಡ ಕ್ಲಾಸ್ 9th and 10th ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಎಲ್ಲರೂ ಹೇಗಿದ್ದೀರಿ? ಐ ಬಿಲೀವ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಹೇಗೆ ನಡೀತಾ ಇದೆ ನಿಮ್ಮ ಪ್ರಿಪರೇಷನ್, ಅಭ್ಯಾಸ ಎಲ್ಲ? ಎಲ್ಲರೂ ಕೂಡ ಚೆನ್ನಾಗಿ ಓದ್ತಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ನನ್ನ ಅಭಿಪ್ರಾಯ. ಆಲ್ ರೈಟ್, ಸರಿ. ಸೊ ಮಕ್ಕಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ PW ಕನ್ನಡ 9 and 10 ಯೂಟ್ಯೂಬ್ ಚಾನೆಲ್ ಅಲ್ಲಿ ಈ ಒಂದು SSLC ಬೋರ್ಡ್ ಬೂಸ್ಟರ್ ಬ್ಯಾಚ್ ನ ಲಾಂಚ್ ಮಾಡಿದ್ರು. ಹೌದಾ? ಈ ಬ್ಯಾಚ್ ನ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಅಂದ್ರೆ, ಯಾವೆಲ್ಲ ಮಕ್ಕಳು ಈ ಮಾರ್ಚ್ 2025 ಅಲ್ಲಿ ಬರುವಂತಹ SSLC ಎಕ್ಸಾಮಿನೇಷನ್ಗೆ ಅಪಿಯರ್ ಆಗ್ತಿರೋ, ನಿಮಗೆಲ್ಲ ಒಂದು ಸಿದ್ಧತೆ, ಒಂದು ಪ್ರಿಪರೇಷನ್ಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಬಂದಿರುವಂತ ಬ್ಯಾಚ್ ಇದು. ಹೌದಾ? ಸೊ ಈ ಒಂದು SSLC ಬೋರ್ಡ್ ಬೂಸ್ಟರ್ ಬ್ಯಾಚ್ ನ ಮ್ಯಾಥಮೆಟಿಕ್ಸ್ ನ ಮೊದಲನೇ ಸೆಷನ್ ಇವತ್ತು ನಮ್ದು. ಹೌದಾ? ಸೊ ಪ್ರತಿಯೊಂದು ಸೆಷನ್ ಅಲ್ಲಿ, ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಇಂಪಾರ್ಟೆಂಟ್ ಕ್ವೆಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಬೇಸಿಕಲಿ ಪ್ರತಿಯೊಂದು ವಿಡಿಯೋದಲ್ಲಿ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಅನ್ನ ತಗೊಳ್ತೀವಿ. ಆ ಒಂದು ಚಾಪ್ಟರ್ನ ಮೇಲೆ ಬರುವಂತ ಇಂಪಾರ್ಟೆಂಟ್ ಕ್ವೆಶನ್ಸ್ ಹಾಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಗಳ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವೆಶನ್ ಗಳನ್ನ ಕೂಡ ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಖಂಡಿತ ಈ ಒಂದು ಕ್ವೆಶನ್ಸ್ ಗಳೆಲ್ಲ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ನೀವು ಈ ಒಂದು ವಿಡಿಯೋದ ಮುಖಾಂತರ ಒಂದು ಸದುಪಯೋಗ ತಗೊಳ್ತೀರಾ ಅಂತ ಅಂದ್ಕೊಂಡು ಇವತ್ತಿನ ನಮ್ಮ ಈ ಒಂದು SSLC ಬೋರ್ಡ್ ಬೂಸ್ಟರ್ ಬ್ಯಾಚ್ ನ ಮ್ಯಾಥಮೆಟಿಕ್ಸ್ ನ ಮೊದಲನೇ ಸೆಷನ್ ನ ಶುಭಾರಂಭ ಮಾಡೋಣ. ಆಲ್ ರೈಟ್, ಸರಿ. ಹಾಗಿದ್ರೆ ಇವತ್ತು ಯಾವ ಚಾಪ್ಟರ್ ಅನ್ನ ನಾವು ಡಿಸ್ಕಸ್ ಮಾಡೋದಕ್ಕೆ ಹೊರಟಿದೀವಿ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳೋಣ. ಸೊ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಅನ್ನುವಂತಹ ಚಾಪ್ಟರ್ ಅನ್ನ ನಾವು ಇವತ್ತು ಡಿಸ್ಕಸ್ ಮಾಡೋದಕ್ಕೆ ಹೊರಟಿದೀವಿ. ಓಕೆ, ಸೊ ಒನ್ ಆಫ್ ದ ಇಂಪಾರ್ಟೆಂಟ್ ಚಾಪ್ಟರ್, ಈಸಿಯೆಸ್ಟ್ ಚಾಪ್ಟರ್ ಕೂಡ ಹೌದು. ಓಕೆ, ಆರಾಮಾಗಿ ನೀವು ಸ್ಕೋರ್ ಮಾಡಬಹುದು, ಯಾವ ತೊಂದರೆನೂ ಇಲ್ಲ. ಓಕೆ, ಆಲ್ ರೈಟ್, ಸರಿ. ಹಾಗಿದ್ರೆ ಈಗ ಈ ಚಾಪ್ಟರ್ನ ಮೇಲೆ ಬರುವಂತಹ ಕ್ವೆಶನ್ಸ್ ಗಳನ್ನ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಮೊದಲನೇ ಕೆಲಸ ನಾವೇನ್ ಮಾಡ್ತೀವಿ ಅಂದ್ರೆ, ಯಾವುದೇ ಚಾಪ್ಟರ್ ಅನ್ನ ತಗೊಂಡ್ರು ನಾನು ಮೊದಲು ಆ ಚಾಪ್ಟರ್ನ ಮೇಲೆ ಬರುವಂತ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗಳನ್ನ ಒಮ್ಮೆ ಗ್ಲಾನ್ಸ್ ರಿವೈಸ್ ಮಾಡ್ತೀನಿ. ಹೌದಾ? ಈಗಾಗಲೇ ನೀವು ಈ ಎಲ್ಲಾ ಚಾಪ್ಟರ್ ಗಳನ್ನ ಕಲ್ತಿರ್ತೀರಾ, ನಿಮ್ಮ ಸ್ಕೂಲ್ಗಳಲ್ಲಿ ಹೇಳ್ಕೊಟ್ಟಿರ್ತಾರೆ ನಿಮ್ಮ ಟೀಚರ್ಸ್ಗಳು. ಹೌದಾ? ಸೊ ಯಾವೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ನಿಮಗೆ ಅಗತ್ಯ ಇದೆನೋ, ನಿಮ್ಮ ಎಕ್ಸಾಮ್ ಅಲ್ಲಿ ನೀವು ನೆನ್ಪಿಡ್ಬೇಕಾಗಿರುವಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ಇರ್ತವೋ ಅವುಗಳನ್ನ ಒಮ್ಮೆ ರಿವೈಸ್ ಮಾಡೋಣ. ಹಾಗೆ ಕ್ವೆಶನ್ಸ್ ಗಳನ್ನ ಸಾಲ್ವ್ ಮಾಡೋದಕ್ಕೆ ಬೇಕಾಗಿರುವಂತಹ ಕಾನ್ಸೆಪ್ಟ್ ಗಳನ್ನು ರಿವೈಸ್ ಮಾಡಿ ಹೋಗೋಣ. ಓಕೆ, ಸೊ ಪ್ರತಿಯೊಂದು ಸೆಷನ್ ಅಲ್ಲಿ ಮೊದಲು ಕೆಲವು ಸಮಯ, ಕೆಲವು ಟೈಮ್ ಅಥವಾ ಕೆಲವು ಮಿನಿಟ್ಸ್ ಗಳ ಕಾಲ ನಾವು ಈ ಒಂದು ಬ್ರಷ್ ಅಪ್ ಕೆಲಸ ಮಾಡುವಂಥದ್ದು, ಅಂದ್ರೆ ಏನೇನೆಲ್ಲ ಕಲ್ತಿದ್ರೆ ಅದನ್ನ ರಿವೈಸ್ ಮಾಡಿ ನಾವು ಮುಂದೆ ಹೋಗುವಂತ ಕೆಲಸ ಮಾಡೋಣ. ಆಲ್ ರೈಟ್, ಎಲ್ಲರೂ ಕೂಡ ಈ ಒಂದು ಸೆಷನ್ಗೆ ತಯಾರಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ನಾವು ಟ್ರಿಗ್ನೋಮೆಟ್ರಿ ಅಂದ್ರೆ ಏನು ಅನ್ನೋದನ್ನ ಒಮ್ಮೆ ಕ್ವಿಕ್ ಆಗಿ ರಿವೈಸ್ ಮಾಡೋಣ. ಫೈನ್. ಸೊ ಏನು ಫಸ್ಟ್ ಆಫ್ ಆಲ್ ಟ್ರಿಗ್ನೋಮೆಟ್ರಿ ಅಂದ್ರೆ? ಇಟ್ ಈಸ್ ನಥಿಂಗ್ ಬಟ್ ಎ ಸ್ಟಡಿ ಆಫ್ ರಿಲೇಶನ್ಶಿಪ್ ಬಿಟ್ವೀನ್ ದ ಸೈಡ್ಸ್ ಅಂಡ್ ಆಂಗಲ್ಸ್ ಆಫ್ ಎ ಟ್ರಯಾಂಗಲ್. ಹೌದಾ? ಸೊ ಒಂದು ಟ್ರಯಾಂಗಲ್ ಅಲ್ಲಿ ಸೈಡ್ಸ್ ಗಳು ಇರ್ತವೆ, ಆಂಗಲ್ಸ್ ಗಳು ಇರ್ತವೆ. ಹೌದಾ? ಈ ಸೈಡ್ಸ್ ಹಾಗೆ ಆಂಗಲ್ಸ್ ಗಳ ನಡುವೆ ಬರ್ತಕ್ಕಂಥ ರಿಲೇಶನ್ಶಿಪ್ ಅನ್ನ ನಮಗೆ ಹೇಳ್ಕೊಡೋದೇ ಟ್ರಿಗ್ನೋಮೆಟ್ರಿ. ಹಾಗಿದ್ರೆ ಇದು ಯಾವ ಟ್ರಯಾಂಗಲ್ಗಾದ್ರೂ ಅಪ್ಲಿಕೇಬಲ್ ಇಲ್ಲ. ಟ್ರಿಗ್ನೋಮೆಟ್ರಿನ ನಾವು ಅಪ್ಲೈ ಮಾಡೋದು ಕೇವಲ ಮತ್ತೆ ಕೇವಲ ರೈಟ್ ಆಂಗಲ್ಡ್ ಟ್ರಯಾಂಗಲ್ಗೆ. ನಿಜ ಅಲ್ವಾ? ಸೊ ಟ್ರಿಗ್ನೋಮೆಟ್ರಿ ಅಂತ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಫಸ್ಟ್ ಬರ್ಬೇಕಾಗಿರೋದೇನೋ ರೈಟ್ ಟ್ರಯಾಂಗಲ್. ಸೊ ರೈಟ್ ಟ್ರಯಾಂಗಲ್ ಅಂದ್ರೆ ಎಷ್ಟಿರುತ್ತೆ ಆಂಗಲ್? 90 ಡಿಗ್ರಿ ಇರುತ್ತೆ. ನಿಜ ತಾನೆ? ಸೊ ಯಾವ ಟ್ರಯಾಂಗಲ್ ಅಲ್ಲಿ ಆಂಗಲ್ 90 ಡಿಗ್ರಿ ಇರುತ್ತೋ ಅದನ್ನ ನಾವು ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಹೇಳಿ ಕರಿತೀವಿ. ಆಲ್ ರೈಟ್, ಸರಿ. ಸೊ ಇಂಥ ಒಂದು ರೈಟ್ ಆಂಗಲ್ಡ್ ಟ್ರಯಾಂಗಲ್ ಅಲ್ಲಿ ನಮಗೆ 3 ಸೈಡ್ಸ್ ಗಳು ಸಿಗ್ತವೆ. ಏನೇನದು? ಒಂದು ಅಪೋಸಿಟ್ ಸೈಡ್, ಪರ್ಪೆಂಡಿಕ್ಯುಲರ್ ಸೈಡ್ ಅಂತಲೂ ಕರೀತಾರೆ. ಇನ್ನೊಂದು ಬೇಸ್ ಅಥವಾ ಅಡ್ಜಸೆಂಟ್ ಸೈಡ್ ಅಂತಲೂ ಕರೀತಾರೆ. ಹಾಗೆ ಮೂರನೇದು ಹೈಪೋಟಿನ್ಯೂಸ್. ಹೌದಾ? ಸೊ ಅಪೋಸಿಟ್ ಅಥವಾ ಪರ್ಪೆಂಡಿಕ್ಯುಲರ್ ಸೈಡ್ ಅಂದ್ರೆ ಯಾವುದು? ಯಾವ ಒಂದು ಸೈಡ್ ನ ಮೇಲೆ 90 ಡಿಗ್ರಿ ಆಂಗಲ್ ಅಂದ್ರೆ ಈ ರೀತಿಯಾಗಿ ನೇರವಾಗಿ ನಿಂತಿರುತ್ತಲ್ಲ, ಅದನ್ನ ನಾವು ಪರ್ಪೆಂಡಿಕ್ಯುಲರ್ ಅಥವಾ ಅಪೋಸಿಟ್ ಸೈಡ್ ಅಂತ ಹೇಳಿ ಕರಿತೀವಿ. ಕರೆಕ್ಟ್ ಅಲ್ವಾ? ಅಂದ್ರೆ ಯಾವ ಒಂದು ಸೈಡ್ ಬಂದ್ಬಿಟ್ಟು 90 ಡಿಗ್ರಿ ಆಂಗಲ್ ಅನ್ನ ಫಾರ್ಮ್ ಮಾಡುತ್ತೋ
ಪರ್ಪೆಂಡಿಕ್ಯುಲರ್ ಅಂದ್ರೇನೆ 90 ಡಿಗ್ರಿ. ಸೊ ಯಾವ ಒಂದು ಸೈಡ್ ಬಂದ್ಬಿಟ್ಟು ಮತ್ತೊಂದು ಸೈಡ್ ಅನ್ನ ಟಚ್ ಮಾಡೋದ್ರ ಮುಖಾಂತರ 90 ಡಿಗ್ರಿ ಆಂಗಲ್ ಅನ್ನ ಫಾರ್ಮ್ ಮಾಡುತ್ತೋ ಅದು ಪರ್ಪೆಂಡಿಕ್ಯುಲರ್ ಅಥವಾ ಅಪೋಸಿಟ್ ಸೈಡ್ ಆಗುತ್ತೆ. ಓಕೆ, ಸೊ ಬೇಸಿಕಲಿ ದಿಸ್ ಇಸ್ ಅಪೋಸಿಟ್ ಸೈಡ್. ಹೌದಾ? ಹೈಪೋಟಿನ್ಯೂಸ್ ಅಂದ್ರೆ ಯಾವುದು? ಯಾವ ಸೈಡ್ 90 ಡಿಗ್ರಿ ಆಂಗಲ್ಗೆ ವಿರುದ್ಧವಾಗಿ ಇರುತ್ತೋ, ಅಂದ್ರೆ 90 ಡಿಗ್ರಿಗೆ ಇಲ್ಲಿ ಎಕ್ಸಾಕ್ಟ್ಲಿ ಅಗೇನ್ಸ್ಟ್ ಇರೋದು ಯಾವುದು? ಈ ಸೈಡ್. ಅದನ್ನ ನಾವು ಹೈಪೋಟಿನ್ಯೂಸ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಹೈಪೋಟಿನ್ಯೂಸ್. ಹಾಗೆ ಬಾಕಿ ಉಳಿದಿರುವಂತಹ ಈ ಸೈಡ್ ಅನ್ನ ನಾವು ಬೇಸ್ ಅಥವಾ ಅಡ್ಜಸೆಂಟ್ ಸೈಡ್ ಅಂತ ಹೇಳಿ ಕರಿತೀವಿ. ಕರೆಕ್ಟ್ ಅಲ್ವಾ? ಇಷ್ಟು ನಮಗೆ ಗೊತ್ತಿರೋದು. ರೈಟ್. ಸೊ ಒಂದು ರೈಟ್ ಆಂಗಲ್ಡ್ ಟ್ರಯಾಂಗಲ್ ಅಲ್ಲಿ ಏನೆಲ್ಲ ಸೈಡ್ಗಳಿರ್ತವೆ ಅನ್ನೋದು ನಮಗೆ ಗೊತ್ತಾಯ್ತು. ಈಗ ಈ ಒಂದು ಟ್ರಯಾಂಗಲ್ ಅಲ್ಲಿ, ರೈಟ್ ಆಂಗಲ್ಡ್ ಟ್ರಯಾಂಗಲ್ ಅಲ್ಲಿ 90 ಡಿಗ್ರಿ ಆಂಗಲ್ ಅನ್ನ ಬಿಟ್ಟು ಸಪೋಸ್ ನಾನು ಬೇರೆ ಆಂಗಲ್ ಅನ್ನ ತಗೊಂಡೆ ಅಂತ ಇಟ್ಕೊಳ್ಳಿ. ಅಂದ್ರೆ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಈ ಒಂದು ಆಂಗಲ್ 90 ಡಿಗ್ರಿ ಇರುತ್ತೆ, ಇದು ನಮಗೆ ಗೊತ್ತಿರೋ ವಿಚಾರ. ಬಾಕಿ ಉಳಿದಿರುವಂತಹ ಈ ಎರಡು ಆಂಗಲ್ಸ್ಗಳೇನಿದಾವಲ್ಲ, ಇವುಗಳು ಯಾವಾಗಲೂ ಅಕ್ಯೂಟ್ ಆಂಗಲ್ ಆಗಿರುತ್ತವೆ. ರಿಮೆಂಬರ್, ರೈಟ್ ಆಂಗಲ್ಡ್ ಟ್ರಯಾಂಗಲ್ ಅಲ್ಲಿ ಒಂದು 90 ಡಿಗ್ರಿ ಆಂಗಲ್ ಇರುತ್ತೆ, ಅದನ್ನ ಬಿಟ್ರೆ ಬಾಕಿ ಉಳಿದಿರುವಂತಹ ಎರಡೂ ಆಂಗಲ್ಗಳು ಅಕ್ಯೂಟ್ ಇರ್ತವೆ, ಅಂದ್ರೆ ಲೆಸ್ ದೆನ್ 90 ಡಿಗ್ರಿ ಇರ್ತವೆ. ಅರ್ಥ ಆಗ್ತಿದೆನಾ? ಸರಿ. ಈಗ ಈ ಒಂದು 90 ಡಿಗ್ರಿ ಆಂಗಲ್ ಇಲ್ಲಿದೆ, ಇದರ ಪರ್ಸ್ಪೆಕ್ಟಿವ್ ಇಂದ ನಾನು ಹೇಳಿದೆ ಯಾವುದು ಅಪೋಸಿಟ್, ಯಾವುದು ಬೇಸ್, ಯಾವುದು ಹೈಪೋಟಿನ್ಯೂಸ್ ಅಂತ. ಈಗ ಸೇ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನ ಈ ಕಡೆ ಡ್ರಾ ಮಾಡ್ತೀನಿ. ಓಕೆ, ಸೊ ದಿಸ್ ಇಸ್ ಬೇಸಿಕಲಿ 90 ಡಿಗ್ರಿ. ಹೌದಾ? ಈಗ ನಾನು ಒಂದು ಆಂಗಲ್ ಅನ್ನ ಇಲ್ಲಿ ಕನ್ಸಿಡರ್ ಮಾಡ್ತೀನಿ. ಸೇ ಫಾರ್ ಎಕ್ಸಾಂಪಲ್ ಇದಕ್ಕೆ ಟೀಟಾ ಅಂತ ಹೇಳಿ ಹೆಸರನ್ನ ಕೊಡ್ತೀನಿ. ಈಗ ಟೀಟಾದ ಪರ್ಸ್ಪೆಕ್ಟಿವ್ ಇಂದ, ಟೀಟಾದ ದೃಷ್ಟಿಕೋನದಿಂದ ನನಗೆ ಹೇಳಿ ಯಾವುದು ಅಪೋಸಿಟ್, ಯಾವುದು ಬೇಸ್, ಯಾವುದು ಹೈಪೋಟಿನ್ಯೂಸ್ ಅಂತ. ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, 90 ಡಿಗ್ರಿಗೆ ಅಪೋಸಿಟ್ ಇರ್ತಕ್ಕಂಥ ಸೈಡೇ ಹೈಪೋಟಿನ್ಯೂಸ್ ಇರುತ್ತೆ. ರಿಮೆಂಬರ್, 90 ಡಿಗ್ರಿ ಆಂಗಲ್ಗೆ ಅಪೋಸಿಟ್ ಇರ್ತಕ್ಕಂಥ ಸೈಡೇ ಹೈಪೋಟಿನ್ಯೂಸ್. ಅದು ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಯಾವುದೇ ರೈಟ್ ಆಂಗಲ್ ಟ್ರಯಾಂಗಲ್ ತಗೊಂಡ್ರು ಕೂಡ ಅದೇ ಹೈಪೋಟಿನ್ಯೂಸ್ 90 ಡಿಗ್ರಿಗೆ ಅಪೋಸಿಟ್ ಇರುತ್ತೆ. ಕೆಲವೊಮ್ಮೆ ಬೇಸ್ ಹಾಗೆ ಆಪೋಸಿಟ್ಗಳು, ಬೇಸ್ ಹಾಗೆ ಈ ಒಂದು ಅಪೋಸಿಟ್ ಸೈಡ್ಗಳು ಚೇಂಜ್ ಆಗಬಹುದು. ಹೌದಾ? ಹೆಂಗ್ ಚೇಂಜ್ ಆಗುತ್ತೆ ಹೇಳ್ತೀನಿ. ಆದ್ರೆ ಹೈಪೋಟಿನ್ಯೂಸ್ ಯಾವಾಗ್ಲೂ ಕೂಡ ಇದೇ ಆಗಿರುತ್ತೆ, 90 ಡಿಗ್ರಿಗೆ ಅಪೋಸಿಟ್ ಇರುತ್ತೆ. ಅರ್ಥ ಆಗ್ತಿದೆನಾ? ಆಲ್ಸೋ ಇಟ್ ಇಸ್ ದ ಲಾಂಗೆಸ್ಟ್ ಸೈಡ್ ಆಫ್ ದ ರೈಟ್ ಟ್ರಯಾಂಗಲ್. ಫೈನ್. ಈಗ ನೋಡಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಈಗ ಈ ಟೀಟಾ ಏನಿದೆ, ದಿಸ್ ಇಸ್ ದ ಆಂಗಲ್. ಈ ಟೀಟಾದ ದೃಷ್ಟಿಕೋನದಿಂದ ಯಾವ ಒಂದು ಸೈಡ್ ಅಪೋಸಿಟ್ ಆಗಿದೆ, ಅಂದ್ರೆ ಟೀಟಾಕ್ಕೆ ಅಪೋಸಿಟ್ ಇರ್ತಕ್ಕಂಥ ಸೈಡ್ ಯಾವುದು? ಇದು. ಎಕ್ಸಾಕ್ಟ್ಲಿ. ಹಾಗಿದ್ರೆ ಇದು ನಮ್ಮ ಅಪೋಸಿಟ್ ಸೈಡ್. ಇದು ನಮ್ಮ ಅಪೋಸಿಟ್ ಸೈಡ್. ಹಾಗೆ 90 ಡಿಗ್ರಿಗೆ ಎದುರಿಗೆ ಇರುವಂತಹ, ಅಗೇನ್ಸ್ಟ್ ಇರುವಂತಹ ಸೈಡ್ ಹೈಪೋಟಿನ್ಯೂಸ್. ಹೌದಾ? ಬಾಕಿ ಉಳಿದಿರುವಂತಹ ಈ ಸೈಡ್ ಏನಿದೆ, ದಿಸ್ ಇಸ್ ಅವರ್ ಬೇಸ್. ಇಷ್ಟು ಕ್ಲಿಯರ್ ಅಲ್ಲ? ಫೈನ್. ಈಗ ಅದೇ ರೀತಿ ಮತ್ತೊಂದು ರೈಟ್ ಟ್ರಯಾಂಗಲ್ ಅನ್ನ ಇಲ್ಲಿ ನಾನು ಕನ್ಸಿಡರ್ ಮಾಡ್ತಿದ್ದೀನಿ. ಓಕೆ, ಸೊ ಇದು ನಮ್ಮ ರೈಟ್ ಟ್ರಯಾಂಗಲ್. ಈಗ ನಾನು ಒಂದು ಆಂಗಲ್ ಅನ್ನ ಇಲ್ಲಿ ಕನ್ಸಿಡರ್ ಮಾಡ್ತೀನಿ, ದಟ್ ಈಸ್ ಟೀಟಾ. 90 ಡಿಗ್ರಿಯನ್ನ ಬಿಟ್ಟು ಬಾಕಿ ಉಳಿದಿರುವಂತಹ ಎರಡು ಆಂಗಲ್ಸ್ಗಳೇನಿದಾವಲ್ಲ, ಅದರಲ್ಲಿ ಒಂದು ಕಡೆಗೆ ನಾನು ಆಂಗಲ್ ಟೀಟಾನ ಕನ್ಸಿಡರ್ ಮಾಡಿದೆ. ಆ ಟೀಟಾದ ಪರ್ಸ್ಪೆಕ್ಟಿವ್ ಇಂದ ಯಾವ್ದು ಅಪೋಸಿಟ್, ಯಾವ್ದು ಬೇಸ್, ಯಾವ್ದು ಹೈಪೋಟಿನ್ಯೂಸ್ ಅಂತ ಬರೆದ್ವಿ. ಅದೇ ರೀತಿ ನಾನು ಇಲ್ಲೊಂದು ಆಂಗಲ್ ಟೀಟಾ, ಈ ಕೇಸಲ್ಲಿ ಟೀಟಾ ಇಲ್ಲಿ ನಿಂತಿದೆ. ಹಾಗಿದ್ರೆ ಈ ಟೀಟಾದ ಪರ್ಸ್ಪೆಕ್ಟಿವ್ ಇಂದ ನನಗೆ ಹೇಳಿ ಯಾವುದು ಅಪೋಸಿಟ್, ಯಾವುದು ಬೇಸ್, ಹಾಗೆ ಯಾವುದು ಹೈಪೋಟಿನ್ಯೂಸ್ ಅಂತ. ನೋಡಿ, ಟೀಟಾಗೆ ವಿರುದ್ಧವಾಗಿರುವಂತಹ ಸೈಡ್ ಯಾವುದು? ಇದು. ಹಾಗಿದ್ರೆ ಇದು ನಮ್ಮ ಅಪೋಸಿಟ್ ಸೈಡ್. ಓಕೆ, ದಿಸ್ ಇಸ್ ಅವರ್ ಅಪೋಸಿಟ್ ಸೈಡ್. ಓಕೆ, 90 ಡಿಗ್ರಿಗೆ ತದ್ವಿರುದ್ಧ ಇರುವಂತಹ ಸೈಡ್ ಯಾವುದು? ಇದು. ದಟ್ ಈಸ್ ಅವರ್ ಹೈಪೋಟಿನ್ಯೂಸ್. ಹಾಗೆ ಬಾಕಿ ಉಳಿದಿರುವಂತಹ ಈ ಸೈಡ್ ನಮ್ಮ ಬೇಸ್ ಆಗಿರುತ್ತೆ. ದಯವಿಟ್ಟು ಇದನ್ನ ನೆನ್ಪಿಟ್ಕೊಳ್ಳಿ. ನಿಮಗೆ ಟ್ರಿಗ್ನೋಮೆಟ್ರಿಯಲ್ಲಿ ಯಾವುದೇ ಪ್ರಶ್ನೆ ಕೇಳಿದ್ರು ವಿತ್ ರೆಸ್ಪೆಕ್ಟ್ ಟು ಟೀಟಾ ಕೇಳ್ತಾರೆ. ಹಾಗಾಗಿ ಇದು ನಿಮಗೆ ಗೊತ್ತಿರೋ ವಿಚಾರ.
ಹೌದಾ? ಈ ಅರ್ಲಿಯರ್ ಕ್ಲಾಸಸ್ಗಳಲ್ಲೂ ಈ ಒಂದು ರೈಟ್ ಟ್ರಯಾಂಗಲ್ನ ಬಗ್ಗೆ ತಿಳ್ಕೊಂಡಿದ್ರಿ. ಆದರೆ ಈ ಟೀಟಾ ಬಂದಾಗ ಯಾವ ರೀತಿ ಈ ಸೈಡ್ಗಳು ಚೇಂಜ್ ಆಗ್ತವೆ ಅನ್ನೋದು ನೀವು ಇಲ್ಲೇ ತಿಳ್ಕೊಳ್ತಿರೋದು. ಕರೆಕ್ಟ್ ಅಲ್ವಾ? ಸೊ ರಿಮೆಂಬರ್, ಟೀಟಾದ ಪರ್ಸ್ಪೆಕ್ಟಿವ್ ಇಂದನೇ ಯಾವಾಗಲೂ ನಾವು ಅಪೋಸಿಟ್, ಅಡ್ಜಸೆಂಟ್ ಹಾಗೆ ಹೈಪೋಟಿನ್ಯೂಸ್ಗಳನ್ನ ಕನ್ಸಿಡರ್ ಮಾಡ್ತೀವಿ. ಇಷ್ಟ ಅರ್ಥ ಆಯ್ತಾ? ಇಸ್ ದಿಸ್ ಕ್ಲಿಯರ್? ಓಕೆ, ಫೈನ್. ಸೊ ಈಗ ನಾವು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ಗಳ ಕಡೆಗೆ ಹೋಗೋಣ. ಓಕೆ, ಸೊ ಇಲ್ಲಿ ಇಂಪಾರ್ಟೆಂಟ್ ಆಗಿ ನಾವು ತಿಳ್ಕೋಬೇಕಾಗಿರೋದೇನು ಮುಂದಿನ ಹಂತದೊಳಗೆ ಅಂದ್ರೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಹೌದಾ? ಸೊ ಮೊದಲನೇದಾಗಿ ನಾನೊಂದು ರೈಟ್ ಟ್ರಯಾಂಗಲ್ ಅನ್ನ ಇಲ್ಲಿ ಕನ್ಸಿಡರ್ ಮಾಡ್ತೀನಿ. ಓಕೆ, ಇಲ್ಲೊಂದು ರೈಟ್ ಟ್ರಯಾಂಗಲ್ ಅನ್ನ ಈ ರೀತಿಯಾಗಿ ನಾನು ಕನ್ಸಿಡರ್ ಮಾಡ್ತೀನಿ. ಓಕೆ, ಸೊ ದಿಸ್ ಇಸ್ ಅವರ್ ರೈಟ್ ಆಂಗಲ್ ಟ್ರಯಾಂಗಲ್. ಓಕೆ, ಈ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ನಾನು ಒಂದು ಆಂಗಲ್ ಅನ್ನ ಕನ್ಸಿಡರ್ ಮಾಡ್ತೀನಿ ಅದರ್ ದೆನ್ 90 ಡಿಗ್ರಿ. ಒಂದು ಅಕ್ಯೂಟ್ ಆಂಗಲ್ ಅನ್ನ ತಗೊಳ್ತೀನಿ. ಸೊ ಆ ಒಂದು ಅಕ್ಯೂಟ್ ಆಂಗಲ್ ಇದಾಗಿರ್ಲಿ. ಓಕೆ, ಸೊ ಕನ್ಸಿಡರ್ ದಿಸ್ ಆಂಗಲ್ ಆಸ್ ಟೀಟಾ. ಹಾಗಿದ್ರೆ ಈ ಟೀಟಾಕ್ಕೆ ಆಪೋಸಿಟ್ ಇರ್ತಕ್ಕಂಥ ಸೈಡ್ ಯಾವುದು? ಇದು. ಕರೆಕ್ಟ್ ಅಲ್ವಾ? ಟೀಟಾಕ್ಕೆ ಆಪೋಸಿಟ್ ಇರೋದು ಇದು. ಹಾಗಿದ್ರೆ ದಿಸ್ ಇಸ್ ಅವರ್ ಅಪೋಸಿಟ್ ಸೈಡ್. ಇದು ನಮ್ಮ ಅಪೋಸಿಟ್ ಸೈಡ್. 90 ಡಿಗ್ರಿಗೆ ವಿರುದ್ಧವಾಗಿರುವಂತಹ ಸೈಡ್ ಇದು. ಹಾಗಿದ್ರೆ ಇದು ನಮ್ಮ ಹೈಪೋಟಿನ್ಯೂಸ್. ಹೌದಾ? ಹಾಗೆ ಇಲ್ಲಿ ಈಗ ಉಳಿದಿರೋದೇನು? ನಮ್ಮ ಬೇಸ್. ಓಕೆ, ಈಗ ಈ ಟ್ರಯಾಂಗಲ್, ರೈಟ್ ಟ್ರಯಾಂಗಲ್ ಹಾಗೆ ಇದರಲ್ಲಿ ಇರ್ತಕ್ಕಂಥ ಆಂಗಲ್ ಟೀಟಾದ ಮುಖಾಂತರ ನಾವು ಎಲ್ಲಾ ಸೈಡ್ಗಳನ್ನ ಇಲ್ಲಿ ಬರ್ಕೊಂಡಿದೀವಿ. ಈಗ ನಾವು ಒಟ್ಟು 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ಗಳನ್ನ ಇಲ್ಲಿ ನೋಡ್ತೀವಿ. ನಿಜ ಅಲ್ವಾ? ಯಾವ್ದ್ಯಾವುದು? ಸೈನ್, ಕಾಸ್, ಟ್ಯಾನ್, ಕೊಸಿಕೆಂಟ್, ಸೀಕೆಂಟ್ ಹಾಗೆ ಕಾಟ್. ರೈಟ್? ಸೊ ಆ ಎಲ್ಲಾ ರೇಷಿಯೋಸ್ಗಳನ್ನ ನಾನು ಇಲ್ಲಿ ಬರಿತೀನಿ. ಸೊ ಸೈನ್ ಟೀಟಾ, ಹೌದಾ? ಸೈನೇ ಬೇರೆ ಟೀಟಾನೇ ಬೇರೆ ಅಲ್ಲ. ಸೈನ್ ಇಂಟು ಟೀಟಾನು ಅಲ್ಲ. ರಿಮೆಂಬರ್, ಸೈನ್ ಟೀಟಾ ಒಂದೇ. ಓಕೆ, ಸೊ ಈ ಒಂದು ಟೀಟಾಕ್ಕೆ ನಾವು ಟ್ರಿಗ್ನೋಮೆಟ್ರಿಯನ್ನೇ ಅಪ್ಲೈ ಮಾಡಿದಾಗ ಇಲ್ಲಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಅರೈಸ್ ಆಗುತ್ತೆ. ಅದರಲ್ಲಿ ಮೊದಲನೇದು ಸೈನ್ ಟೀಟಾ. ಸೊ ಸೈನ್ ಟೀಟಾ ಇಸ್ ನಥಿಂಗ್ ಬಟ್ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟಿನ್ಯೂಸ್. ರಿಮೆಂಬರ್, ಏನು? opposite side divided by hypotenuse. ಕರೆಕ್ಟ್ ಅಲ್ವಾ? ಸೊ ಈಗ ಈ ಟ್ರಯಾಂಗಲ್ಗೆ ಈ 3 ವರ್ಟೆಕ್ಸ್ಗಳೇನಿದಾವಲ್ಲ, ಮೂಲೆಗಳು, ಪಾಯಿಂಟ್ಗಳು, ಇವುಗಳಿಗೆ ಹೆಸರು ಕೊಡೋಣ. ಇದು ಎ, ಇದು ಬಿ ಹಾಗೆ ಇದು ಸಿ. ಹಾಗಿದ್ರೆ ಅಪೋಸಿಟ್ ಸೈಡ್ ಏನಾಗುತ್ತೆ? ಅಪೋಸಿಟ್ ಸೈಡ್ ವಿಲ್ ಬಿ ಈಕ್ವಲ್ ಟು ಎ ಬಿ. ಹೌದಾ? ಹೈಪೋಟಿನ್ಯೂಸ್ ಅಂದ್ರೆ ಎ ಸಿ. ಕ್ಲಿಯರ್ ಅಲ್ಲ? ಇಷ್ಟ ಅರ್ಥ ಆಯ್ತಾ? ಸೊ ಇದು ನಮ್ಮ ಸೈನ್ ಟೀಟಾ, ಇದರ ರೇಷಿಯೋ, ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಅಂದ್ರೆ ಇದು. ಈಗ ಕಾಸ್ ಟೀಟಾದ ಕಡೆಗೆ ಹೋಗೋಣ. ಕಾಸ್ ಟೀಟಾ ಇಸ್ ಈಕ್ವಲ್ ಟು ಬೇಸ್ ಅಥವಾ ಅಡ್ಜಸೆಂಟ್, ಯಾವುದನ್ನಾದ್ರೂ ನೀವು ಬರೀಬಹುದು. ಬೋತ್ ಆರ್ ಒನ್ ಅಂಡ್ ಸೇಮ್. ಓಕೆ, ಸೊ ಬೇಸ್ ಡಿವೈಡೆಡ್ ಬೈ ಹೈಪೋಟಿನ್ಯೂಸ್, ಬೇಸ್ ಡಿವೈಡೆಡ್ ಬೈ ಹೈಪೋಟಿನ್ಯೂಸ್ ವಿಚ್ ಇಸ್ ಈಕ್ವಲ್ ಟು, ನೋಡಿ ಬೇಸ್ ಅಂದ್ರೆ ಏನಿದೆ ಇಲ್ಲಿ? ಸೈಡ್ ಬಿ ಸಿ ಇದೆ. ಬಿ ಸಿ ಡಿವೈಡೆಡ್ ಬೈ ಹೈಪೋಟಿನ್ಯೂಸ್ ಅಂದ್ರೆ ಎ ಸಿ. ಕ್ಲಿಯರ್? ಹಾಗೆ ನೆಕ್ಸ್ಟ್ ಬರುವಂತದ್ದು ನಮ್ಮ ಟ್ಯಾನ್ ಟೀಟಾ. ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಬೇಸ್ ಸೈಡ್. ಹೌದಾ? ಅಂದ್ರೆ ಅಪೋಸಿಟ್ ಡಿವೈಡೆಡ್ ಬೈ ಬೇಸ್. ದಿಸ್ ಇಸ್ ಈಕ್ವಲ್ ಟು, ಅಪೋಸಿಟ್ ಅಂದ್ರೆ ಏನಿದೆ? ಎ ಬಿ ಇದೆ. ಹೌದಾ? ಹಾಗೆ ಬೇಸ್ ಅಂದ್ರೆ ಏನಿದೆ? ಬಿ ಸಿ ಇದೆ. ರೈಟ್? ಸೊ ಈ ಸೈನ್, ಕಾಸ್, ಟ್ಯಾನ್ ಟೀಟಾಗಳು ಏನಿದೆ ಅಲ್ಲ, ಟ್ರಿಗ್ನೋಮೆಟ್ರಿಕ್ ರೇಷಿಯೋಗಳು, ಇದು ತುಂಬಾ ಇಂಡಿಪೆಂಡೆಂಟ್ ಆಗಿ ಡಿರೈವ್ ಆಗಿರುವಂಥದ್ದು. ಓಕೆ, ಸೊ ಇಲ್ಲಿ ಡಿರೈವೇಶನ್ ಇನ್ನೊಂದು ಮತ್ತೊಂದು ಯಾವುದು ಇರಲ್ಲ ನಿಮಗೆ. ಇಷ್ಟನ್ನ ನೀವು ತಿಳ್ಕೊಂಡ್ರೆ ಸಾಕು. ಹೌದಾ? ಈಗ ಇದರ ಆಧಾರದ ಮೇಲೆ ಇನ್ನೂ 3 ಟ್ರಿಗ್ನೋಮೆಟ್ರಿಕ್ ರೇಷಿಯೋಗಳು ಬರ್ತವೆ. ಇವುಗಳ ರೆಸಿಪ್ರೋಕಲ್ ಆಗಿರ್ತವೆ. ನಿಜ ಅಲ್ವಾ? ಯಾವುದು? ಸೈನ್ ಟೀಟಾದ ರೆಸಿಪ್ರೋಕಲ್, ದಟ್ ಈಸ್ ಕೊಸಿಕೆಂಟ್ ಟೀಟಾ. ಇಲ್ಲಿ ಬರಿತೀನಿ. ಕೊಸಿಕೆಂಟ್ ಟೀಟಾ ಇಸ್ ಈಕ್ವಲ್ ಟು, ಇದರ ರೆಸಿಪ್ರೋಕಲ್ ಅಂದ್ರೆ ಹೈಪೋಟಿನ್ಯೂಸ್ ಬೈ ಅಪೋಸಿಟ್. ಇಲ್ಲಿ ಬರೆಯೋಣ. ಹೈಪೋಟಿನ್ಯೂಸ್ ಡಿವೈಡೆಡ್ ಬೈ ಅಪೋಸಿಟ್. ಕರೆಕ್ಟ್ ಅಲ್ವಾ? ಎಸ್. ಸೊ ವಿಚ್ ಇಸ್ ಈಕ್ವಲ್ ಟು
AC by AB. AC by AB. ಡನ್. ಅದೇ ರೀತಿ ನೆಕ್ಸ್ಟ್ ಬರುವಂಥದ್ದು ಕಾಸಿಗೆ ರೆಸಿಪ್ರೋಕಲ್, ಇದರ ಉಲ್ಟಾ ಆಗಿ ಬರುವಂಥದ್ದು ಸೀಕೆಂಟ್ ಟೀಟಾ. ಕರೆಕ್ಟ್ ಅಲ್ವಾ? ಸೀಕೆಂಟ್ ಟೀಟಾ ಇಸ್ ಈಕ್ವಲ್ ಟು ಹೈಪಾಟಿನ್ಯೂಸ್ ಡಿವೈಡೆಡ್ ಬೈ ಬೇಸ್. ಅಂದ್ರೆ ದಿಸ್ ಇಸ್ ಆಕ್ಚುಲಿ ಈಕ್ವಲ್ ಟು AC by BC. ಉಲ್ಟಾ, ಇವೆರಡು ಉಲ್ಟಾ ಆಗ್ತವೆ. ಹೌದಾ? ದಟ್ ಈಸ್ AC by BC. ಹಾಗೆ ಕಡೆಯದಾಗಿ ಟ್ಯಾನಿಗೆ ವಿರುದ್ಧವಾಗಿ ಅಂದ್ರೆ ಇದಕ್ಕೆ ಇನ್ವರ್ಸ್ ಆಗಿ ಬರುವಂಥದ್ದು ಕಾಟ್ ಟೀಟಾ. ಕಾಟ್ ಟೀಟಾ ಇಸ್ ಈಕ್ವಲ್ ಟು ಬೇಸ್ ಡಿವೈಡೆಡ್ ಬೈ ಆಪೋಸಿಟ್. ಹೌದಾ? ಅಂದ್ರೆ BC by AB. BC by AB. ಕ್ಲಿಯರಾ? ಇಷ್ಟ ಅರ್ಥ ಆಯ್ತಲ್ಲ? ಸೊ ಜಸ್ಟ್ ಅ ಸೆಕೆಂಡ್, ಇಲ್ಲಿ ಬರಿತೀನಿ. ಹಿಯರ್ ದಿಸ್ ಇಸ್ ಆಕ್ಚುಲಿ ಈಕ್ವಲ್ ಟು 1 ಡಿವೈಡೆಡ್ ಬೈ ಕೊಸಿಕೆಂಟ್ ಟೀಟಾ. ಅಂದ್ರೆ ಸೈನ್ ಟೀಟಾ ಇಸ್ ಈಕ್ವಲ್ ಟು 1 ಬೈ ಕೊಸಿಕೆಂಟ್ ಟೀಟಾ. ಹೌದಾ? ಅಂದ್ರೆ ಕೊಸಿಕೆಂಟ್ ಟೀಟಾ ಸೈನ್ಗೆ ರೆಸಿಪ್ರೋಕಲ್ ಹೇಗೋ ಸೈನ್ ಟೀಟಾ ಕೊಸಿಕೆಂಟ್ಗೆ ರೆಸಿಪ್ರೋಕಲ್. ಅರ್ಥ ಆಯ್ತಾ? ಅಂದ್ರೆ ಸೈನ್ ಟೀಟಾ ಇಸ್ ಈಕ್ವಲ್ ಟು 1 ಬೈ ಕೊಸಿಕೆಂಟ್ ಟೀಟಾ. ಅದೇ ರೀತಿ ಕೊಸಿಕೆಂಟ್ ಟೀಟಾ ಇಸ್ ಈಕ್ವಲ್ ಟು 1 ಬೈ ಸೈನ್ ಟೀಟಾ. ಕರೆಕ್ಟ್ ಅಲ್ವಾ? ಎಸ್, ಎಕ್ಸಾಕ್ಟ್ಲಿ. ಹಾಗೆ ಕಾಸ್ ಟೀಟಾ ಇಸ್ ಈಕ್ವಲ್ ಟು 1 ಬೈ ಸೀಕೆಂಟ್ ಟೀಟಾ. ಅದೇ ರೀತಿ ಸೀಕೆಂಟ್ ಟೀಟಾ ಇಸ್ ಈಕ್ವಲ್ ಟು 1 ಬೈ ಕಾಸ್ ಟೀಟಾ. ಫೈನ್. ಹಾಗೆ ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು 1 ಬೈ ಕಾಟ್ ಟೀಟಾ. ಇನ್ ದ ಸೇಮ್ ವೇ ಕಾಟ್ ಟೀಟಾ ಇಸ್ ಈಕ್ವಲ್ ಟು 1 ಬೈ ಟ್ಯಾನ್ ಟೀಟಾ. ಇಷ್ಟ ಅರ್ಥ ಆಯ್ತಲ್ಲ? ಇದೆಲ್ಲ ನಿಮಗೆ ನೆನಪಿರುತ್ತೆ, ಈಸಿ ಆಗಿರುವಂಥ ಕಾನ್ಸೆಪ್ಟ್. ಫೈನ್. ಓಕೆ, ಸೊ ಇದಿಷ್ಟು ನಮ್ಮ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ಗಳ ಕಥೆ ಆಯಿತು ವಿತ್ ರೆಸ್ಪೆಕ್ಟ್ ಟು ಆಂಗಲ್ ಟೀಟಾ. ಈ ಒಂದು ಆಂಗಲ್ ಟೀಟಾದ ಪರ್ಸ್ಪೆಕ್ಟಿವ್, ಅದರ ದೃಷ್ಟಿಕೋನದಿಂದ ಬಂದಿರುವಂಥದ್ದು ಇದೆಲ್ಲ. ಕ್ಲಿಯರ್ ಅಲ್ಲ? ಓಕೆ, ಫೈನ್. ಈಗ ಟ್ರಿಗ್ನೋಮೆಟ್ರಿಕ್ ಸ್ಟ್ಯಾಂಡರ್ಡ್ ಆಂಗಲ್ಸ್ಗಳನ್ನು ಒಮ್ಮೆ ರಿವೈಸ್ ಮಾಡೋಣ. ಸೊ ಇಲ್ಲಿ ನೀವು ನೋಡಬಹುದು, ದೀಸ್ ಆರ್ ಆಲ್ ಆಂಗಲ್ಸ್. ಹೌದಾ? ಆಂಗಲ್ಸ್. ಹಾಗೆ ಇಲ್ಲಿ ನಮ್ಮ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ಗಳಿದೆ. ಫೈನ್. ಸೊ ಫಾರ್ ಸೈನ್ 0 ಡಿಗ್ರಿ ನಿಮಗೆ ಬರೋದು 0. ಸೈನ್ 0 is 0. ಸೈನ್ 30 is 1/2. ಸೈನ್ 45 1/√2. ಸೈನ್ 60 ಡಿಗ್ರಿ √3/2. ಸೈನ್ 90 ಡಿಗ್ರಿ is 1. ಹೌದಾ? ದೆನ್ ಕಾಸ್ 0 is 1. ಕಾಸ್ 30 ಡಿಗ್ರಿ is √3/2. ಕಾಸ್ 45 ಡಿಗ್ರಿ 1/√2. ಕಾಸ್ 60 ಡಿಗ್ರಿ 1/2. ಕಾಸ್ 90 ಡಿಗ್ರಿ ಅಂದ್ರೆ 0. ಅದೇ ರೀತಿ ಟ್ಯಾನ್. ಟ್ಯಾನ್ ಯಾವಾಗಲೂ ಕೂಡ ರಿಮೆಂಬರ್, ಇದೊಂದು ವಿಚಾರ ನಾನು ಹೇಳ್ತೀನಿ. ಟ್ಯಾನ್ ವಿಲ್ ಬಿ ಆಲ್ವೇಸ್ ಈಕ್ವಲ್ ಟು, ಟ್ಯಾನ್ ಟೀಟಾ ವಿಲ್ ಬಿ ಆಲ್ವೇಸ್ ಈಕ್ವಲ್ ಟು ಸೈನ್ ಟೀಟಾ ಬೈ ಕಾಸ್ ಟೀಟಾ. ಅದೇ ರೀತಿ ಕಾಟ್ ಟೀಟಾ ವಿಲ್ ಬಿ ಆಲ್ವೇಸ್ ಈಕ್ವಲ್ ಟು ಕಾಸ್ ಟೀಟಾ ಡಿವೈಡೆಡ್ ಬೈ ಸೈನ್ ಟೀಟಾ. ರಿಮೆಂಬರ್. ಹೌದಾ? ಯು ನೀಡ್ ಟು ರಿಮೆಂಬರ್ ದಿಸ್. ಆಲ್ ರೈಟ್. ಸೊ ಟ್ಯಾನ್ ಟೀಟಾವನ್ನ ನಾವು ಹೀಗೂ ಬರಿತೀವಿ. ಅರ್ಥ ಆಗ್ತಿದೆ ಅಲ್ವಾ? ಅಂದ್ರೆ ಇಲ್ಲಿ ಟ್ಯಾನ್ ರೇಷಿಯೋ, ಈ ಒಂದು ಟ್ಯಾನ್ ಅನ್ನುವಂತಹ ಟ್ರಿಗ್ನೋಮೆಟ್ರಿಕ್ ರೇಷಿಯೋದ ವ್ಯಾಲ್ಯೂ 0 ಹೇಗೆ ಬಂತು? ಫಾರ್ 0 ಡಿಗ್ರಿಯಲ್ಲಿ ಇದು 0 ಹೇಗೆ ಬಂತು? ಸೈನ್ ಬೈ ಕಾಸ್ ಅಂದ್ರೆ 0/1 is 0. 1/2 ಇಂಟು √3/2 ಮಾಡಿದಾಗ ನಿಮಗೆ 1/2 ಡಿವೈಡೆಡ್ ಬೈ √3/2 ಮಾಡಿದಾಗ ನಿಮಗೆ 1/√3 ಬರುತ್ತೆ. ಇವುಗಳನ್ನ ನೀವು ಡಿವೈಡ್ ಮಾಡ್ತಾ ಹೋಗ್ತೀರಿ ಸಚ್ ದಟ್ ನಿಮಗೆ ಟ್ಯಾನ್ ಅನ್ನುವಂತಹ ಟ್ರಿಗ್ನೋಮೆಟ್ರಿಕ್ ರೇಷಿಯೋದು ಸ್ಟ್ಯಾಂಡರ್ಡ್ ಆಂಗಲ್ ಸಿಗುತ್ತೆ. ಕ್ಲಿಯರ್ ಅಲ್ಲ? ಈಗ ಸೈನ್ ಕಾಸ್ ಟ್ಯಾನ್ಗಳು ನಿಮಗೆ ಗೊತ್ತಾಯ್ತಾ? ಈ ಆಂಗಲ್ಗಳು ಗೊತ್ತಾಯ್ತಾ? ಈಗ ಇವುಗಳ ಎಕ್ಸಾಕ್ಟ್ ರಿವರ್ಸೇ ಕೊಸಿಕೆಂಟ್, ಸೀಕೆಂಟ್ ಹಾಗೆ ಕಾಟ್. ಸೈನ್ ಇಂದು ರೆಸಿಪ್ರೋಕಲ್ ಕೊಸಿಕೆಂಟ್ ಬರುತ್ತೆ, ಕಾಸ್ ಇಂದು ವಿರುದ್ಧ ಅಂದ್ರೆ ಸೀಕೆಂಟ್, ಟ್ಯಾನ್ ಇಂದು ಉಲ್ಟಾ ಅಂದ್ರೆ ಕಾಟ್. ಅರ್ಥ ಆಗ್ತಿದೆ ಅಲ್ವಾ? ಐ ಬಿಲೀವ್ ಇದು ನಿಮಗೆ ಗೊತ್ತಿದೆ. ಬಟ್ ನೀವು ಇದನ್ನ ಇನ್ನೊಮ್ಮೆ ರಿವೈಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಈಗ ನಿಮಗೆ ಹೇಳಿದ್ದು. ಫೈನ್. ಓಕೆ, ಸೊ ಈಗ ನಾವು ಕಾಂಪ್ಲಿಮೆಂಟರಿ ಆಂಗಲ್ಸ್ ಗಳ ಕಡೆಗೆ ಹೋಗೋಣ. ಅದಾದ್ಮೇಲೆ ಫೈನಲ್ ಆಗಿ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಗಳನ್ನ ರಿವೈಸ್ ಮಾಡಿ ಮುಗಿಸೋಣ. ಓಕೆ, ಅದಾದ್ಮೇಲೆ ಕ್ವೆಶನ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗೋದು. ಮುಗಿಸೋದಂದ್ರೆ ಹಂಗಲ್ಲ. ಫೈನ್. ಸೊ ಕಾಂಪ್ಲಿಮೆಂಟರಿ ಆಂಗಲ್ಸ್ ಗಳು ಯಾವ ರೀತಿ ಇರ್ತವೆ ಇಲ್ಲಿ ಅಂದ್ರೆ ತುಂಬಾ ಸಿಂಪಲ್ ಆಗಿರೋದು. ಸೈನ್ ಆಫ್
90 ಡಿಗ್ರಿ ಮೈನಸ್ ಟೀಟಾ ಅಥವಾ ಎ. ಓಕೆ, ಟೀಟಾ ಎ ಬಿ ಯಾವುದನ್ನಾದ್ರೂ ತಗೊಳ್ರಿ, ಎನಿಥಿಂಗ್ ಕ್ಯಾನ್ ಬಿ ಡಿಫೈನ್ಡ್. ನಾನು ಇಲ್ಲಿ ಟೀಟಾ ಅಂತ ಹೇಳಿ ಉಪಯೋಗ ಮಾಡ್ತಿದ್ದೀನಿ. ಟೀಟಾ ಅಂತನಾದ್ರೂ ಆಂಗಲ್ ಅಂತ ಕನ್ಸಿಡರ್ ಮಾಡಬಹುದು ಟೀಟಾನ ನೀವು, ಅಥವಾ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರೋ ಹಾಗೆ ಎ ಅಂತನಾದ್ರೂ ಕನ್ಸಿಡರ್ ಮಾಡಬಹುದು. ಅರ್ಥ ಆಗ್ತಿದೆ ಅಲ್ವಾ? ಸೊ ಸೈನ್ ಆಫ್ 90 ಡಿಗ್ರಿ ಮೈನಸ್ ಟೀಟಾ ವಿಲ್ ಬಿ ಈಕ್ವಲ್ ಟು ಕಾಸ್ ಟೀಟಾ. ಹಾಗೆ ಕಾಸ್ ಆಫ್ 90 ಡಿಗ್ರಿ ಮೈನಸ್ ಟೀಟಾ ಇಸ್ ಈಕ್ವಲ್ ಟು ಸೈನ್ ಟೀಟಾ. ರೈಟ್? ಸೊ ಸೈನಿಗೆ ಕಾಸ್ ಬರುತ್ತೆ, ಕಾಸಿಗೆ ಸೈನ್ ಬರುತ್ತೆ. ತುಂಬಾ ಸಿಂಪಲ್ ಆಗಿದೆ. ಅದೇ ರೀತಿ ಕೊಸಿಕೆಂಟ್ ಆಫ್ 90 ಡಿಗ್ರಿ ಮೈನಸ್ ಟೀಟಾ ವಿಲ್ ಬಿ ಈಕ್ವಲ್ ಟು ಸೀಕೆಂಟ್ ಟೀಟಾ. ಇನ್ ದ ಸೇಮ್ ವೇ secant of 90 degree minus theta will be equal to cosecant theta. Fine. In the same way, tan of 90 degree minus theta will be equal to cot theta. ಅದೇ ರೀತಿ cot of 90 degree minus theta will be equal to tan theta. So, ಇವುಗಳನ್ನು ನಾವು ಟ್ರಿಗ್ನೋಮೆಟ್ರಿಕ್ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತ ಹೇಳಿ ಕರಿತೀವಿ. ರಿಮೆಂಬರ್ ದಿಸ್. ಕ್ಲಿಯರ್ ಅಲ್ಲ? ಓಕೆ, ಇವುಗಳನ್ನ ನೀವು ನೆನ್ಪಿಡಬೇಕು. ಕ್ವೆಶನ್ಗಳನ್ನ ಸಾಲ್ವ್ ಮಾಡಬೇಕಾದ್ರೆ ಇದು ನಮಗೆ ಬೇಕಾಗ್ತದೆ. ಹಾಗೆ ಈಗ ಫೈನಲ್ ಆಗಿ ನಾವು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ಗಳ ಕಡೆಗೆ ಬರೋಣ. ಇಲ್ಲಿ ನಾವು 3 ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ಗಳನ್ನ ಉಪಯೋಗ ಮಾಡ್ತೀವಿ. ಓಕೆ, ಸೊ ಮೊದಲನೇದಾಗಿ ಯಾವ್ದಪ್ಪ ಅಂತ ಅಂದ್ರೆ ಸೈನ್ ಸ್ಕ್ವಯರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ಟೀಟಾ ಇಸ್ ಈಕ್ವಲ್ ಟು 1. ಓಕೆ, ಸೊ ಇದೇ ಸೈನ್ ಸ್ಕ್ವಯರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ಟೀಟಾ ಇಸ್ ಈಕ್ವಲ್ ಟು 1 ಅನ್ನುವಂಥ ಐಡೆಂಟಿಟಿಯನ್ನು ನಾವು ಮ್ಯಾನಿಪುಲೇಟ್ ಸಹ ಮಾಡಬಹುದು. ಹೆಂಗೆ ನೋಡಿ, ಸೈನ್ ಸ್ಕ್ವಯರ್ ಟೀಟಾವನ್ನ ಹಾಗೆ ಇಡ್ತೀನಿ, ಕಾಸ್ ಸ್ಕ್ವಯರ್ ಟೀಟಾನ ಆ ಕಡೆ ಕಳಿಸಿದಾಗ ಐ ವಿಲ್ ಗೆಟ್ 1 ಮೈನಸ್ ಕಾಸ್ ಸ್ಕ್ವಯರ್ ಟೀಟಾ. ಈಗ ಕಾಸ್ ಸ್ಕ್ವಯರ್ ಟೀಟಾವನ್ನ ಹಾಗೆ ಇಡ್ತೀನಿ, ಈ 1 ಅನ್ನು ಹಾಗೆ ಇಡ್ತೀನಿ, ಸೈನ್ ಸ್ಕ್ವಯರ್ ಅನ್ನ ಈ ಕಡೆ ಕಳಿಸಿದಾಗ ಐ ವಿಲ್ ಗೆಟ್ ಮೈನಸ್ ಸೈನ್ ಸ್ಕ್ವಯರ್ ಟೀಟಾ. ಓಕೆ, ಒಂದೇ ಐಡೆಂಟಿಟಿಯಿಂದ 2 ರೀತಿ ನಾವು ಮ್ಯಾನಿಪುಲೇಟ್ ಮಾಡಿದ್ವಿ. ಅರ್ಥ ಆಯ್ತಾ? ಇನ್ನು ಎರಡನೇದಾಗಿ ನಾವು ನೋಡುವಂತಹ ಐಡೆಂಟಿಟಿ ಯಾವುದು ಅಂದ್ರೆ 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ಟೀಟಾ ಇಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವಯರ್ ಟೀಟಾ. ಈಗ ಇಲ್ಲಿನೂ ಸಹಿತ ಇದೊಂದೇ ಐಡೆಂಟಿಟಿಯಿಂದ ನಾವು 2 ಮತ್ತೊಂದು ಐಡೆಂಟಿಟಿಗಳನ್ನ ಮ್ಯಾನಿಪುಲೇಟ್ ಮಾಡ್ತೀವಿ ಇದರ ಸಹಾಯದಿಂದನೇ. ಓಕೆ, ಅದೇನು ಅಂದ್ರೆ 1 ಅನ್ನ ಹಾಗೆ ಇಡಿ, ಸೀಕೆಂಟ್ ಸ್ಕ್ವಯರ್ ಟೀಟಾನ ಕೂಡ ಹಾಗೆ ಇಡ್ರಿ, ಈ ಟ್ಯಾನ್ ಸ್ಕ್ವಯರ್ ಟೀಟಾನ RHS ಕಳಿಸಿದಾಗ ಮೈನಸ್ ಟ್ಯಾನ್ ಸ್ಕ್ವಯರ್ ಟೀಟಾ ಆಗುತ್ತೆ. ಅದೇ ರೀತಿ ಟ್ಯಾನ್ ಸ್ಕ್ವಯರ್ ಟೀಟಾವನ್ನ ಹಾಗೆ ಇಡ್ರಿ, ಸೀಕೆಂಟ್ ಸ್ಕ್ವಯರ್ ಟೀಟಾವನ್ನ ಕೂಡ ಹಾಗೆ ಇಡ್ರಿ, ಪ್ಲಸ್ 1 ಈ ಕಡೆ ಕಳಿಸಿದಾಗ ಮೈನಸ್ 1 ಆಗ್ತದೆ. ಅರ್ಥ ಆಗ್ತಿದೆ ಅಲ್ವಾ? ಐ ಬಿಲೀವ್ ಯು ಆರ್ ಗೆಟ್ಟಿಂಗ್ ದಿಸ್. ಹಾಗೆ ಫೈನಲಿ 1 ಪ್ಲಸ್ ಓಕೆ, ಸೊ ಜಸ್ಟ್ ಅ ಸೆಕೆಂಡ್. 1 ಪ್ಲಸ್ ಕಾಟ್ ಸ್ಕ್ವಯರ್ ಟೀಟಾ ವಿಲ್ ಬಿ ಈಕ್ವಲ್ ಟು ಕೊಸಿಕೆಂಟ್ ಸ್ಕ್ವಯರ್ ಟೀಟಾ. ಹೌದಾ? ಸೊ 1 ಪ್ಲಸ್ ಕಾಟ್ ಸ್ಕ್ವಯರ್ ಟೀಟಾ ಇಸ್ ಈಕ್ವಲ್ ಟು ಕೊಸಿಕೆಂಟ್ ಸ್ಕ್ವಯರ್ ಟೀಟಾ ಅನ್ನುವಂಥ ಈ ಒಂದು ಐಡೆಂಟಿಟಿಯ ಸಹಾಯದಿಂದ ಮತ್ತೆರಡು ಐಡೆಂಟಿಟಿಗಳನ್ನು ನಾವು ಮ್ಯಾನಿಪುಲೇಟ್ ಮಾಡ್ತೀವಿ ಇದರ ಸಹಾಯದಿಂದಲೇ. ಸೊ 1 ಅನ್ನ ಹಾಗೆ ಇಡ್ರಿ, ಕೊಸಿಕೆಂಟ್ ಸ್ಕ್ವಯರ್ ಟೀಟಾ ಕೂಡ ಹಾಗೆ ಇರಲಿ, ಈ ಕಾಟ್ ಸ್ಕ್ವಯರ್ ಅನ್ನ ಈ ಕಡೆ ತಗೊಂಡ್ಬಂದಾಗ ಮೈನಸ್ ಕಾಟ್ ಸ್ಕ್ವಯರ್ ಟೀಟಾ ಆಗುತ್ತೆ. ಅದೇ ರೀತಿ ಕಾಟ್ ಸ್ಕ್ವಯರ್ ಟೀಟಾನ ಹಾಗೆ ಇಡ್ರಿ, ಕೊಸಿಕೆಂಟ್ ಸ್ಕ್ವಯರ್ ಟೀಟಾವನ್ನು ಹಾಗೆ ಇಡ್ರಿ, ಪ್ಲಸ್ 1 ಈ ಕಡೆ ತಂದಾಗ ಮೈನಸ್ 1 ಆಗ್ತದೆ. ಕ್ಲಿಯರ್ ಅಲ್ಲ? ಓಕೆ, ಸೊ ಈ 3 ಮೇಜರ್ ಐಡೆಂಟಿಟಿಗಳಿಂದ ನಾವು ಮತ್ತೆ 6 ಐಡೆಂಟಿಟಿಗಳನ್ನ ತಗೊಂಡ್ವಿ. ಓಕೆ, ನೀವು ಇದನ್ನೆಲ್ಲ ನೆನಪಿಡೋ ಅಗತ್ಯ ಇಲ್ಲ. ರಿಮೆಂಬರ್ ರಿಮೆಂಬರ್ ರಿಮೆಂಬರ್, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೀವು ನೆನ್ಪಿಡಬೇಕಾಗಿರೋದು ಯಾವ್ದ್ಯಾವ್ದಪ್ಪ ಮೇಜರ್ ಆಗಿ ತುಂಬಾ ಇಂಪಾರ್ಟೆಂಟ್ ಆಗಿ ಅಂದ್ರೆ ಇದನ್ನ ಹಾಗೆ ಇದನ್ನ. ಈ 3 ನಿಮಗೆ ಗೊತ್ತಿತ್ತಾ? ಫೈನ್, ಮುಗೀತು, ಕೆಲಸನೇ ಮುಗೀತು. ಈ 6 ನಿಮಗೆ ಆಟೋಮೆಟಿಕ್ ಆಗಿ ಬರ್ತದೆ. ನೀವೇ ಅಲ್ಲಿ ಮ್ಯಾನಿಪುಲೇಟ್ ಮಾಡಬಹುದು. ಆ ಸಿಚುಯೇಷನ್ಗೆ ತಕ್ಕ ಹಾಗೆ ಎಲ್ಲೆಲ್ಲಿ ಏನನ್ನ ಅಪ್ಲೈ ಮಾಡಬಹುದು ಅಂತ ನೋಡಿಕೊಂಡು ನೀವೇ ಇದನ್ನ ಚೇಂಜಸ್ ಮಾಡಬಹುದು. ಸೊ ಈ 3 ಐಡೆಂಟಿಟಿಗಳನ್ನ ಕರೆಕ್ಟ್ ಆಗಿ ಕಲೀರಿ. ಅರ್ಥ ಆಗ್ತಿದೆ ಅಲ್ವಾ? ಐ ಬಿಲೀವ್ ಯು ಆರ್ ಗೆಟಿಂಗ್ ದಿಸ್. ಇನ್ನು
ಈ ಮೂರು ಐಡೆಂಟಿಟಿಗಳಲ್ಲೂ ಕೂಡ ಇದು ತುಂಬಾನೇ ಮೇಜರ್ ಆಗಿರುವಂತಹ ಐಡೆಂಟಿಟಿ. ಇದನ್ನೊಂದಾದ್ರೂ ನೆನ್ಪಿಡ್ರಿ, ಬಾಕಿ ಮೂರು ನಿಮಗೆ ಅಂದ್ರೆ ಬಾಕಿ ಎರಡು ಕೂಡ ನಿಮಗೆ ಬರುತ್ತೆ. ಹೆಂಗೆ? ತುಂಬಾ ಸಿಂಪಲ್ ನೋಡಿ. ಸೈನ್ ಸ್ಕ್ವಯರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ಟೀಟಾ ಇಸ್ ಈಕ್ವಲ್ ಟು 1. ಇದನ್ನ ನೆನ್ಪಿಡ್ಬೋದಲ್ಲ? ಆರಾಮಾಗಿ ನೆನ್ಪಿಡ್ಬೋದು. ಈಗ ನಾನೇನ್ ಮಾಡ್ತೀನಿ, ಕಂಪ್ಲೀಟ್ ಈ ಒಂದು ಇಕ್ವೇಶನ್ ಅನ್ನ ಸೈನ್ ಸ್ಕ್ವಯರ್ ಟೀಟಾದಿಂದ ಡಿವೈಡ್ ಮಾಡ್ತೀನಿ. ಏನ್ ಮಾಡ್ತೀನಿ? ಸೈನ್ ಸ್ಕ್ವಯರ್ ಟೀಟಾದಿಂದ ಡಿವೈಡ್ ಮಾಡ್ತೀನಿ. ಮಾಡಿದಾಗ ಏನಾಗುತ್ತೆ? ಸೈನ್ ಸ್ಕ್ವಯರ್ ಟೀಟಾ ಕ್ಯಾನ್ಸಲ್ ಆಗಿ 1 ಉಳಿಯುತ್ತೆ. ಇಲ್ಲಿ ಕಾಸ್ ಬೈ ಸೈನ್ ಅಂದ್ರೆ ನಿಮಗೇನ್ ಬರುತ್ತೆ? ಕಾಟ್ ಬರುತ್ತೆ, ಹೌದಾ? ದಟ್ ಈಸ್ ಕಾಟ್ ಸ್ಕ್ವಯರ್ ಟೀಟಾ. ಸ್ಕ್ವಯರ್ ಇರೋದ್ರಿಂದ ಸ್ಕ್ವಯರ್ ಅನ್ನ ಹಾಕ್ರಿ. ಕಾಸ್ ಬೈ ಸೈನ್ ಅಂದ್ರೆ ಕಾಟ್ ಸ್ಕ್ವಯರ್ ಟೀಟಾ. 1 ಬೈ ಸೈನ್ ಅಂದ್ರೆ ಏನು? ವಾಟ್ ಡು ಯು ಮೀನ್ ಬೈ 1 ಬೈ ಸೈನ್? ಆಲ್ರೆಡಿ ನಾವು ಕಲ್ತಿದೀವಿ ಇದ್ರ ಬಗ್ಗೆ, ಹೌದಾ? ಸೊ 1 ಬೈ ಸೈನ್ ಟೀಟಾ ಇಸ್ ನಥಿಂಗ್ ಬಟ್ ಕೊಸಿಕೆಂಟ್ ಟೀಟಾ, ಕರೆಕ್ಟ್ ಅಲ್ವಾ? ವಿಚ್ ಈಸ್ ನಥಿಂಗ್ ಬಟ್ ನಮ್ಮ ಕೊಸಿಕೆಂಟ್ ಟೀಟಾ, ರೈಟ್? ಸೊ ಹಾಗಿದ್ರೆ 1 ಬೈ ಸೈನ್ ಅಂದ್ರೆ ಕೊಸಿಕೆಂಟ್ ಟೀಟಾ, ದಟ್ ಈಸ್ ಕೊಸಿಕೆಂಟ್ ಸ್ಕ್ವಯರ್ ಟೀಟಾ ಆಗುತ್ತೆ. ಅದೇ ಒಂದು ಐಡೆಂಟಿಟಿ ನಮಗೆ ಇಲ್ಲಿ ಬಂದಿದೆ. ಗೆಟ್ಟಿಂಗ್ ಇಟ್? ಅರ್ಥ ಆಗ್ತಿದೆ ಅಲ್ವಾ? ಫೈನ್. ಇನ್ ದ ಸೇಮ್ ವೇ ಇದೇ ಐಡೆಂಟಿಟಿನ ನಾನು ಇವಾಗ ತಗೊಳ್ತೀನಿ ಮತ್ತೆ. ದಟ್ ಈಸ್ ಸೈನ್ ಸ್ಕ್ವಯರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ಟೀಟಾ ಇಸ್ ಈಕ್ವಲ್ ಟು 1. ಈ ಕಂಪ್ಲೀಟ್ ಐಡೆಂಟಿಟಿಯನ್ನ ನಾನು ಕಾಸ್ ಸ್ಕ್ವಯರ್ ಟೀಟಾದಿಂದ ಏನ್ ಮಾಡ್ತೀನಿ? ಕಾಸ್ ಸ್ಕ್ವಯರ್ ಟೀಟಾದಿಂದ ಡಿವೈಡ್ ಮಾಡ್ತೀನಿ. ಓಕೆ, ಸೊ ಕಾಸ್ ಸ್ಕ್ವಯರ್ ಟೀಟಾ ಕ್ಯಾನ್ಸಲ್ ಆಗಿ 1 ಉಳಿತು. ಪ್ಲಸ್ ಸೈನ್ ಬೈ ಕಾಸ್ ಅಂದ್ರೆ ಏನು? ಟ್ಯಾನ್, ಕರೆಕ್ಟ್ ಅಲ್ವಾ? ಸೊ ಟ್ಯಾನ್ ಸ್ಕ್ವಯರ್ ಇರೋದ್ರಿಂದ ಸ್ಕ್ವಯರ್ ಟೀಟಾ, ಟ್ಯಾನ್ ಸ್ಕ್ವಯರ್ ಟೀಟಾ ಪ್ಲಸ್ 1 ಇಸ್ ಈಕ್ವಲ್ ಟು 1 ಬೈ ಕಾಸ್ ಅಂದ್ರೆ ಏನು? 1 ಬೈ ಕಾಸ್ ಟೀಟಾ ವಿಲ್ ಬಿ ಈಕ್ವಲ್ ಟು ಸೀಕೆಂಟ್ ಟೀಟಾ. ರಿಮೆಂಬರ್, ಸೀಕೆಂಟ್ ಸ್ಕ್ವಯರ್ ಟೀಟಾ, ಸ್ಕ್ವಯರ್ ಇರೋದ್ರಿಂದ 1 ಬೈ ಕಾಸ್ ಸ್ಕ್ವಯರ್ ಟೀಟಾ ಅಂದ್ರೆ 1 ಬೈ ಕಾಸ್ ಅಂದ್ರೆ ಸೀಕೆಂಟ್, 1 ಬೈ ಕಾಸ್ ಸ್ಕ್ವಯರ್ ಟೀಟಾ ಅಂದ್ರೆ ಸೀಕೆಂಟ್ ಸ್ಕ್ವಯರ್ ಟೀಟಾ. ಡನ್. ಸೊ ಹಾಗಿದ್ರೆ ನಮಗೆ ಯಾವ ಐಡೆಂಟಿಟಿ ಬಂತು? ಇದೇ ಐಡೆಂಟಿಟಿ ಬಂತು ನೋಡಿ. 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ಟೀಟಾ ಅಂದ್ರೂ ಒಂದೇ, ಟ್ಯಾನ್ ಸ್ಕ್ವಯರ್ ಟೀಟಾ ಪ್ಲಸ್ 1 ಅಂತ ಬರೆದ್ರು ಒಂದೇ. ಬೋತ್ ಆರ್ 1 ಅಂಡ್ ಸೇಮ್. ಯಾವ ತೊಂದರೆನೂ ಇಲ್ಲ ಅಲ್ಲಿ. ಕ್ಲಿಯರಾ? ಅಂತೂ ಇದಿಷ್ಟು ಐಡೆಂಟಿಟಿಗಳಿಗೆ ಮೂಲ ಕಾರಣ ಯಾವ್ದಪ್ಪ ಅಂದ್ರೆ ಅದು ಇದೆ. ಇಷ್ಟನ್ನ ನೆನ್ಪಿಡಬಹುದಲ್ಲ? ಕರೆಕ್ಟ್ ತಾನೆ? ಸೊ ಬೇಸಿಕಲಿ ಈ ಮೂರನ್ನ ನೆನ್ಪಿಡ್ರಿ. ಒಂದ್ ವೇಳೆ ನಿಮಗೆ ಕಷ್ಟ ಅನ್ಸಿದ್ರೆ ಈ ಟ್ರಿಕ್ ಅನ್ನ ಫಾಲೋ ಮಾಡ್ರಿ, ಇದನ್ನ ನೆನ್ಪಿಡ್ರಿ. ಬಾಕಿ ಉಳಿದಿರೋದಕ್ಕೆ ಟ್ರಿಕ್ ಅನ್ನ ಫಾಲೋ ಮಾಡಿದ್ರೆ ಆಯ್ತು. ಅಂದ್ರೆ ಡಿವೈಡೆಡ್ ಬೈ ಕಾಸ್ ಸ್ಕ್ವಯರ್ ಟೀಟಾ ಮಾಡಿದಾಗ ಒಂದು ಐಡೆಂಟಿಟಿ ಬರುತ್ತೆ, ಡಿವೈಡೆಡ್ ಬೈ ಸೈನ್ ಸ್ಕ್ವಯರ್ ಟೀಟಾ ಮಾಡಿದಾಗ ಕಂಪ್ಲೀಟ್ ಇಕ್ವೇಶನ್ ಅನ್ನ ನಿಮಗೆ ಮತ್ತೊಂದು ಐಡೆಂಟಿಟಿ ಬರುತ್ತೆ. ಇಸ್ ದಿಸ್ ಕ್ಲಿಯರ್? ಓಕೆ, ಸರಿ. ಹಾಗಿದ್ರೆ ಈ ಚಾಪ್ಟರ್ನ ಮೇಲೆ ಬರುವಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನ ನಾವಿವಾಗ ರಿವೈಸ್ ಮಾಡಿದ್ದಾಯ್ತು. ಇನ್ನು ನಾವು ಕ್ವೆಶನ್ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಸೊ 1 ಮಾರ್ಕ್ ಕ್ವೆಶನ್ಸ್, 3 ಮಾರ್ಕ್ಸ್ ಕ್ವೆಶನ್, ಈ ರೀತಿ ಅನೇಕ ರೀತಿಯ ಪ್ರಶ್ನೆಗಳನ್ನ ನಾವು ಇವಾಗ ಸಾಲ್ವ್ ಮಾಡ್ತಾ ಹೋಗೋಣ. ಆಲ್ ರೈಟ್. ಸೊ ಹಾಗಿದ್ರೆ ಈಗ ನಾವು ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಆದ್ರೆ ಅದಕ್ಕಿಂತ ಮುಂಚೆ ಈ ಒಂದು ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಚಾಪ್ಟರ್ ಏನಿದೆ ಅಲ್ಲ, ಈ ಚಾಪ್ಟರ್ ಇಂದ ನಮ್ಮ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಗಳಲ್ಲಿ ಎಷ್ಟು ಮಾರ್ಕ್ಸ್ ನ ಮೇಲೆ ಪ್ರಶ್ನೆಗಳು ಬರ್ತಿತ್ತಪ್ಪ ಅಂತಂದ್ರೆ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಗಳಲ್ಲಿ ಒಂದು ಪ್ರಶ್ನೆ ಕೇಳ್ತಿದ್ರು, ಅಂದ್ರೆ ಒಂದು MCQ. ಓಕೆ, ಕೇಳಿದ್ದಾರೆ. ನೀವು ಕ್ವಶನ್ ಪೇಪರ್ಗಳನ್ನ ನೋಡಿದಾಗ ನಿಮಗೆ ಗೊತ್ತಾಗತ್ತೆ. ಸೊ 1 ಮಾರ್ಕ್ ಕ್ವೆಶನ್ ಅಂತೂ ಖಾಯಂ ಅಂತ. ಇನ್ನು 3 ಮಾರ್ಕ್ಸ್ ಕ್ವೆಶನ್ಗಳನ್ನ ಕೂಡ ಕೇಳಿದ್ದಾರೆ. ನೀವು ಕ್ವಶನ್ ಪೇಪರ್ ಅನ್ನ ನೋಡಿದಾಗ, ಅಂದ್ರೆ ನೀವು ನೋಡೋದೇನು ಇಲ್ಲ, ಅದನ್ನೇ ಸಾಲ್ವ್ ಮಾಡಿಸ್ತಿರೋದು. ಸೊ 3 ಮಾರ್ಕ್ ಕ್ವೆಶನ್ಗಳನ್ನ ಕೂಡ ಈ ಒಂದು ಚಾಪ್ಟರ್ ಇಂದ ಕೇಳಿದ್ದಾರೆ. ಇನ್ನು 2 ಮಾರ್ಕ್ಸ್ ಕ್ವೆಶನ್ಗಳು ಕೂಡ ಈ ಒಂದು ಚಾಪ್ಟರ್ ಇಂದ ಕೇಳಿದ್ದಾರೆ. ಸೊ ಈ ವರ್ಷ 2024 to 25 ಅಕಾಡೆಮಿಕ್ ಇಯರ್ ಏನಿದೆ ಅಲ್ಲ, ನೀವು ಈ 25 ಅಲ್ಲಿ ಏನ್ ಬರೀತಿರಲ್ಲ, ಮಾರ್ಚ್ ಅಲ್ಲಿ ಎಕ್ಸಾಮ್ ಅನ್ನ ಬರೀತೀರಾ. ಸೊ ಈ ವರ್ಷದ ಬ್ಲೂ ಪ್ರಿಂಟ್ ಅನ್ನ ನೀವು ನೋಡಿದಾಗ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಈ ಒಂದು ಚಾಪ್ಟರ್ ಇಂದ ಅಂದ್ರೆ 6 to 7 ಮಾರ್ಕ್ಸ್. ಓಕೆ, ಸೊ ನಾವು ಅಪ್ರಾಕ್ಸಿಮೇಟ್ ಆಗಿ 6 ಮಾರ್ಕ್ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು. ಸೊ 6 ಮಾರ್ಕ್ಸ್ ಅನ್ನ ಈ ಒಂದು ಚಾಪ್ಟರ್ ಇಂದ ನೀವು ತಗೋಬಹುದು. ಓಕೆ, ಸೊ ಈ 6 ಮಾರ್ಕ್ ಅನ್ನ ಯಾವ ರೀತಿ ಡಿವೈಡ್ ಮಾಡಿದ್ದಾರೆ ಅಂತ ಅಂದ್ರೆ ನೋಡಿ, 1 ಮಾರ್ಕ್ ಕ್ವೆಶನ್ ಅಂದ್ರೆ ಶಾರ್ಟ್ ಆನ್ಸರ್ ಕ್ವೆಶನ್ ಏನಿರುತ್ತಲ್ಲ, 1 ವರ್ಡ್ ಅಲ್ಲಿ ಬರೆಯುವಂಥದ್ದು, ಅದು 1 ಬರುತ್ತೆ. ಸೊ 1 into 1 ದಟ್ ಈಸ್ 1 ಮಾರ್ಕ್. 1 ಮಾರ್ಕ್ ಕ್ವೆಶನ್ ಇದು. ಇನ್ನು 2 ಮಾರ್ಕ್ ಕ್ವೆಶನ್, ದಿಸ್ ಇಸ್ 2 ಮಾರ್ಕ್ ಕ್ವೆಶನ್.
ಸೊ 2 ಮಾರ್ಕ್ ಕ್ವೆಶನ್ ನಿಮಗೆ ಎಷ್ಟು ಬರ್ತದೆ ಅಂದ್ರೆ 1 ಬರುತ್ತೆ. ಸೊ 2 ಇಂಟು 1 ಅಗೇನ್ 2 ಮಾರ್ಕ್. ಕ್ಲಿಯರ್? ಹಾಗೆ 3 ಮಾರ್ಕ್ ಪ್ರಶ್ನೆ ಅಂದ್ರೆ 3 ಮಾರ್ಕ್ಗಳ ಪ್ರಶ್ನೆ. ಸೊ ಇದರಲ್ಲಿ ಒಂದು ಕ್ವೆಶನ್ ನಿಮಗೆ ಒಂದೇ ಬರುತ್ತೆ. ಸೊ 3 ಇಂಟು 1 ದಟ್ ಈಸ್ ಅಗೇನ್ 3 ಮಾರ್ಕ್ಸ್. ಇನ್ ಟೋಟಲ್ ಆಗಿ 1 + 2 = 3, 3 + 3 = 6. ಸೊ ಟೋಟಲ್ ಆಗಿ ನಿಮಗೆ 6 ಮಾರ್ಕ್ಸ್ ಅನ್ನ ಈ ಒಂದು ಚಾಪ್ಟರ್ ಇಂದ ಕೇಳ್ತಾರೆ. 6 ಮಾರ್ಕ್ಸ್ ನ ಮೇಲೆ ನಿಮಗೆ ಪ್ರಶ್ನೆ ಬರುತ್ತೆ ಅಂಡ್ ಯು ಕ್ಯಾನ್ ಸ್ಕೋರ್ ಈಸಿಲಿ 6 ಮಾರ್ಕ್ಸ್. ಯಾವಾಗ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿರೋ ಡೆಫಿನೆಟ್ಲಿ ಇದೊಂದೇ ಚಾಪ್ಟರ್ ಅಂತಲ್ಲ, ಯಾವುದೇ ಚಾಪ್ಟರ್ ಇಂದ ನೀವು ಒಳ್ಳೆ ಸ್ಕೋರ್ ಅನ್ನ ಮಾಡಬಹುದು. ಪ್ರಾಕ್ಟೀಸೇ ಮೂಲ ಮಂತ್ರ, ತಿಳ್ಕೊಳ್ಳಿ. ಮ್ಯಾಥಮೆಟಿಕ್ಸ್ ಅಂತ ಬಂದಾಗ ಅದು ಯಾರೇ ಆಗಿರ್ಲಿ ಒಂದು ಪೇಪರ್ ಪೆನ್ ಇರಲೇಬೇಕು ನಮ್ಮ ಹತ್ರ ಪ್ರಾಕ್ಟೀಸ್ ಮಾಡ್ಲಿಕ್ಕೆ. ಅರ್ಥ ಆಯ್ತಾ? ಫೈನ್. ಹಾಗಿದ್ರೆ ಇನ್ನ ತಡ ಮಾಡೋದು ಬೇಡ, ಎಲ್ಲ ಅನಲೈಸ್ ಮಾಡಿದ್ದಾಯ್ತು. ಚಾಪ್ಟರ್ ಅಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಚಾಪ್ಟರ್ ಅಲ್ಲಿ ಬರುವಂತಹ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಎಲ್ಲ ತಿಳ್ಕೊಂಡಿದ್ದಾಯ್ತು. ಇನ್ನು ಕ್ವೆಶನ್ ಗಳನ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಫೈನ್. ಸೊ ನಮ್ಮ ಫಸ್ಟ್ ಕ್ವೆಶನ್, ಯೂಶಲಿ ಮಲ್ಟಿಪಲ್ ಚಾಯ್ಸ್ ಇದೆ ಅಂದ್ರೆ ನೀವು ಬೈ ಡಿಫಾಲ್ಟ್ ಅರ್ಥ ಮಾಡ್ಕೋಬೇಕು 1 ಮಾರ್ಕ್ ಕ್ವೆಶನ್ಗಳೇ ಅಂತ. ಸರಿನಾ? ಓಕೆ. 1 + tan² θ = ಹೌ ಮಚ್? ತುಂಬಾ ಸಿಂಪಲ್, ನಮಗೆ ಗೊತ್ತಿದೆ 1 + tan² θ = sec² θ. ಹೆಂಗೆ ಗೊತ್ತು? ಬಿಕಾಸ್ ಅದು ಐಡೆಂಟಿಟಿ. ಕರೆಕ್ಟ್ ಅಲ್ವಾ? ಏನದು? ಐಡೆಂಟಿಟಿ ತಾನೆ. ಸೊ ವಿ ನೋ ದ್ಯಾಟ್, ಇಲ್ಲಿ ಬರೀತೀನಿ, 1 + tan² θ = sec² θ. ರೈಟ್. ಸೊ ಹಾಗಿದ್ರೆ ಆಪ್ಷನ್ ಸಿ ಏನಿದೆಲ್ಲ ದಿಸ್ ಇಸ್ ದ ರೈಟ್ ಆನ್ಸರ್. ಡನ್. ಇನ್ನು ನಮ್ಮ ಸೆಕೆಂಡ್ ಕ್ವೆಶನ್, ದ ವ್ಯಾಲ್ಯೂ ಆಫ್, ಹಾಗೆ ನೆನ್ಪಿಡಿ ಯಾವ ಯಾವ ಇಯರ್ ಅಲ್ಲಿ ಕ್ವೆಶನ್ಗಳನ್ನ ಕೇಳಿದರೆ ಅವುಗಳನ್ನ ನಾನು ಇಲ್ಲಿ ಬರ್ದಿದ್ದೀನಿ. ಒಂದು ವೇಳೆ ನಾನು ಇಯರ್ ಅನ್ನ ಬರ್ದಿಲ್ಲ ಅಂದ್ರೆ ಇಂಪಾರ್ಟೆಂಟ್ ಕ್ವೆಶನ್ ಅಂತ ನೀವು ಅದನ್ನ ತಿಳ್ಕೋಬೇಕು. ಓಕೆ ಫೈನ್. ಸೊ ಇಲ್ಲಿ ನಾನು ಮಾಡಿಸ್ಲಿಕ್ಕೆ ಹೊರಟಿರುವಂತದ್ದು ಎಲ್ಲ ಮೋಸ್ಟ್ ಆಫ್ ದ ಕ್ವೆಶನ್ಸ್ ಆರ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್. ಓಕೆ, ಪ್ರೀವಿಯಸ್ ಇಯರ್ ಕ್ವೆಶನ್ಸ್. ಸರಿನಾ? ಇನ್ನು ಎರಡನೇದಾಗಿ, ದ ವ್ಯಾಲ್ಯೂ ಆಫ್ sin 30° + cos 60° - tan 45° = ಹೌ ಮಚ್ ಅಂತ ಹೇಳಿ ಕೇಳ್ತಿದ್ದಾರೆ. ಈ ಪ್ರಶ್ನೆನ ಸಾಲ್ವ್ ಮಾಡ್ಲಿಕ್ಕೆ ನಿಮಗೆ ಬೇಕಾಗಿರೋದೇನು? ಸ್ಟ್ಯಾಂಡರ್ಡ್ ಆಂಗಲ್ಸ್. ಸ್ಟ್ಯಾಂಡರ್ಡ್ ಆಂಗಲ್ಸ್ ಗಳ ನಾಲೆಡ್ಜ್ ನಿಮಗೆ ಇತ್ತು ಅಂತ ಅಂದ್ರೆ ಈಸಿಯಾಗಿ ಈ ಪ್ರಶ್ನೆನ ಸಾಲ್ವ್ ಮಾಡ್ತೀರಾ. ನಿಜ ತಾನೆ? ಎಸ್. sin 30° ವ್ಯಾಲ್ಯೂ ಎಷ್ಟು? 1/2. ಓಕೆ. cos 60° ವ್ಯಾಲ್ಯೂ ಎಷ್ಟು? ನೋಡಿ ನೋಡಿ ನೋಡಿ, ಈ ಟೇಬಲ್ ಅನ್ನ ನೀವು ಕರೆಕ್ಟ್ ಆಗಿ ಸರಿಯಾಗಿ ಕಲ್ತ್ಕೊಂಡ್ಬಿಡ್ರಿ. ನಿಮಗೆ ಇದು ಬೇಕೇ ಬೇಕು ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಲಿಕ್ಕೆ. ಅರ್ಥ ಆಯ್ತಾ? ಸೊ ದಿಸ್ ಟೇಬಲ್ ಈಸ್ ರಿಯಲಿ ಇಂಪಾರ್ಟೆಂಟ್. ಐ ಬಿಲೀವ್ ನೀವೆಲ್ಲರೂ ಕೂಡ ಇದನ್ನ ಕಲ್ತಿರ್ತೀರಾ ಅಂತ. ಒಂದ್ ವೇಳೆ ಕಲ್ತಿಲ್ಲ ಅಂದ್ರೆ ದಯವಿಟ್ಟು ಅದನ್ನ ಸರಿಯಾಗಿ ಪ್ರಾಕ್ಟೀಸ್ ಮಾಡಿ. ಆಲ್ ರೈಟ್. ಸೊ sin 30° ಅಂದ್ರೆ 1/2, cos 60° ಅಂದ್ರೆ ಅಗೇನ್ ದಿಸ್ ಇಸ್ ಆಲ್ಸೋ 1/2. ಓಕೆ. ಮೈನಸ್ tan 45° ವ್ಯಾಲ್ಯೂ ಎಷ್ಟು? 1. ಈಗ ನೋಡಿ, 1/2 + 1/2 ಅಂದ್ರೆ ದಟ್ ಈಸ್ ನಥಿಂಗ್ ಬಟ್ 1 ಮೈನಸ್ 1 ಅನ್ನ ಹಾಗೆ ಬರೀರಿ. ಓಕೆ. ಸೊ 1 - 1 = 0. ಓಕೆ. ಹಾಗಿದ್ರೆ ಆಪ್ಷನ್ ಡಿ ಏನಿದೆಲ್ಲ ದಿಸ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ವಿಲ್ ಬಿ ದ ರೈಟ್ ಆನ್ಸರ್. ಕ್ಲಿಯರ್? ಓಕೆ. ಸೊ ನಮ್ಮ ನೆಕ್ಸ್ಟ್ ಕ್ವೆಶನ್, 3 + sec² θ = ಹೌ ಮಚ್ ಅಂತ ಹೇಳಿ ಕೇಳ್ತಿದ್ದಾರೆ. ಓಕೆ. ಹೆಂಗೆ ಸಾಲ್ವ್ ಮಾಡೋದು? ಇಲ್ಲಿ 3 + sec² θ ಇದೆ, ಇಲ್ಲಿ ಏನೇನೋ ಆಪ್ಷನ್ಗಳಿದೆ. ಸರಿ, ಸಾಲ್ವ್ ಮಾಡಿ ನೋಡೋಣ. ಹೆಂಗ್ ಸಾಲ್ವ್ ಮಾಡೋದು ಅಂದ್ರೆ, ಫಸ್ಟ್ 3 ಅನ್ನ ಹಾಗೆ ಬರೀತೀನಿ. sec² θ ನೋಡಿ, sec² θ ನಾನು ಇನ್ ಟರ್ಮ್ಸ್ ಆಫ್ ಐಡೆಂಟಿಟಿಯಲ್ಲಿ ಬರೀಬಹುದಾ? ಅಂದ್ರೆ ಒಮ್ಮೆ ಐಡೆಂಟಿಟಿಯನ್ನ ಅಪ್ಲೈ ಮಾಡಿದ್ರೆ ಮೋಸ್ಟ್ಲಿ ಇದು ಯಾವ್ದಾದ್ರು ಬರಬಹುದೇನೋ, ಮಾಡಿ ನೋಡೋಣ. ಓಕೆ. ಸೊ ಈ sec² θ ಯಾವ್ದಕ್ಕೆ ಈಕ್ವಲ್ ಹೇಳ್ರಿ? 1 + tan² θ ಈಕ್ವಲ್. ನಿಜ ತಾನೆ? ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ಗಳು, ಹೌದಾ? ಹಾಗೆ ಕಾಂಪ್ಲಿಮೆಂಟರಿ ಆಂಗಲ್ಸ್ಗಳು, ಹಾಗೆ ಈ ಒಂದು ಸ್ಟ್ಯಾಂಡರ್ಡ್ ಆಂಗಲ್ಸ್ಗಳು ತುಂಬಾನೇ ಮುಖ್ಯ, ನಿಮಗೆ ತುಂಬಾನೇ ಮುಖ್ಯ. ಅರ್ಥ ಆಗ್ತಿದೆ ಅಲ್ವಾ? ಫೈನ್. ಸೊ ಹಾಗಿದ್ರೆ ನಮಗೆ ಅಲ್ಲಿ ಏನ್ ಕೊಟ್ಟಿದ್ರು? sec² θ ಕೊಟ್ಟರೆ. ಸೊ ಈ ಒಂದು sec² θ 1 + tan² θ ಈಕ್ವಲ್. ಹಾಗಿದ್ರೆ ನಾನೇನ್ ಮಾಡ್ತೀನಿ, ಈ ಒಂದು ಕ್ವೆಶನ್ ಅನ್ನ ಇನ್ನೊಮ್ಮೆ ನೋಡ್ತೀನಿ. ಇಲ್ಲಿ tan² θ ಎಲ್ಲಾದ್ರೂ ಇದೆನಾ? ಇದೆ. ಹಾಗಿದ್ರೆ ಆ sec² θ ಜಾಗದಲ್ಲಿ ಇಲ್ಲಿ ಬರೆಯೋಣ. ವಿ ನೋ ದ್ಯಾಟ್ 1 + tan² θ = sec² θ.
ಕರೆಕ್ಟ್ ಅಲ್ವಾ? ಹಾಗಿದ್ರೆ ಸೀಕೆಂಟ್ ಸ್ಕ್ವೇರ್ ಟೀಟಾ ಜಾಗದಲ್ಲಿ ಲೆಟ್ ಮೀ ರೈಟ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ, 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ಟೀಟಾ. ಈಗ 3 ಪ್ಲಸ್ 1 ಅಂದ್ರೆ 4, 4 ಪ್ಲಸ್ ಟ್ಯಾನ್ ಸ್ಕ್ವಯರ್ ಟೀಟಾ. ನಿಜ ಅಲ್ವಾ? ಸೊ 4 ಪ್ಲಸ್ ಟ್ಯಾನ್ ಸ್ಕ್ವಯರ್ ಟೀಟಾ ನಮ್ಮ ಆಪ್ಷನ್ ಎ ಅಲ್ಲಿ ಇದೆ. ದೇರ್ಫೋರ್ ದಿಸ್ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್ ಅಲ್ಲ? ಓಕೆ, ಆಲ್ ರೈಟ್. ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್, ವ್ಯಾಲ್ಯೂ ಆಫ್ ಕಾಟ್ 90 ಡಿಗ್ರಿ ಇಸ್ ಈಕ್ವಲ್ ಟು ಹೌ ಮಚ್? ತುಂಬಾ ಸಿಂಪಲ್ ಕ್ವೆಶನ್. ಕಾಟ್ 90 ಡಿಗ್ರಿ ವ್ಯಾಲ್ಯೂ ನಿಮಗೆ ಗೊತ್ತಿರಬೇಕು. ಸ್ಟ್ಯಾಂಡರ್ಡ್ ಆಂಗಲ್ಸ್ ಗೊತ್ತಿತ್ತು ಅಂದ್ರೆ ಥಕ್ಕಂತ ಕಣ್ಣು ಮುಚ್ಕೊಂಡು ಹಾಕ್ತೀರಾ ಆನ್ಸರ್. ನಿಜ ತಾನೆ? ಕಾಟ್ 90 ಡಿಗ್ರಿ ಎಷ್ಟು ನೋಡಿ. ಟ್ಯಾನ್ 90 ಡಿಗ್ರಿ ವ್ಯಾಲ್ಯೂ ನಿಮಗೆ ಎಷ್ಟು ಬರುತ್ತೆ? ನಾಟ್ ಡಿಫೈನ್ಡ್ ಬರುತ್ತೆ. ಹೌದಾ? ಹಾಗಿದ್ರೆ ಕಾಟ್ 90 ಡಿಗ್ರಿ ಅದ್ರ ಉಲ್ಟಾ ಅಂದ್ರೆ 0 ಆಗಬೇಕು. ನಿಜ ತಾನೆ? ನೋಡೋಣ, ಒಮ್ಮೆ ನೋಡ್ಬಿಡೋಣ. ಎಸ್, ಟ್ಯಾನ್ 90 ಡಿಗ್ರಿ ಇಸ್ ನಾಟ್ ಡಿಫೈನ್ಡ್ ಅಂದ್ರೆ 1/0. ಹೌದಾ? ಹಾಗಿದ್ರೆ ಕಾಟ್ 90 ಡಿಗ್ರಿ ಏನಾಗುತ್ತೆ? ಇದರ ಉಲ್ಟಾ ಆಗುತ್ತೆ. ದಟ್ ಈಸ್ 0/1 ವಿಚ್ ಇಸ್ ಈಕ್ವಲ್ ಟು 0. ಫೈನ್. ಹಾಗಿದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಯ್ತು? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾವ ಆಪ್ಷನ್? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್ ಅಲ್ಲ? ಸೊ ಕಾಟ್ 90 ಡಿಗ್ರಿ ಇಸ್ ಈಕ್ವಲ್ ಟು 0. ಫೈನ್. ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ 3 ಮಾರ್ಕ್ಸ್ ಕ್ವೆಶನ್. ಸೊ ಯೂಶಲಿ 3 ಮಾರ್ಕ್ಸ್ ಕ್ವೆಶನ್ಗಳನ್ನ ನೀವು ಪ್ರೂವಿಂಗ್ ಕ್ವೆಶನ್ ಆಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಅಂದ್ರೆ 3 ಮಾರ್ಕ್ಸ್ ನ ಮೇಲೆ ಬರುವಂತಹ ಪ್ರಶ್ನೆಗಳೆಲ್ಲ ಪ್ರೂವ್ ಮಾಡ್ರಿ ಅಂತ ಕೇಳುವಂತಹ ಪ್ರಶ್ನೆ ಆಗಿರ್ತವೆ. ಸರಿನಾ? ಸೊ ಇಲ್ಲೇನಿದೆ ಪ್ರಶ್ನೆ? ಪ್ರೂವ್ ದಟ್ ಸೈನ್ ಟೀಟಾ ಪ್ಲಸ್ ಕೊಸಿಕೆಂಟ್ ಟೀಟಾ ಹೋಲ್ ಸ್ಕ್ವಯರ್ ಪ್ಲಸ್ ಕಾಸ್ ಟೀಟಾ ಪ್ಲಸ್ ಸೀಕೆಂಟ್ ಟೀಟಾ ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು 7 ಪ್ಲಸ್ ಇದು ಟ್ಯಾನ್ ಸ್ಕ್ವಯರ್ ಟೀಟಾ ಆಗಬೇಕು. 7 ಪ್ಲಸ್ ಟ್ಯಾನ್ ಸ್ಕ್ವಯರ್ ಟೀಟಾ ಪ್ಲಸ್ ಕಾಟ್ ಸ್ಕ್ವಯರ್ ಟೀಟಾ ಅಂತ ಹೇಳ್ತಿದ್ದಾರೆ. ಏನ್ ಮಾಡ್ಬೇಕು ನಾವು? LHS ಅನ್ನ ತಗೋಬೇಕು. ಈ LHS ಅನ್ನ RHS ಆಗಿ ಚೇಂಜ್ ಮಾಡಬೇಕು. ಅಂದ್ರೆ LHS RHS ಆಗಿ ಹೇಗೆ ಬದಲಾಗುತ್ತೆ ನೋಡ್ಬೇಕು. ಕರೆಕ್ಟ್ ಅಲ್ವಾ? ಸೊ LHS ನಾವು ಸಾಲ್ವ್ ಮಾಡಿದಾಗ ನಮಗೆ RHS ಬಂತು ಅಂದ್ರೆ ಪ್ರೂವ್ ಆದ ಹಾಗೆ. ಕರೆಕ್ಟ್ ಅಲ್ವಾ? ಸೊ ಸಾಲ್ವ್ ಮಾಡ್ತಾ ಹೋಗೋಣ. ಹಾಗಿದ್ರೆ ಮೊದಲನೇದಾಗಿ LHS ಅನ್ನ ಇಲ್ಲಿ ಬರೀತೀನಿ. ಸೊ LHS ಏನಿದೆ? ಸೈನ್ ಟೀಟಾ ಪ್ಲಸ್ ಕೊಸಿಕೆಂಟ್ ಟೀಟಾ ಹೋಲ್ ಸ್ಕ್ವಯರ್ ಪ್ಲಸ್ ಕಾಸ್ ಟೀಟಾ ಪ್ಲಸ್ ಸೀಕೆಂಟ್ ಟೀಟಾ ಹೋಲ್ ಸ್ಕ್ವಯರ್. ನಿಜ ಅಲ್ವಾ? ಇದನ್ನ ಅಬ್ಸರ್ವ್ ಮಾಡ್ರಿ. ಹೆಂಗದೆ ಇದು? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮೆಟ್ ಅಲ್ಲೇ ಇದೆ ಎರಡು ಕೂಡ. ಹಾಗಿದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಸಿಕ್ಕಾಗ ನೀವೇನ್ ಮಾಡ್ತೀರಾ? ಎಕ್ಸ್ಪ್ಯಾಂಡ್ ಮಾಡ್ತೀರಾ. ಕರೆಕ್ಟ್ ಅಲ್ವಾ? ಇವಾಗ್ಲೂ ಅದೇ ಕೆಲಸ ಮಾಡೋಣ. ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ನ ಎಕ್ಸ್ಪ್ಯಾಂಡ್ ಮಾಡಿದಾಗ ಯು ವಿಲ್ ಗೆಟ್ ಎ ಸ್ಕ್ವಯರ್, ದಟ್ ಈಸ್ ಸೈನ್ ಸ್ಕ್ವಯರ್ ಟೀಟಾ, ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್, ಬಿ ಸ್ಕ್ವಯರ್ ಅಂದ್ರೆ ಕೊಸಿಕೆಂಟ್ ಸ್ಕ್ವಯರ್ ಟೀಟಾ ಪ್ಲಸ್ 2ab. ಎ ಅಂದ್ರೆ ಏನು? ಸೈನ್ ಟೀಟಾ. ಬಿ ಅಂದ್ರೆ ಏನು? ಕೊಸಿಕೆಂಟ್ ಟೀಟಾ. ನಿಜ ಅಲ್ವಾ? ಎಸ್. ಈ ಕಡೆಗೆ ಅಗೇನ್ ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಫಾರ್ಮೆಟ್ ಅಲ್ಲಿ ಇದೆ. ಇದಕ್ಕೂ ಅದನ್ನೇ ಅಪ್ಲೈ ಮಾಡ್ತೀರಾ. ಸೊ ದಟ್ ಈಸ್ ಕಾಸ್ ಸ್ಕ್ವಯರ್ ಟೀಟಾ ಪ್ಲಸ್ ಸೀಕೆಂಟ್ ಸ್ಕ್ವಯರ್ ಟೀಟಾ ಪ್ಲಸ್ 2 ಟೈಮ್ಸ್ ಆಫ್ ಕಾಸ್ ಟೀಟಾ ಇಂಟು ಸೀಕೆಂಟ್ ಟೀಟಾ. ಅರ್ಥ ಆಯ್ತಾ? ಏನ್ ಮಾಡಿದ್ವಿ ನಾವು? ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ವಿ, ಇದನ್ನು ಸಹ ಎಕ್ಸ್ಪ್ಯಾಂಡ್ ಮಾಡಿದ್ವಿ. ಈಗ ಇವುಗಳನ್ನ ಅರೇಂಜ್ ಮಾಡೋಣ, ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ತುಂಬಾ ಸಿಂಪಲ್ ಆಗಿದೆ ಪ್ರಶ್ನೆ, ನಿಜವಾಗ್ಲೂ ತುಂಬಾ ಸಿಂಪಲ್ ಆಗಿರುವಂಥದ್ದು. ನಿಮಗೆ ಗೊತ್ತಾಗತ್ತೆ ಇವಾಗ. ನಾನೇನ್ ಮಾಡ್ತೀನಿ? ಸೈನ್ ಸ್ಕ್ವಯರ್ ಟೀಟಾ ಹಾಗೆ ಕಾಸ್ ಸ್ಕ್ವಯರ್ ಟೀಟಾನ ಒಂದ್ ಕಡೆಗೆ ಬರ್ಕೊಳ್ತೀನಿ. ಯಾಕೆ? ಬಿಕಾಸ್ ನಮಗೆ ಗೊತ್ತು ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಈಸ್ ಈಕ್ವಲ್ ಟು 1 ಅಂತ. ಹೌದಾ? ಹಾಗಿದ್ರೆ ಇಲ್ಲಿ ಬರೀರಿ ಸೈನ್ ಸ್ಕ್ವಯರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ಟೀಟಾ ವಿಲ್ ಬಿ ಈಕ್ವಲ್ ಟು 1. ಹಾಗಾಗಿ ನಿಮಗೆ ಕನ್ಫ್ಯೂಷನ್ ಇರಲ್ಲ. ಸೈನ್ ಸ್ಕ್ವೇರ್ ಟೀಟಾ ಕಾಸ್ ಸ್ಕ್ವೇರ್ ಟೀಟಾ ಒಂದೇ ಕಡೆಗದಾ? ಓಕೆ, ಇದು 1ಗೆ ಈಕ್ವಲ್ ಅಂತ ನಿಮಗೆ ಗೊತ್ತಾಗ್ಬಿಡ್ತದೆ. ಇದೊಂದ್ ಕಡೆಗೆ ಇದೊಂದ್ ಕಡೆಗೆ ಯಾಕೆ? ಇದು ಇಲ್ಲಿ ಬರೆದ್ರೂ ಒಂದೇ. ಓಕೆ, ನಾನು ಕೇಳಿಸ್ಕೊಳ್ಳಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸೈನ್ ಸ್ಕ್ವೇರ್ ಟೀಟಾ ಕಾಸ್ ಸ್ಕ್ವೇರ್ ಟೀಟಾನ ಒಂದೇ ಕಡೆಗೆ ಬರೀಲೇಬೇಕಾ ಮ್ಯಾಮ್? ಹಂಗೇನಿಲ್ಲ. ನೀವು ಜಸ್ಟ್ ಈ ಒಂದು ಸ್ಟೆಪ್ ಅಲ್ಲೇ ಅರ್ಥ ಮಾಡ್ಕೊಳ್ತೀರಾ ಅಂದ್ರೆ ಡೈರೆಕ್ಟ್ ಆಗಿ 1 ಅಂತ ಬರಿಬಹುದು. ಇದ್ರ ವ್ಯಾಲ್ಯೂ 1 ತಾನೇ ಬರೋದು, 1 ಅಂತ ಬರಿಬಹುದು ನೀವು. ಆದ್ರೆ ಈ ರೀತಿ ಬರೆಯೋದ್ರಿಂದ ಕ್ಲಾರಿಟಿ ಇರುತ್ತೆ, ನಿಮಗೆ ಎಲ್ಲೂ ಕನ್ಫ್ಯೂಷನ್ ಆಗೋದಿಲ್ಲ.
ಹೌದಾ? ಸೊ ಎಕ್ಸಾಮೈನರ್ಸಿಗೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಈ ಒಂದು ಸ್ಟೆಪ್ನ ಬರೆದ್ರೆ ಅನುಕೂಲ ಅಂತ, ನಿಮ್ಮ ಅನುಕೂಲಕ್ಕೆ ನಾನು ಹೇಳಿರೋದು. ಫೈನ್. ಸೊ ಸೈನ್ ಸ್ಕ್ವೇರ್ ಟೀಟಾ ಹಾಗೆ ಕಾಸ್ ಸ್ಕ್ವೇರ್ ಟೀಟಾಗಳನ್ನ ಒಂದ್ ಕಡೆಗೆ ಬರದೆ, ಈಗ ನೋಡಿ 2 ಸೈನ್ ಟೀಟಾ ಕೊಸಿಕೆಂಟ್ ಟೀಟಾ 2 ಕಾಸ್ ಟೀಟಾ ಸಿಕೆಂಟ್ ಟೀಟಾಗಳನ್ನ ಒಂದ್ ಕಡೆಗೆ ಬರೀತೀನಿ. ಓಕೆ, ದಟ್ ಈಸ್ 2 ಸೈನ್ ಟೀಟಾ ಇಂಟು ಕೊಸಿಕೆಂಟ್ ಟೀಟಾ ಪ್ಲಸ್ 2 ಕಾಸ್ ಟೀಟಾ ಇಂಟು ಸೀಕೆಂಟ್ ಟೀಟಾ ಪ್ಲಸ್ ಇನ್ನೇನು ಉಳಿತು? ಕೊಸಿಕೆಂಟ್ ಸ್ಕ್ವೇರ್ ಟೀಟಾ ಪ್ಲಸ್ ಸೀಕೆಂಟ್ ಸ್ಕ್ವೇರ್ ಟೀಟಾ ಉಳಿತು, ಅದನ್ನೇ ಬರೀರಿ. ಕೊಸಿಕೆಂಟ್ ಸ್ಕ್ವಯರ್ ಟೀಟಾ ಪ್ಲಸ್ ಸೀಕೆಂಟ್ ಸ್ಕ್ವಯರ್ ಟೀಟಾ. ಏನೇನಿದೆನೋ ಅದನ್ನೆಲ್ಲ ನಾವು ಅದೇ ರೀತಿನೇ ಬರ್ದಿದೀವಿ, ಜಸ್ಟ್ ರೀಅರೇಂಜಿಂಗ್ ಅಷ್ಟೇ. ಓಕೆ, ಸರಿ. ಈಗೇನ್ ಮಾಡ್ತೀರಿ ಮ್ಯಾಮ್? ಈಗೇನ್ ಮಾಡ್ತೀನಿ ಅಂದ್ರೆ ನೋಡಿ, ಇದು ಆಕ್ಚುಲಿ ದಿಸ್ ಇಸ್ ಈಕ್ವಲ್ ಟು 1 ಬರೆಯೋಣ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ದಿಸ್ ಇಸ್ ಆಕ್ಚುಲಿ ಈಕ್ವಲ್ ಟು 1. ಯಾವುದು? ದಿಸ್ ಒನ್, ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ 1ಗೆ ಈಕ್ವಲ್. ಸರಿ, ಮುಂದೆ 2 ಸೈನ್ ಟೀಟಾನ ಹಾಗೆ ಬರೀರಿ. ಕೊಸಿಕೆಂಟ್ ಟೀಟಾನ ನಾನು 1/sin ಟೀಟಾ ಅಂತ ಬರಿಬೋದಾ? ಖಂಡಿತ ಬರಿಬೋದು. ನೋಡಿ, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್, ಟ್ರಿಗ್ನೋಮೆಟ್ರಿಕ್ ಸ್ಟ್ಯಾಂಡರ್ಡ್ ಆಂಗಲ್ಸ್, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಹಾಗೆ ಕಾಂಪ್ಲಿಮೆಂಟರಿ ಆಂಗಲ್ಸ್, ಈ 4 ಕಾನ್ಸೆಪ್ಟ್ಗಳನ್ನ ನಾನೇನು ಸ್ಟಾರ್ಟಿಂಗ್ ಹೇಳಿದ್ದೀನಲ್ಲ, ಸುಮ್ಮನೆ ಹೇಳಿಲ್ಲ. ಇದೆಲ್ಲ ನಿಮಗೆ ಬೇಕೇ ಬೇಕು, ಅತ್ಯವಶ್ಯಕ. ಹಾಗಾಗಿ ಇಟ್ ಇಸ್ ರಿಯಲಿ ಎಸೆನ್ಷಿಯಲ್, ನಿಮಗೆ ಗೊತ್ತಿರಬೇಕು. ಅವು ಗೊತ್ತಿದ್ರೆ ಮಾತ್ರ ನೀವು ಕ್ವಶನ್ಗಳನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಹಾಗಾಗಿ ಅವುಗಳನ್ನ ಪರ್ಫೆಕ್ಟ್ ಆಗಿ ಕಲೀರಿ. ಆಲ್ ರೈಟ್, ಸರಿ. ಈಗ 2 ಸೈನ್ ಟೀಟಾನ ಹಾಗೆ ಬರೀತೀನಿ. ಕೊಸಿಕೆಂಟ್ ಟೀಟಾನ 1/sin ಟೀಟಾ ಅಂತ ಹೇಳಿ ಬರೀತೀನಿ. 2 ಸೈನ್ ಟೀಟಾ ಹಾಗೆ ಇರಲಿ, ಕೊಸಿಕೆಂಟ್ ಟೀಟಾನ 1/sin ಟೀಟಾ ಅಂತ ಹೇಳಿ ಬರೀತೀನಿ. ದೆನ್ ಅದಾದ್ಮೇಲೆ ಇಲ್ಲಿ 2 ಕಾಸ್ ಟೀಟಾ ಹಾಗೆ ಇರಲಿ, ಸೀಕೆಂಟ್ ಟೀಟಾವನ್ನ 1/cos ಟೀಟಾ ಅಂತ ಹೇಳಿ ಬರೆಯೋಣ. ಓಕೆ, 2 ಕಾಸ್ ಟೀಟಾ ಇಂಟು 1/cos ಟೀಟಾ. ಕ್ಲಿಯರಾ? ಓಕೆ, ಇಲ್ಲಿ ತನಕ ಅರ್ಥ ಆಯ್ತಲ್ಲ. ಈಗ ಕೊಸಿಕೆಂಟ್ ಸ್ಕ್ವೇರ್ ಟೀಟಾ ಸೀಕೆಂಟ್ ಸ್ಕ್ವೇರ್ ಟೀಟಾಗಳನ್ನ ಹಂಗೆ ಇಟ್ಟಿರೋಣ ಸದ್ಯದ ಮಟ್ಟಿಗೆ. ಓಕೆ, ಪ್ಲಸ್ ಕೊಸಿಕೆಂಟ್ ಸ್ಕ್ವಯರ್ ಟೀಟಾ ಪ್ಲಸ್ ಸೀಕೆಂಟ್ ಸ್ಕ್ವಯರ್ ಟೀಟಾ. ಇಲ್ಲಿ ತನಕ ಕ್ಲಿಯರ್ ಅದಲ್ಲ? ಓಕೆ, ಈಗ ನೋಡಿ, ಸೈನ್ ಟೀಟಾನ ಕ್ಯಾನ್ಸಲ್ ಮಾಡಿದೆ, ಕಾಸ್ ಟೀಟಾನ ಕೂಡ ಕ್ಯಾನ್ಸಲ್ ಮಾಡಿದೆ. ಹೆಂಗ್ ಮಾಡಿದೆ ಗೊತ್ತಲ್ಲ? ಸೈನ್ ಟೀಟಾ ಇಂಟು 1/sin ಟೀಟಾ ಅಂದ್ರೆ ಇವೆರಡು ಕ್ಯಾನ್ಸಲ್ ಆಗ್ತವೆ. ಮಲ್ಟಿಪ್ಲಿಕೇಶನ್, ಬೇಸಿಕಲಿ ಮಲ್ಟಿಪ್ಲಿಕೇಶನ್ ಇವೆರಡರ ನಡುವೆ. ಸೊ ಕಾಸ್ ಟೀಟಾ ಸೈನ್ ಟೀಟಾ ಹೋಯ್ತು. ಈಗ ಏನ್ ಉಳಿದಿದೆ ಬಾಕಿ, ಅದನ್ನ ಬರೆಯೋಣ. ಹಿಯರ್ 1 ಪ್ಲಸ್ 2 ಇಂಟು 1 ಅಂದ್ರೆ 2 ಪ್ಲಸ್ 2 ಇಂಟು 1 ಅಂದ್ರೆ 2 ಪ್ಲಸ್ ಕೊಸಿಕೆಂಟ್ ಸ್ಕ್ವಯರ್ ಟೀಟಾ ಪ್ಲಸ್ ಸೀಕೆಂಟ್ ಸ್ಕ್ವಯರ್ ಟೀಟಾ. ಇಷ್ಟು ಉಳಿದಿದೆ, ಇದನ್ನ ಬರ್ಕೊಂಡ್ವಿ. ಈಗ ಕ್ವೆಶ್ಚನ್ ನೋಡ್ರಿ ಒಮ್ಮೆ, ಏನು ನಾವು ಪ್ರೂವ್ ಮಾಡಬೇಕಾಗಿದೆ? ಇದಿಷ್ಟು 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಟ್ ಸ್ಕ್ವೇರ್ ಟೀಟಾಗೆ ಈಕ್ವಲ್ ಅಂತ ಹೇಳಿ ಪ್ರೂವ್ ಮಾಡಬೇಕಾಗಿದೆ. ಹೌದಾ? ಹಾಗಿದ್ರೆ ನನಗೆ ಈಗ ನೋಡಿ, 1 ಪ್ಲಸ್ 2 3, 3 ಪ್ಲಸ್ 2 5 ಇದೆ ಆಲ್ರೆಡಿ. ಈಗ ನನಗೆ ಇದರ ಜೊತೆಗೆ ಇನ್ನ 2 ಬರಬೇಕು. ಅಂದ್ರೆ 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಆಗಬೇಕು ಅಂದ್ರೆ, ಹೌದಾ, ಇದಿಷ್ಟು ಆಡ್ ಮಾಡಿದ್ರೆ 5 ಬರುತ್ತೆ, 5 ಬರುತ್ತೆ. ಬಟ್ ಇನ್ ದ RHS ವಿ ಹ್ಯಾವ್ 7. ಕರೆಕ್ಟ್ ಅಲ್ವಾ? ಹಾಗಿದ್ರೆ ಈ ಎರಡನ್ನ ನಾವು ಯಾವ ರೀತಿ ಮ್ಯಾನಿಪ್ಯುಲೇಟ್ ಮಾಡ್ಬೇಕು ಇವಾಗ ಅಂದ್ರೆ, ಸಚ್ ದಟ್ ಇವೆರಡು ಹೋಗಿ ನಮಗೆ ಟ್ಯಾನ್ ಸ್ಕ್ವೇರ್ ಟೀಟಾ ಹಾಗೆ ಕಾಟ್ ಸ್ಕ್ವೇರ್ ಟೀಟಾ ಬರಬೇಕು, ಅದ್ರ ಜೊತೆಗೆ 2 ಅನ್ನುವಂಥ ನಂಬರ್ ಸಹಿತ ಬರಬೇಕು. ಹೆಂಗ್ ಬರ್ಬೋದು? ಅದು ಹೆಂಗ್ ಬರುತ್ತೆ? ಸುಮ್ಮನೆ ಮ್ಯಾಜಿಕ್ ಆಗುತ್ತಾ? ಇಲ್ಲ. ಕೊಸಿಕೆಂಟ್ ಸ್ಕ್ವಯರ್ ಟೀಟಾ ಯಾವುದಕ್ಕೆ ಈಕ್ವಲ್? ಸ್ವಲ್ಪ ಯೋಚನೆ ಮಾಡ್ರಿ. ಐಡೆಂಟಿಟಿ ಇದೆ, ಹೌದಾ? ದಟ್ ಈಸ್ 1 ಪ್ಲಸ್ ಕಾಟ್ ಸ್ಕ್ವಯರ್ ಟೀಟಾ, ರೈಟ್? ಸೊ ಹಾಗಿದ್ರೆ ನಾನಿಲ್ಲಿ ಒಂದು ಕೆಲಸ ಮಾಡ್ತೀನಿ. 1 ಪ್ಲಸ್ 2 ಪ್ಲಸ್ 2 ಪ್ಲಸ್ ಕೊಸಿಕೆಂಟ್ ಸ್ಕ್ವೇರ್ ಟೀಟಾದ ಜಾಗದಲ್ಲಿ ನಾನು 1 ಪ್ಲಸ್ ಕಾಟ್ ಸ್ಕ್ವೇರ್ ಟೀಟಾ ಅನ್ನ ಬರೀತೀನಿ. ಹಾಗೆ ಸೀಕೆಂಟ್ ಸ್ಕ್ವೇರ್ ಟೀಟಾ ಏನಿದೆಲ್ಲ, ಈ ಜಾಗದಲ್ಲಿ ನಾನು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಅಂತ ಹೇಳಿ ಬರೀತೀನಿ. ಬರಿಬೋದಲ್ಲ ಹಿಂಗೆ? ಎಸ್, ಎಕ್ಸಾಕ್ಟ್ಲಿ. ಸೊ ಈಗ ನೋಡಿ, 1 ಪ್ಲಸ್ 2 ಪ್ಲಸ್ 2 ಪ್ಲಸ್ ಈ 1 ಅನ್ನ ಇಲ್ಲಿ ತಗೊಂಡ್ಬರ್ತೀನಿ, ಈ 1 ಅನ್ನ ಅಗೇನ್ ಇಲ್ಲಿ ತಗೊಂಡ್ಬರ್ತೀನಿ. ಉಳಿದಿದ್ದೇನು? ಕಾಟ್ ಸ್ಕ್ವಯರ್ ಟೀಟಾ.
ಹಾಗೆ ಆ ಕಡೆಗೆ ಟ್ಯಾನ್ ಸ್ಕ್ವೇರ್ ಟೀಟಾ. ಓಕೆ, ಈಗ ನೋಡ್ರಿ ನಮಗೆ ಸೊಲ್ಯೂಷನ್ ಬಂದ್ಬಿಡ್ತದೆ. ಹೆಂಗೆ? 1 + 2 = 3, 3 + 2 = 5, 6, 7. ಸೊ ಫೈನಲ್ ಆಗಿ ಬಂದಿದ್ದೇನು? 7 + tan ಸ್ಕ್ವಯರ್ ಟೀಟಾ ಪ್ಲಸ್ ಕಾಟ್ ಸ್ಕ್ವಯರ್ ಟೀಟಾ. ಅರೆ ಮ್ಯಾಮ್, ಫಸ್ಟ್ ಕಾಟ್ ಆಮೇಲೆ ಟ್ಯಾನ್, ಯಾವುದನ್ನಾದ್ರೂ ಬರೀಬಹುದು. ಪ್ರಶ್ನೆಯಲ್ಲಿ ಆ ರೀತಿ ಕೊಟ್ಟಿದ್ರು ಅಂತ ನಾನು ಅದೇ ರೀತಿ ಬರೆದಿದ್ದೀನಿ. ಗೆಟಿಂಗ್ ಇಟ್? ಓಕೆ, ಅಂತ ಫೈನಲ್ ಆಗಿ ನಮಗೆ ಸೊಲ್ಯೂಷನ್ ಬಂತು. ವಿ ಗಾಟ್ ದ ಸೊಲ್ಯೂಷನ್ ಫೈನಲಿ. ಏನಿದು? ವಾಟ್ ಇಸ್ ದಿಸ್? ಇದು ನಮ್ಮ RHS. ಪ್ರೂವ್ ಆಯ್ತಾ? ಹೆನ್ಸ್ ಪ್ರೂವ್ಡ್. ಕ್ಲಿಯರ್? ಅರ್ಥ ಆಯ್ತಲ್ಲ ಈಕ್ವೇಶನ್? ಐ ಬಿಲೀವ್ ಇದು ನಿಮಗೆ ಅರ್ಥ ಆಗಿದೆ ಅಂತ. ಸರಿನಾ? ಹಾಗಿದ್ರೆ ನಮ್ಮ ನೆಕ್ಸ್ಟ್ ಕ್ವೆಶನ್ ಕಡೆಗೆ ಇವಾಗ ನಾವು ಹೋಗೋಣ. ನಮ್ಮ ನೆಕ್ಸ್ಟ್ ಕ್ವೆಶನ್ ಅಗೇನ್ 3 marks ಕ್ವೆಶನ್. Prove that square root of 1 plus cos theta by 1 minus cos theta is equal to cosecant theta plus cot theta. Okay, again 3 marks question ಇದು. ಇದನ್ನ ಪ್ರೂವ್ ಮಾಡಬೇಕು. LHS ಅನ್ನ ತಗೊಳ್ರಿ. LHS ಏನಿದೆ? ಸ್ಕ್ವಯರ್ ರೂಟ್ ಆಫ್ 1 plus cos theta divided by 1 minus cos theta. ಹೌದಾ? ಈಗ ಇದನ್ನ RHS ಗೆ ತಗೊಂಡು ಹೋಗ್ಬೇಕು. ಶಿಫ್ಟ್ ಮಾಡೋದಲ್ಲ, ಪ್ರೂವ್ ಮಾಡಬೇಕು. ಕರೆಕ್ಟ್ ಅಲ್ಲ? ಸೊ ಏನ್ ಮಾಡ್ತೀರಾ? ತುಂಬಾ ಸಿಂಪಲ್. ಈ ರೀತಿ ಪ್ರಶ್ನೆ ಬಂದಾಗ ನೆನ್ಪಿಡಿ, ಅಂದ್ರೆ ನ್ಯೂಮರೇಟರ್ ಡಿನೋಮಿನೇಟರ್ ರ್ಯಾಷನಲ್ ಫಾರ್ಮೆಟ್ ಅಲ್ಲಿ ಇದೆ ಅಂತ ಅಂದಾಗ ರ್ಯಾಷನಲೈಸ್ ಮಾಡಬೇಕು. ಅಂದ್ರೆ ಡಿನೋಮಿನೇಟರ್ ಏನಿದೆ ಅಲ್ಲ, ಇದನ್ನ ತಗೊಂಡು ನೀವು ವಿತ್ ಆಪೋಸಿಟ್ ಸೈನ್, ಅಂದ್ರೆ 1 minus cos theta ಏನಿದೆ ಇದರ ಕಾಂಜುಗೇಟ್ ಅನ್ನ ತಗೊಂಡು ನೀವು ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡಬೇಕು. ಅಂದ್ರೆ 1 minus cos theta ದ ಕಾಂಜುಗೇಟ್ ಯಾವುದು? 1 plus cos theta. ಇದಕ್ಕೆ ಕಾಂಜುಗೇಟ್ ಅಂತಾರೆ. ಅಂದ್ರೆ ಸೇಮ್ ವ್ಯಾಲ್ಯೂ ಬಟ್ ವಿತ್ ಡಿಫರೆಂಟ್ ಸೈನ್. ಇವೆರಡರ ನಡುವೆ ಬರ್ತಕ್ಕಂಥ ಸೈನ್ ಏನಿದೆ ಅಲ್ಲ, ಅಥವಾ ಇನ್ನೊಂದು ಅರ್ಥದಲ್ಲಿ ಇದ್ರ ಮೇಲಿರೋದೇ ಇದ್ರ ಕಾಂಜುಗೇಟ್. ಇದನ್ನೇ ಇಲ್ಲಿ ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡ್ರಿ. 1 plus cos theta, 1 plus cos theta. ಕ್ಲಿಯರ್ ಅಲ್ಲ? ಇಷ್ಟ ಅರ್ಥ ಆಯ್ತಾ? ಫೈನ್. ಈಗ ಇವೆರಡನ್ನ ಮಲ್ಟಿಪ್ಲೈ ಮಾಡೋಣ. ಏನ್ ಬರುತ್ತೆ ನೋಡೋಣ. ಸ್ಕ್ವಯರ್ ರೂಟ್ ಆಫ್ 1 plus cos theta into 1 plus cos theta ಅಂದ್ರೆ 1 plus cos theta whole square divided by a minus b into a plus b. ಯಾವ ಫಾರ್ಮೆಟ್ ಆಯ್ತು? ಯಾವ ಐಡೆಂಟಿಟಿ ಆಯ್ತು? a square minus b square ಆಯ್ತು. ವಾಟ್ ಈಸ್ a ಹಿಯರ್? ದಟ್ ಈಸ್ 1. a square minus b square ಅಂದ್ರೆ ಏನು? cos square. ಕ್ಲಿಯರಾ? ಇಲ್ಲಿ ತನಕ ಅರ್ಥ ಆಗಿದೆ ಅಲ್ಲ ಎಲ್ರಿಗೂ ಕೂಡ? ಸರಿ. ಈಗ ಸ್ಕ್ವಯರ್ ರೂಟ್ ಆಫ್ 1 plus cos theta, 1 plus cos theta whole square divided by 1 square ಅಂದ್ರೆ ಏನು? 1 minus cos square theta ನ ಹಂಗೆ ಬರೀರಿ. ಈಗ ಮುಂದೆ ಸ್ಕ್ವಯರ್ ರೂಟ್ ಆಫ್ 1 plus cos theta whole square divided by 1 minus cos square theta ಅಂದ್ರೆ ಏನು? ನೋಡಿ, we know that sin square theta plus cos square theta is equal to 1. ಸೊ ನಮಗೆ 1 minus cos square theta ಇದೆ. ಸೊ ಇದು ಯಾವಾಗ ಬರುತ್ತೆ? ಇಲ್ಲಿ ಇದು ಯಾವಾಗ ಬರುತ್ತೆ ಅಂದ್ರೆ ಈ cos square theta ನ ಈ ಕಡೆ ಕಳಿಸಿದಾಗ 1 minus cos square theta ಆಗುತ್ತೆ. ಸೊ ದಿಸ್ ವಿಲ್ ಬಿ ಬೇಸಿಕಲಿ ಈಕ್ವಲ್ ಟು sin square theta. ಇದನ್ನ ಇಲ್ಲಿ ಕಳಿಸಿದ್ರೆ ಏನಾಗುತ್ತೆ? 1 minus cos square theta ಆಗುತ್ತೆ. ಇಲ್ಲಿ ಉಳಿದಿದ್ದೇನು? sin square theta. ಹಾಗಿದ್ರೆ ಇದು ನಮ್ಮ ಡಿನೋಮಿನೇಟರ್ ಏನಿದೆ ಅಲ್ಲ, ದಿಸ್ ಇಸ್ ಈಕ್ವಲ್ ಟು sin square theta ಅಂತ ಆಯ್ತು. ನಿಜ ಅಲ್ವಾ? ಓಕೆ, ಫೈನ್. ಈಗ ನಾನೇನ್ ಮಾಡ್ತೀನಿ ಅಂತ ಅಂದ್ರೆ, ಇಲ್ಲಿನೂ ಹೋಲ್ ಸ್ಕ್ವಯರ್ ಇದೆ, ಇಲ್ಲಿನೂ ಇದೊಂದೇ ಟರ್ಮಿಕ್ ಸ್ಕ್ವಯರ್ ಇದೆ. ಅಂತೂ ಈ ಕಂಪ್ಲೀಟ್ ಎಕ್ಸ್ಪ್ರೆಷನ್ಗೂ ಸ್ಕ್ವಯರ್ ಇದೆ, ಇದಕ್ಕೂ ಸ್ಕ್ವಯರ್ ಇದೆ ಅಂತ ಗೊತ್ತಾಯ್ತಲ್ಲ. ಹೋಲ್ಸೇಲ್ ಆಗಿ ಒಂದು ಸ್ಕ್ವಯರ್ ಬರೆದು ಬಿಡ್ತೀನಿ. ಮಾಡೋಣ ಕೆಲಸನ. ದಟ್ ಈಸ್ ಸ್ಕ್ವಯರ್ ರೂಟ್ ಆಫ್ 1 plus cos theta divided by sin theta whole square ಅಂತ ಹೇಳಿ ಬರೀತಿದ್ದೀನಿ. ಅರ್ಥ ಆಗ್ತಿದೆನಾ? ಇಲ್ಲಿ ಒಂದೇ ಟರ್ಮ್ ಇದೆ, ಇಲ್ಲಿ ಕಂಪ್ಲೀಟ್ ಎಕ್ಸ್ಪ್ರೆಷನ್ಗೆ ಕಲ್ತು ಸ್ಕ್ವಯರ್ ಇದೆ. ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಒಂದ್ ವೇಳೆ ಇಲ್ಲಿ sin square theta ಪ್ಲಸ್ cot square theta ನೋ ಸಮಥಿಂಗ್ ಇತ್ತು ಅಂದ್ರೆ ನೀವು ಸ್ಕ್ವಯರ್ ಅನ್ನ ಕಾಮನ್ ತೆಗಿಲಿಕ್ಕಾಗಲ್ಲ. ಅರ್ಥ ಆಗ್ತಿಲ್ಲ? ಕೇಳಿಸ್ಕೊಳ್ಳಿ. ನೋಡಿ, sin square theta ಪ್ಲಸ್ cot square theta ಸಮ್ ವ್ಯಾಲ್ಯೂ ಇದೆ ಅಂತ ಇಟ್ಕೊಳ್ಳಿ. ಈಗ ಇವೆರಡರಲ್ಲಿ ಕಾಮನ್ ತೆಗಿಲಿಕ್ಕೆ ಬರಲ್ಲ.
ಸಿನ್ಸ್ ವಿ ಆರ್ ಹ್ಯಾವಿಂಗ್ ಓನ್ಲಿ ಒನ್ ಟರ್ಮ್, ಈ ಒಂದೇ ಒಂದು ಟರ್ಮಿಗೆ ಸ್ಕ್ವಯರ್ ಇದೆ, ಈ ಕಂಪ್ಲೀಟ್ ಎಕ್ಸ್ಪ್ರೆಷನ್ಗೂ ಸ್ಕ್ವಯರ್ ಇದೆ, ಹಾಗಾಗಿ ಕಾಮನ್ ಆಗಿ ತೆಗಿತೀವಿ. ಇಲ್ಲಿ ಒಂದ್ ವೇಳೆ ಇದ್ರ ಜೊತೆಗೆ ಇನ್ನೊಂದು ಟರ್ಮ್ ಇತ್ತು ಅಲಾಂಗ್ ವಿತ್ ಪ್ಲಸ್ ಸೈನ್, ಹೋಲ್ ಸ್ಕ್ವಯರ್ ಅಲ್ಲ ಅದು, ಇದಕ್ಕೆ ಬೇರೆ ಸ್ಕ್ವೇರ್ ಇದಕ್ಕೆ ಬೇರೆ ಸ್ಕ್ವೇರ್ ಇದೆ ಅಲ್ವಾ, ಹಂಗಿದ್ದಾಗ ಇದಕ್ಕೆ ಎರಡಕ್ಕೂ ಕಲಿಸಿ ಸ್ಕ್ವೇರ್ ಅನ್ನ ಕಾಮನ್ ತೆಗಿಲಿಕ್ಕೆ ಬರಲ್ಲ. ಅರ್ಥ ಆಗ್ತಿದೆನಾ ನಾನು ಏನ್ ಹೇಳ್ತಿದ್ದೀನಿ ಅಂತ? ಸೊ ದೇರ್ ಫೋರ್ ಇವೆರಡಕ್ಕೂ ಕಲಿಸಿ ಸ್ಕ್ವೇರ್ ಅನ್ನ ನಾವು ಹೊರಗಡೆ ಬರ್ದಿದೀವಿ. ಇವಾಗ ಏನಾಗುತ್ತೆ, ವಾಟ್ ಹ್ಯಾಪನ್ಸ್, ಸ್ಕ್ವೇರ್ ಸ್ಕ್ವೇರ್ ರೂಟ್ ಎರಡು ಕ್ಯಾನ್ಸಲ್ ಆಗುತ್ತೆ ಅಂಡ್ ರಿಮೇನಿಂಗ್ ವಿಲ್ ಬಿ 1 ಪ್ಲಸ್ ಕಾಸ್ ಟೀಟಾ ಡಿವೈಡೆಡ್ ಬೈ ಸೈನ್ ಟೀಟಾ. ಹೌದಾ? ಈಗ ಅಗೇನ್ ನಾನೇನ್ ಮಾಡ್ತೀನಿ, ಇದನ್ನ ಸ್ಪ್ಲಿಟ್ ಮಾಡ್ತೀನಿ. ಅಂದ್ರೆ 1 ಬೈ ಸೈನ್ ಟೀಟಾ ಪ್ಲಸ್ ಕಾಸ್ ಟೀಟಾ ಬೈ ಸೈನ್ ಟೀಟಾ ಅಂತ ಹೇಳಿ ಬರೀತೀನಿ. ಓಕೆ, ಸೊ ದಿಸ್ ವಿಲ್ ಬಿ ಆಕ್ಚುಲಿ ಈಕ್ವಲ್ ಟು 1 ಬೈ ಸೈನ್ ಟೀಟಾ ಅಂದ್ರೆ ಏನು, ಕೊಸಿಕೆಂಟ್ ಟೀಟಾ. ಹೌದಾ? ಪ್ಲಸ್ ಕಾಸ್ ಬೈ ಸೈನ್ ಅಂದ್ರೆ ಕಾಟ್ ಟೀಟಾ. ನಿಜ ಅಲ್ವಾ? ನಮಗೇನ್ ಕೇಳಿದ್ರು, ಏನ್ ಪ್ರೂವ್ ಮಾಡ್ಲಿಕ್ಕೆ ಕೇಳಿದ್ರು, ಎಕ್ಸಾಕ್ಟ್ಲಿ ಅದನ್ನೇ ಕೇಳಿದ್ರು, ನಮಗೆ ಅದು ಬಂತು ಸಹ. ರೈಟ್? ಕ್ಲಿಯರ್ ಅಲ್ಲ? ಓಕೆ, ಸೊ ಇದು ನಮ್ಮ 3 ಮಾರ್ಕ್ ಕ್ವೆಶನ್. ದಿಸ್ ಇಸ್ ಆಕ್ಚುಲಿ ಅವರ್ RHS. ಹೌದಾ? ದಿಸ್ ಇಸ್ ಅವರ್ RHS, ಹೆನ್ಸ್ ಪ್ರೂವ್ಡ್. ಓಕೆ, ಈಗ ನಮ್ಮ ಮುಂದಿನ ಪ್ರಶ್ನೆ ಕಡೆಗೆ ಹೋಗೋಣ. ಐ ಬಿಲೀವ್ ಅದು ನಿಮಗೆ ಅರ್ಥ ಆಗಿದೆ ಅಂತ. ಸೊ ಇದು ನಮ್ಮ 2 ಮಾರ್ಕ್ಸ್ ಕ್ವೆಶನ್. ಇಫ್ 24 tan theta is equal to 7, then find sin theta ಹಾಗೆ cos theta. ಓಕೆ, ಸೊ ಬೇಸಿಕಲಿ ನಮಗೆ ಏನ್ ಕೊಟ್ಟರೆ 24 tan theta is equal to 7 ಅಂತ ಹೇಳಿ ಕೊಟ್ಟರೆ. ಹೌದಾ? ಸೊ ಈಗ tan ಥೀಟಾವನ್ನ ನಾನು ಹಾಗೆ ಇಡ್ತೀನಿ. 7 24 ಅನ್ನ ಈ ಕಡೆ ತಂದಾಗ 7/24 ಆಗ್ತದೆ. ನಿಜ ತಾನೆ? ಸೊ ಈಗ ಇಲ್ಲೊಂದು ರೈಟ್ ಟ್ರಯಾಂಗಲ್ ಅನ್ನ ತಗೊಳ್ಳೋಣ. ಲೆಟ್ ಮಿ ಟೇಕ್ ಅ ರೈಟ್ ಟ್ರಯಾಂಗಲ್ ಹಿಯರ್. ಈ ಒಂದು ರೈಟ್ ಟ್ರಯಾಂಗಲ್ ಅಲ್ಲಿ ನೋಡಿ, ಫಸ್ಟ್ ಆಫ್ ಆಲ್ ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು 7/25 ಏನಿದೆ ಅಲ್ಲ, ಇದು ಏನಿದು, ಇದರ ಅರ್ಥ ಏನು? ಅಪೋಸಿಟ್ ಬೈ ಅಡ್ಜಸೆಂಟ್, ಅಪೋಸಿಟ್ ಬೈ ಅಡ್ಜಸೆಂಟ್ ಅಥವಾ ಅಪೋಸಿಟ್ ಬೈ ಬೇಸ್. ಕರೆಕ್ಟ್ ಅಲ್ವಾ? ಲೆಟ್ ಮಿ ಟೇಕ್ ಸಮ್ ಟೀಟಾ ಹಿಯರ್. ಇಲ್ಲೊಂದು ಟೀಟಾ ತಗೊಳ್ತೀನಿ. ಟೀಟಾದ ಪ್ರಕಾರ ಇದರ ಪರ್ಸ್ಪೆಕ್ಟಿವ್ ಇಂದ ದಿಸ್ ಇಸ್ ಅಪೋಸಿಟ್ ಸೈಡ್. ಹೌದಾ? 90 ಡಿಗ್ರಿಗೆ ವಿರುದ್ಧ ಇರುವಂತದ್ದು ಹೈಪೋಟಿನ್ಯೂಸ್, ಹಾಗೆ ಇದು ನಮ್ಮ ಬೇಸ್. ನಿಜ ತಾನೆ? ಎಸ್. ಸೊ ಇದೇನಿದು? ದಿಸ್ ಇಸ್ ಅಪೋಸಿಟ್ ಡಿವೈಡೆಡ್ ಬೈ ಬೇಸ್. ಏನಿದೆ ಅಪೋಸಿಟ್? ನಮಗೆ 7 ಇದೆ. ಬೇಸ್ ಎಷ್ಟಿದೆ? 24 ಇದೆ. ಹೌದಾ? ನಮಗೆ ಏನ್ ಬೇಕು? ಸೈನ್ ಟೀಟಾ ಕಾಸ್ ಟೀಟಾದ ವ್ಯಾಲ್ಯೂ ಬೇಕು. ಸೈನ್ ಟೀಟಾ ಅಂದ್ರೆ ಅಪೋಸಿಟ್ ಬೈ ಹೈಪೋಟಿನ್ಯೂಸ್, ಕಾಸ್ ಟೀಟಾ ಅಂದ್ರೆ ಬೇಸ್ ಬೈ ಹೈಪೋಟಿನ್ಯೂಸ್. ಹೈಪೋಟಿನ್ಯೂಸೇ ಇಲ್ಲ ಬೇಸಿಕಲಿ ನಮಗೆ. ಹಾಗಿದ್ರೆ ಇವೆರಡರ ಸಹಾಯದಿಂದ ಇದನ್ನ ಫೈಂಡ್ ಔಟ್ ಮಾಡಬಹುದು. ಹೇಗೆ? ಯೂಸಿಂಗ್ ಪೈಥಾಗರಸ್ ಥಿಯರಮ್. ನಿಜ ಅಲ್ವಾ? ಸೊ ಪೈಥಾಗರಸ್ನ ಇಲ್ಲಿ ಅಪ್ಲೈ ಮಾಡ್ತೀನಿ. ಹೈಪೋಟಿನ್ಯೂಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಅಪೋಸಿಟ್ ಸೈಡ್ ಸ್ಕ್ವಯರ್ ಪ್ಲಸ್ ಬೇಸ್ ಸೈಡ್ ಸ್ಕ್ವಯರ್. ನಿಜ ತಾನೆ? ಓಕೆ, ಸೊ ಹೈಪೋಟಿನ್ಯೂಸ್ ಗೊತ್ತಿಲ್ಲ. ಸೊ ಹೈಪೋಟಿನ್ಯೂಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಅಪೋಸಿಟ್ ಅಂದ್ರೆ 7 ಸ್ಕ್ವಯರ್ ಪ್ಲಸ್ ಬೇಸ್ ಅಂದ್ರೆ 24 ಸ್ಕ್ವಯರ್. ಹೌದಾ? ಓಕೆ, ಸೊ ಹೈಪೋಟಿನ್ಯೂಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು 7 ಸ್ಕ್ವಯರ್ ಅಂದ್ರೆ 49 ಪ್ಲಸ್ 24 ಸ್ಕ್ವಯರ್ ಅಂದ್ರೆ ಎಷ್ಟು ಬರುತ್ತೆ ನೋಡಿ? 24 ಇಂಟು 24. ಸೊ 4 4s are 16, 4 2s are 8, this is 9, 2 4s are 8, 2 2s are 4. ಹೌದಾ? ಸೊ ಯು ವಿಲ್ ಗೆಟ್ ಬೇಸಿಕಲಿ 576 ಬರುತ್ತೆ ನಿಮಗೆ. ಎಷ್ಟು ಬರುತ್ತೆ? 576. 24 ಸ್ಕ್ವಯರ್ ಇಸ್ ನಥಿಂಗ್ ಬಟ್ 576. 576 ಪ್ಲಸ್ 49 ಮಾಡಿದ್ರೆ ಎಷ್ಟು ಬರ್ತದೆ? ಹೌ ಮಚ್ ಯು ವಿಲ್ ಗೆಟ್? 625 ಬರ್ತದೆ. ನಿಜ ಅಲ್ವಾ? ಸೊ ಬೇಕಿದ್ರೆ ನೀವು ಆಡ್ ಮಾಡಿ ನೋಡಿ ಗೊತ್ತಾಗುತ್ತೆ. ದಿಸ್ ಇಸ್ ಈಕ್ವಲ್ ಟು 625. ರೈಟ್? ಓಕೆ, and finally hypotenuse is equal to square root of 625 which is equal to 25. ಹೌದಾ? ಈ ಸ್ಕ್ವೇರ್ ಅನ್ನ ಈ ಕಡೆ ಕಳಿಸಿದಾಗ ಸ್ಕ್ವೇರ್ ರೂಟ್ ಆಫ್ 625 ಆಯ್ತು, ವಿಚ್ ಇಸ್ ಈಕ್ವಲ್ ಟು 25. 25 ಸ್ಕ್ವೇರ್ 625. ಹಾಗಿದ್ರೆ ಹೈಪೋಟಿನ್ಯೂಸ್ ಎಷ್ಟಾಯ್ತು? 25 ಆಯ್ತು. ನಿಜ ಅಲ್ವಾ? ಸೊ ಈಗ ನಾವೇನ್ ಮಾಡಬಹುದು? ಸೈನ್ ಹಾಗೆ ಕಾಸ್ ಟೀಟಾಗಳನ್ನ ಫೈಂಡ್ ಔಟ್ ಮಾಡಬಹುದು. ಫಸ್ಟ್ ಒನ್ ಈಸ್ ಸೈನ್ ಟೀಟಾ. Sin theta is equal to
ಆಪೋಸಿಟ್ ಸೈಡ್ ಎಷ್ಟಿದೆ 7 ಇದೆ, ಡಿವೈಡೆಡ್ ಬೈ ಹೈಪೋಟಿನ್ಯೂಸ್ ಎಷ್ಟಿದೆ 25. ಓಕೆ, ಅದೇ ರೀತಿ ಕಾಸ್ ಟೀಟಾ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಅಥವಾ ಬೇಸ್ ಎಷ್ಟಿದೆ 24 ಇದೆ, ಡಿವೈಡೆಡ್ ಬೈ ಅಗೇನ್ ಹೈಪೋಟಿನ್ಯೂಸ್ ಎಷ್ಟಿದೆ 25. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಅರ್ಥ ಆಯ್ತಾ? ಈಸಿ ಆಗಿದೆ, ಕಾನ್ಸೆಪ್ಟ್ ತುಂಬಾ ಈಸಿ ಆಗಿದೆ. ಆಲ್ ರೈಟ್. ಸೊ ಹಾಗಿದ್ರೆ ನಮ್ಮ ನೆಕ್ಸ್ಟ್ ಕ್ವೆಶನ್ ನ ಕಡೆಗೆ ಇವಾಗ ಹೋಗೋಣ. ಅಗೇನ್ 3 marks ಕ್ವೆಶನ್, ಮಾರ್ಚ್ 2016 ಅಲ್ಲಿ ಕೇಳಿರುವಂತಹ ಪ್ರಶ್ನೆ. ಪ್ರೂವ್ ದಟ್ ಸೈನ್ ಆಫ್ 90 ಡಿಗ್ರಿ ಮೈನಸ್ ಟೀಟಾ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಟೀಟಾ ಪ್ಲಸ್ ಕಾಸ್ ಟೀಟಾ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಆಫ್ 90 ಡಿಗ್ರಿ ಮೈನಸ್ ಟೀಟಾ ಇಸ್ ಈಕ್ವಲ್ ಟು 2 ಸೀಕೆಂಟ್ ಟೀಟಾ. ಫೈನ್. ಸೊ ಪ್ರೂವಿಂಗ್ ಕ್ವೆಶನ್ ಅಂತ ಬಂದಾಗ ಏನ್ ಮಾಡ್ತೀವಿ? ಯಾವಾಗ್ಲೂ LHS ಅನ್ನ ತಗೊಳ್ತೀವಿ, ಅದನ್ನ RHS ಗೆ ಈಕ್ವಲ್ ಇದೆ ಅಂತ ಹೇಳಿ ಪ್ರೂವ್ ಮಾಡ್ತೀವಿ. ಫೈನ್, ಅದೇ ಕೆಲಸನ ಇವಾಗ ಮಾಡೋಣ. LHS ಏನಿದೆ ಬರೀತೀನಿ ಅದನ್ನ. ಸೈನ್ ಆಫ್ 90 ಡಿಗ್ರಿ ಮೈನಸ್ ಟೀಟಾ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಟೀಟಾ. ಹೌದಾ? 1 ಪ್ಲಸ್ ಸೈನ್ ಟೀಟಾ ಪ್ಲಸ್ ಕಾಸ್ ಟೀಟಾ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಆಫ್ 90 ಡಿಗ್ರಿ ಮೈನಸ್ ಟೀಟಾ. ಕ್ಲಿಯರ್? ಓಕೆ. ಸೊ ಈಗ ನೋಡಿ, ಇದನ್ನ ಗಮನಿಸ್ರಿ, ಇದನ್ನ ಹಾಗೆ ಇದನ್ನ, ದಿಸ್ ಪಾರ್ಟ್ ಇದಿಷ್ಟನ್ನೇ ಏನದು ಕಾಂಪ್ಲಿಮೆಂಟರಿ ಆಂಗಲ್ಸ್. ಕರೆಕ್ಟ್ ಅಲ್ವಾ? ಕಾಂಪ್ಲಿಮೆಂಟರಿ ಆಂಗಲ್ಸ್ ಇಲ್ಲಿ ಅಪ್ಲಿಕೇಬಲ್ ಇದೆ. ಹಾಗಿದ್ರೆ ನಮಗೆ ಗೊತ್ತಿದೆ ಸೈನ್ ಆಫ್ 90 ಡಿಗ್ರಿ ಮೈನಸ್ ಟೀಟಾ ಇಸ್ ಈಕ್ವಲ್ ಟು ಕಾಸ್ ಟೀಟಾ. ಹೌದಾ? ಸೊ ಈ ಜಾಗನ ಕಾಸ್ ಟೀಟಾದಿಂದ ರಿಪ್ಲೇಸ್ ಮಾಡ್ರಿ, ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಟೀಟಾ ಪ್ಲಸ್ ಕಾಸ್ ಟೀಟಾನ ಹಂಗೆ ಬರೀರಿ, ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಆಫ್ 90 ಡಿಗ್ರಿ ಮೈನಸ್ ಟೀಟಾ ಅಂದ್ರೆ ಏನ್ ಬರೀತೀರಿ? ಕಾಸ್ ಆಫ್ 90 ಡಿಗ್ರಿ ಮೈನಸ್ ಟೀಟಾ ವ್ಯಾಲ್ಯೂ ಇಸ್ ಸೈನ್ ಟೀಟಾ. ನಿಜ ತಾನೆ? ಸೊ 1 ಮೈನಸ್ ಸೈನ್ ಟೀಟಾ. ಇಷ್ಟ ಅರ್ಥ ಆಯ್ತಾ? ಸರಿ. ಈಗ ನೋಡಿ, ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಕ್ಲಿಯರ್? ಹಾ, ಯಾವ ರೀತಿ ಸಿಂಪ್ಲಿಫೈ ಮಾಡೋದು? ಹೌ ಟು ಸಿಂಪ್ಲಿಫೈ? ತುಂಬಾ ಸಿಂಪಲ್. ನೋಡಿ, ಇಲ್ಲಿ 1 ಪ್ಲಸ್ ಸೈನ್ ಟೀಟಾ, ಇಲ್ಲಿ 1 ಮೈನಸ್ ಸೈನ್ ಟೀಟಾ ಇದೆ. ಇದೊಂದು ಫ್ರಾಕ್ಷನ್ ರಾಷನಲ್ ಫಾರ್ಮೆಟ್ ಅಲ್ಲಿ ಇದೆ. ಆದರೆ ಡಿನೋಮಿನೇಟರ್ಗಳು ಡಿಫರೆಂಟ್ ಆಗಿದೆ. ಯಾವಾಗ ಡಿನೋಮಿನೇಟರ್ಗಳು ಡಿಫರೆಂಟ್ ಆಗಿರುತ್ತೋ ಏನ್ ಮಾಡ್ತೀರಾ? LCM ತಗೊಳ್ತೀರಾ. ಕರೆಕ್ಟ್ ಅಲ್ವಾ? ಸೊ ಇದರ LCM ಏನಾಗುತ್ತೆ? ಎರಡೂ ಡಿನೋಮಿನೇಟರ್ಗಳನ್ನ ಕನ್ಸಿಡರ್ ಮಾಡ್ರಿ. ದಟ್ ಇಟ್ ಸೆಲ್ಫ್ ಇಸ್ LCM. ಅಂದ್ರೆ 1 ಪ್ಲಸ್ ಸೈನ್ ಟೀಟಾ ಇಂಟು 1 ಮೈನಸ್ ಸೈನ್ ಟೀಟಾ ಏನಿದೆಲ್ಲ, ದಟ್ ಇಟ್ ಸೆಲ್ಫ್ ಇಸ್ ದ LCM. ಓಕೆ. ಸೊ ಇಲ್ಲಿ ಬರೀತೀನಿ ನಾನು ಕಾಸ್ ಟೀಟಾ. ಇಲ್ಲ, ಒಂದು ಕೆಲಸ ಮಾಡೋಣ, ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇದನ್ನ ಕಂಟಿನ್ಯೂ ಮಾಡೋಣ. ಓಕೆ, ಲೆಟ್ ಮೀ ಕಂಟಿನ್ಯೂ. ಇಲ್ಲ, ಇಲ್ಲೇ ಕಂಟಿನ್ಯೂ ಮಾಡಬಹುದು, ಮಾಡ್ತೀನಿ. ಕಾಸ್ ಟೀಟಾ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಟೀಟಾ ಇಂಟು LCM ಏನೇನಂತ ಹೇಳಿದ್ದೆ? ಈ ಒಂದು ಡಿನೋಮಿನೇಟರ್ ದಟ್ ಈಸ್ 1 ಪ್ಲಸ್ ಸೈನ್ ಟೀಟಾ ಇಂಟು 1 ಮೈನಸ್ ಸೈನ್ ಟೀಟಾ. ದಿಸ್ ಇಸ್ ದ LCM. ಹೌದಾ? ಸೊ ಈ LCM ಅನ್ನ ಫಸ್ಟ್ ಫ್ರಾಕ್ಷನ್ಗೆ ಮಲ್ಟಿಪ್ಲೈ ಮಾಡಿದ್ವಿ. ಈಗ ಎರಡನೇ ಫ್ರಾಕ್ಷನ್ ದಟ್ ಈಸ್ ಕಾಸ್ ಟೀಟಾ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಟೀಟಾ ಇಂಟು 1 ಪ್ಲಸ್ ಸೈನ್ ಟೀಟಾ ಇಂಟು 1 ಮೈನಸ್ ಸೈನ್ ಟೀಟಾ. ಇಷ್ಟ ಅರ್ಥ ಆಯ್ತಾ? ಓಕೆ. ಸೊ 1 ಪ್ಲಸ್ ಸೈನ್ ಟೀಟಾ ಹಾಗೆ 1 ಪ್ಲಸ್ ಸೈನ್ ಟೀಟಾ ಕ್ಯಾನ್ಸಲ್ ಆಯ್ತು. 1 ಮೈನಸ್ ಸೈನ್ ಟೀಟಾ 1 ಮೈನಸ್ ಸೈನ್ ಟೀಟಾ ಕೂಡ ಕ್ಯಾನ್ಸಲ್ ಆಯ್ತು. ಈಗ ಏನು ಉಳಿದಿದೆ ಅದನ್ನ ನಾವು ಬರೆಯೋಣ ನೆಕ್ಸ್ಟ್ ಸ್ಲೈಡ್ ಅಲ್ಲಿ. ಕಾಸ್ ಟೀಟಾ ಇಂಟು 1 ಮೈನಸ್ ಸೈನ್ ಟೀಟಾ ಏನುಳಿತು? ಕಾಸ್ ಟೀಟಾ ಇಂಟು 1 ಮೈನಸ್ ಸೈನ್ ಟೀಟಾ ಪ್ಲಸ್ ಈ ಕಡೆಗೆ ಕಾಸ್ ಟೀಟಾ ಇಂಟು 1 ಪ್ಲಸ್ ಸೈನ್ ಟೀಟಾ. ಹೌದಾ? ಕಾಸ್ ಟೀಟಾ ಇಂಟು 1 ಪ್ಲಸ್ ಸೈನ್ ಟೀಟಾ ಡಿವೈಡೆಡ್ ಬೈ, ನೋಡಿ LCM ಬರೆಯೋದನ್ನ ಮರಿಬೇಡಿ. LCM ಏನಿಲ್ಲಿ? ದಿಸ್ ಇಟ್ ಸೆಲ್ಫ್ ಈಸ್ ದ LCM. 1 ಪ್ಲಸ್ ಸೈನ್ ಟೀಟಾ 1 ಪ್ಲಸ್ ಸೈನ್ ಟೀಟಾ ಇಂಟು 1 ಮೈನಸ್ ಸೈನ್ ಟೀಟಾ. ರೈಟ್? ಓಕೆ. ಸೊ ಈಗ ನೋಡಿ, ಕಾಸ್ ಟೀಟಾ ಇಂಟು 1 ಮಾಡಿದ್ರೆ ಯು ವಿಲ್ ಗೆಟ್ ಕಾಸ್ ಟೀಟಾ. ಕಾಸ್ ಟೀಟಾ ಇಂಟು ಮೈನಸ್ ಸೈನ್ ಟೀಟಾ ಮಾಡಿದ್ರೆ ಮೈನಸ್ ಕಾಸ್ ಟೀಟಾ ಸೈನ್ ಟೀಟಾ. ಹೌದಾ? ಈ ಕಡೆಗೆ ಪ್ಲಸ್ ಕಾಸ್ ಟೀಟಾ ಇಂಟು 1 ಮಾಡಿದ್ರೆ ಕಾಸ್ ಟೀಟಾ ಪ್ಲಸ್ ಕಾಸ್ ಟೀಟಾ ಇಂಟು ಸೈನ್ ಟೀಟಾ ಮಾಡಿದ್ರೆ ಕಾಸ್ ಟೀಟಾ ಸೈನ್ ಟೀಟಾ
ಡಿವೈಡೆಡ್ ಬೈ, ಇದನ್ನ ಅಬ್ಸರ್ವ್ ಮಾಡ್ರಿ ಯಾವ ರೀತಿ ಇದೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದ್ರೆ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂತ ಬರೀಬಹುದು. ಅದೇ ತಾನೇ ಐಡೆಂಟಿಟಿ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್. ಸೊ ಎ ಸ್ಕ್ವಯರ್ ಅಂದ್ರೆ 1 ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂದ್ರೆ ಸೈನ್ ಸ್ಕ್ವಯರ್ ಟೀಟಾ. ಓಕೆ, ಆಲ್ ರೈಟ್. ಈಗ ನೋಡಿ, ಮೈನಸ್ ಕಾಸ್ ಟೀಟಾ ಸೈನ್ ಟೀಟಾ ಪ್ಲಸ್ ಕಾಸ್ ಟೀಟಾ ಸೈನ್ ಟೀಟಾ ಕ್ಯಾನ್ಸಲ್ ಆಯ್ತು. ಬಾಕಿ ಉಳಿದಿದ್ದೇನು, ಕಾಸ್ ಟೀಟಾ ಪ್ಲಸ್ ಕಾಸ್ ಟೀಟಾ ದಟ್ ಈಸ್ 2 ಕಾಸ್ ಟೀಟಾ ಉಳಿತು, ಡಿವೈಡೆಡ್ ಬೈ 1 ಸ್ಕ್ವಯರ್ ಅಂದ್ರೆ 1 ಮೈನಸ್ ಸೈನ್ ಸ್ಕ್ವಯರ್ ಟೀಟಾ. ಫೈನ್. ವಾಟ್ ಈಸ್ 1 ಮೈನಸ್ ಸೈನ್ ಸ್ಕ್ವಯರ್ ಟೀಟಾ? ದಟ್ ಈಸ್ ಕಾಸ್ ಸ್ಕ್ವಯರ್ ಟೀಟಾ. ಕರೆಕ್ಟ್ ಅಲ್ವಾ? ಹೆಂಗ್ ಹೇಳ್ದೆ? ಬಿಕಾಸ್ ಸೈನ್ ಸ್ಕ್ವಯರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ಟೀಟಾ ಇಸ್ ಈಕ್ವಲ್ ಟು 1. ಸೊ 1 ಅನ್ನ ಹಾಗೆ ಇಡ್ತೀನಿ ಈ ಕಡೆಗೆ, ಸೈನ್ ಸ್ಕ್ವಯರ್ ಟೀಟಾನ ಈ ಕಡೆ ತಂದ್ರೆ ಏನಾಗ್ತದೆ ನನಗೆ? ವಾಟ್ ಈಸ್ ರಿಮೈನಿಂಗ್ ಹಿಯರ್? ಕಾಸ್ ಸ್ಕ್ವಯರ್ ಟೀಟಾ. ಕರೆಕ್ಟ್ ಅಲ್ವಾ? ಸೈನ್ ಸ್ಕ್ವಯರ್ ಟೀಟಾನ ಈ ಕಡೆ ಕಳಿಸ್ಬಿಟ್ಟೆ, ಕಾಸ್ ಸ್ಕ್ವಯರ್ ಟೀಟಾ ಇಲ್ಲೇ ಉಳ್ಕೊಳ್ತು. ಹಾಗಿದ್ರೆ ಈ ಕಾಸ್ ಸ್ಕ್ವಯರ್ ಟೀಟಾಕ್ಕೆ ಯಾವ್ದು ಈಕ್ವಲ್ ಆಯ್ತು? 1 ಮೈನಸ್ ಸೈನ್ ಸ್ಕ್ವಯರ್ ಟೀಟಾ ಈಕ್ವಲ್ ಆಯ್ತು. ನಿಜ ತಾನೆ? ಸೊ ಅದನ್ನೇ ನಾನು ಇಲ್ಲಿ ಬರೀತಿದ್ದೀನಿ. ದಟ್ ಈಸ್ 2 ಕಾಸ್ ಟೀಟಾ ಡಿವೈಡೆಡ್ ಬೈ ದಿಸ್ ಈಸ್ ಈಕ್ವಲ್ ಟು ಕಾಸ್ ಸ್ಕ್ವಯರ್ ಟೀಟಾ. ಕ್ಲಿಯರ್? ಸೊ ಬೇಸಿಕಲಿ ಕಾಸ್ ಸ್ಕ್ವಯರ್ ಟೀಟಾನ ಹೆಂಗ್ ಬರೀತೀರಾ? ಹೆಂಗ್ ಬರೆಯೋದು ಮ್ಯಾಮ್? ಕಾಸ್ ಟೀಟಾ ಇಂಟು ಕಾಸ್ ಟೀಟಾ ಅಂತ ಬರಿಬೋದಲ್ಲ? ಖಂಡಿತ ಬರಿಬಹುದು. ಕಾಸ್ ಸ್ಕ್ವಯರ್ ಟೀಟಾ ಅಂದ್ರೆ ಕಾಸ್ ಟೀಟಾ ಇಂಟು ಕಾಸ್ ಟೀಟಾ, ರೈಟ್? ಸೊ ಹಾಗಿದ್ರೆ ಈಗ ಒಂದು ಕಾಸ್ ಟೀಟಾ ಮತ್ತೊಂದು ಕಾಸ್ ಟೀಟಾ ಕ್ಯಾನ್ಸಲ್ ಆಯ್ತು. ಉಳಿದಿದ್ದೇನು ನಿಮಗೆ? ಉಳಿದಿದ್ದೇನಪ್ಪ ಅಂದ್ರೆ 2 ಡಿವೈಡೆಡ್ ಬೈ, ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಕಂಟಿನ್ಯೂ ಮಾಡೋಣ ಇದನ್ನ. 2 ಡಿವೈಡೆಡ್ ಬೈ ಕಾಸ್ ಟೀಟಾ ಉಳ್ಕೊಂಡಿರೋದು, ಹೌದಾ? 2 ಡಿವೈಡೆಡ್ ಬೈ ಕಾಸ್ ಟೀಟಾ, ದಟ್ ಈಸ್ 2 ಡಿವೈಡೆಡ್ ಬೈ ಕಾಸ್ ಟೀಟಾ. ಫೈನ್. ಸೊ ನಮಗೇನ್ ಪ್ರೂವ್ ಮಾಡ್ಲಿಕ್ಕೆ ಹೇಳಿದ್ರು? ಫಸ್ಟ್ ಆಫ್ ಆಲ್ 2 ಸೀಕೆಂಟ್ ಟೀಟಾ ಅಂತ ಕೇಳಿದ್ರು. ಬಂತಲ್ಲ ಆಲ್ಮೋಸ್ಟ್. ಹೆಂಗೆ? ಬಿಕಾಸ್ ನೋಡಿ, 2 ಇಂಟು 1 ಡಿವೈಡೆಡ್ ಬೈ ಕಾಸ್ ಟೀಟಾ ಅಂತ ಹೇಳಿ ನಾನು ಇದನ್ನ ಬರೀತೀನಿ. 2 ಅನ್ನ ಈ ಕಡೆ ಬರೀತೀನಿ, ಸೆಪರೇಟ್ ಆಗಿ 1 ಬೈ ಕಾಸ್ ಟೀಟಾ ಆಗುತ್ತೆ ಅದು. ವಾಟ್ ಈಸ್ 1 ಬೈ ಕಾಸ್ ಟೀಟಾ? ದಟ್ ಈಸ್ ಸೀಕೆಂಟ್ ಟೀಟಾ. ದಟ್ ಈಸ್ ಸೀಕೆಂಟ್ ಟೀಟಾ. ಇಸ್ ದಿಸ್ ಕ್ಲಿಯರ್? ಏನಿದು? ದಿಸ್ ಇಸ್ ಅವರ್ RHS. LHS ತಗೊಂಡ್ವಿ, RHS ನ ತಂದ್ವಿ. ಕ್ಲಿಯರ್? ಅರ್ಥ ಆಯ್ತಾ? ಸೊ ದಿಸ್ ಇಸ್ ಫಾರ್ 3 ಮಾರ್ಕ್ಸ್. 3 ಮಾರ್ಕ್ಸ್ಗೆ ಕೇಳಿದ್ದಂತಹ ಪ್ರಶ್ನೆ ಈ ರೀತಿ ಬಂದ್ರೆ ಹೆಂಗೆ ಸಾಲ್ವ್ ಮಾಡೋದು ಅನ್ನೋದು ನಿಮಗೆ ಗೊತ್ತಿರಬೇಕು. ಓಕೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದಷ್ಟು ನಿಮಗೆ ಐಡಿಯಾ ಸಿಗ್ತಾ ಹೋಗುತ್ತೆ. ಆಲ್ ರೈಟ್, ಸರಿ. ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್, 1 ಮಾರ್ಕ್ ಕ್ವೆಶನ್. ಇಫ್ ಸೈನ್ ಟೀಟಾ ಇಸ್ ಈಕ್ವಲ್ ಟು 3/5 ದೆನ್ ದ ವ್ಯಾಲ್ಯೂ ಆಫ್ ಕೊಸಿಕೆಂಟ್ ಟೀಟಾ ಇಸ್ ಹೌ ಮಚ್? ಅರೆ ಎಷ್ಟು ಈಸಿ ಕ್ವೆಶನ್. ಸೈನ್ ಟೀಟಾದ ರೆಸಿಪ್ರೋಕಲ್ಲೇ ಕೊಸಿಕೆಂಟ್ ಟೀಟಾ, ಕರೆಕ್ಟ್ ಅಲ್ವಾ? ಹಾಗಿದ್ರೆ ಕೊಸಿಕೆಂಟ್ ಟೀಟಾ ವ್ಯಾಲ್ಯೂ ಏನಾಗುತ್ತೆ? ಇದರ ರೆಸಿಪ್ರೋಕಲ್ ಅಂದ್ರೆ ಏನಾಗುತ್ತೆ? 5/3 ಆಗುತ್ತೆ. ವೇರ್ ಇಸ್ 5/3? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹೌದಾ? ಸೈನ್ ಟೀಟಾ ನಮಗೆ 3/5 ಇದೆ. ಈ ಸೈನ್ ಟೀಟಾದ ರೆಸಿಪ್ರೋಕಲ್ಲೇ ಕೊಸಿಕೆಂಟ್ ಟೀಟಾ, ಹಾಗಿದ್ರೆ ದಟ್ ಈಸ್ 5/3. ಡನ್. ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್, ಇಫ್ ಎ ಇಸ್ ಈಕ್ವಲ್ ಟು 60 ಡಿಗ್ರಿ, ಬಿ ಇಸ್ ಈಕ್ವಲ್ ಟು 30 ಡಿಗ್ರಿ, ದೆನ್ ವೆರಿಫೈ ದಟ್ ಕಾಸ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಕಾಸ್ ಎ ಇಂಟು ಕಾಸ್ ಬಿ ಮೈನಸ್ ಸೈನ್ ಎ ಇಂಟು ಸೈನ್ ಬಿ. ಕ್ಲಿಯರ್? ಸೊ ಬೇಸಿಕಲಿ ಇದು ಸಹಿತ ನಿಮಗೆ 2 ಮಾರ್ಕ್ ಅಥವಾ 3 ಮಾರ್ಕ್ಗೆ ಕೇಳುವಂತ ಪ್ರಶ್ನೆ. ಫೈನ್, ಸರಿ. ಸೊ ಈಗ ಇದನ್ನ ಹೇಗೆ ಸಾಲ್ವ್ ಮಾಡೋದು? ತುಂಬಾ ಸಿಂಪಲ್, ತುಂಬಾನೇ ಸಿಂಪಲ್ ಆಗಿದೆ. ಏನ್ ಮಾಡಬೇಕು? ಸಿಂಪಲ್ ಅಂತ ಅಂದ್ರಿ ಮ್ಯಾಮ್, ಏನ್ ಮಾಡಬೇಕು ಅಂದ್ರೆ ಫಸ್ಟ್ LHS ಅನ್ನ ತಗೊಳ್ರಿ, ಏನ್ ವ್ಯಾಲ್ಯೂ ಬರುತ್ತೆ ನೋಡ್ರಿ. ಆಮೇಲೆ RHS ಅನ್ನ ತಗೊಳ್ರಿ, ಅದನ್ನ ಸಾಲ್ವ್ ಮಾಡ್ರಿ, ಏನ್ ವ್ಯಾಲ್ಯೂ ಬರುತ್ತೆ ನೋಡ್ರಿ. ಎರಡೂ ಈಕ್ವಲ್ ಬಂತಾ? ದೆನ್ ವಿ ಪ್ರೂವ್ಡ್ ಅಂತ ಅರ್ಥ. ಓಕೆ, ಪ್ರೂವ್ ಆಗುತ್ತೆ ಕೂಡ. ಸರಿ, ಒಂದೊಂದನ್ನೇ ತಗೊಂಡು ನೋಡೋಣ. ಮೊದಲು LHS ನ ತಗೊಳ್ತೀನಿ. LHS ಏನಿದೆ? ಕಾಸ್ ಆಫ್ ಎ ಪ್ಲಸ್ ಬಿ ಅಂತ ಇದೆ, ಹೌದಾ? ದಟ್ ಈಸ್ ಕಾಸ್ ಆಫ್, ವಾಟ್ ಈಸ್ ಎ ಹಿಯರ್? 60 ಡಿಗ್ರಿ ಪ್ಲಸ್ ಬಿ ಅಂದ್ರೆ ಏನು? 30 ಡಿಗ್ರಿ, ರೈಟ್? ಸರಿ. ಸೊ ಕಾಸ್ ಆಫ್ 60 ಪ್ಲಸ್ 30 ಅಂದ್ರೆ 90 ಡಿಗ್ರಿ. ಸೊ ಕಾಸ್ 90 ಡಿಗ್ರಿ ವ್ಯಾಲ್ಯೂ ಎಷ್ಟು? ವಾಟ್ ಈಸ್ ದ ಕಾಸ್ 90 ಡಿಗ್ರಿ ವ್ಯಾಲ್ಯೂ? ದಟ್ ಈಸ್ 0. ಕರೆಕ್ಟ್ ಅಲ್ವಾ? ಕಾಸ್ 90 ಡಿಗ್ರಿ ಇಸ್ ನಥಿಂಗ್ ಬಟ್ 0. ಸರಿ, ಈ ಕಡೆಗೆ RHS ಮಾಡಿ ನೋಡೋಣ. ಲೆಟ್ ಮಿ ಟೇಕ್ RHS ಹಿಯರ್. RHS, ಹೌದಾ?
ದಟ್ ಈಸ್ ಕಾಸ್ ಎ ಇಂಟು ಕಾಸ್ ಬಿ ಮೈನಸ್ ಸೈನ್ ಎ ಇಂಟು ಸೈನ್ ಬಿ. ಓಕೆ, ಸೊ ಕಾಸ್ ಎ ಅಂದ್ರೆ ಏನ್ ಬರೀತೀರಿ? ಕಾಸ್ 60 ಡಿಗ್ರಿ ಅಂತ ಹೇಳಿ ಬರೀತೀರಿ. ಹಾಗೆ ಕಾಸ್ ಬಿ ಅಂದ್ರೆ 30 ಡಿಗ್ರಿ ಅಂತ ಹೇಳಿ ಬರೀತೀರಿ. ಮೈನಸ್ ಸೈನ್ 60 ಡಿಗ್ರಿ ಇಂಟು ಸೈನ್ 30 ಡಿಗ್ರಿ. ಫೈನ್. ಸೊ ನಾನೇನ್ ಮಾಡಿದೆ, ಎಲ್ಲೆಲ್ಲಿ ಎ ಇದೆನೋ ಅಲ್ಲೆಲ್ಲ ಆಂಗಲ್ಗಳನ್ನ ಹಾಕಿದೆ. ಇಲ್ಲಿ ಕಾಸ್ ಎ ಅಂದ್ರೆ ಏನು? ಎ ಅಂದ್ರೆ ಆಂಗಲ್. ಕಾಸ್ ಬಿ, ಬಿ ಅಂದ್ರೆ ಏನು? ಆಂಗಲ್. ಆ ಆಂಗಲ್ಗಳನ್ನ ಇಲ್ಲಿ ಹಾಕಿದೀವಿ ಅಷ್ಟೇ. ಫೈನ್. ಸೊ ವಾಟ್ ಈಸ್ ಕಾಸ್ 60 ಡಿಗ್ರಿ ವ್ಯಾಲ್ಯೂ? 1/2. ನಿಜ ತಾನೆ? ಹಾ. ವಾಟ್ ಈಸ್ ಕಾಸ್ 30 ಡಿಗ್ರಿ ವ್ಯಾಲ್ಯೂ? √3/2. ಹೌದಾ? ಮೈನಸ್ ಸೈನ್ 60 ಡಿಗ್ರಿ ವ್ಯಾಲ್ಯೂ ಏನು? √3/2. ಹೌದಾ? ವಾಟ್ ಈಸ್ ಸೈನ್ 30 ಡಿಗ್ರಿ ವ್ಯಾಲ್ಯೂ? 1/2. ಓಕೆ. ಸೊ 1 ಇಂಟು √3 ಅಂದ್ರೆ √3, 2 ಇಂಟು 2 ಅಂದ್ರೆ 4, ಮೈನಸ್ √3 ಇಂಟು 1 ಅಂದ್ರೆ √3, 2 ಇಂಟು 2 ಅಂದ್ರೆ ಅಗೇನ್ 4. ಏನಾಯ್ತು ಈಗ ಫೈನಲಿ? √3/4 ಮೈನಸ್ √3/4 ಎರಡೂ ಕ್ಯಾನ್ಸಲ್ ಆಗಿ ಯು ಆರ್ ಗೆಟ್ಟಿಂಗ್ 0. ಹೌದಾ? ಸೊ RHS ಅಲ್ಲಿ ಏನ್ ಬಂತಪ್ಪ ಅಂದ್ರೆ ಅಗೇನ್ ಯು ಆರ್ ಗೆಟ್ಟಿಂಗ್ 0. ದೇರ್ಫೋರ್ ಇದಿಷ್ಟು ಏನಿದೆಲ್ಲ ಬೋತ್ ಈಕ್ವಲ್ ಟು ಈಚ್ ಅದರ್. ಓಕೆ, ಅಂದ್ರೆ ಕಾಸ್ ಆಫ್ ಎ ಪ್ಲಸ್ ಬಿ ವಿಲ್ ಬಿ ಈಕ್ವಲ್ ಟು ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ ಅನ್ನೋದು ನಿಜ ಅಂತ ಆಯ್ತು. ಓಕೆ, ಆಲ್ ರೈಟ್. ಸರಿ, ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್. ಇಫ್ 7 sin square theta plus 3 cos square theta is equal to 4 and theta is acute, then show that cot theta is equal to √3 ಅಂತ ಹೇಳ್ತಿದ್ದಾರೆ. ಸೊ ಬೇಸಿಕಲಿ ಇದು ಸಹಿತ ನಮ್ಮ 3 marks ಕ್ವೆಶನ್. ಓಕೆ, ನಮ್ಮ 3 marks ಕ್ವೆಶನ್. ಹಾ, ಏನ್ ಹೇಳ್ತಿದ್ದಾರೆ ಪ್ರಶ್ನೆಯಲ್ಲಿ ಅಂದ್ರೆ 7 sin square theta plus 3 cos square theta is equal to 4 ಅಂತ ಹೇಳಿ ನಮಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟರೆ. ಹಾಗೆ ಹೇಳ್ತಿದ್ದಾರೆ ಟೀಟಾ ಈಸ್ ಅಕ್ಯೂಟ್ ಅಂತ. ಖಂಡಿತ ನಮ್ಮ ರೈಟ್ ಟ್ರಯಾಂಗಲ್ ಅಲ್ಲಿ ಟೀಟಾ ಯಾವಾಗ್ಲೂ ಅಕ್ಯೂಟ್ ಆಗೇ ಇರುತ್ತೆ. ನಿಜ ತಾನೆ? 90 ಡಿಗ್ರಿ ಅನ್ನುವಂಥ ಆಂಗಲ್ ಅನ್ನ ಬಿಟ್ಟು ಟೀಟಾ ಯಾವಾಗ್ಲೂ ಕೂಡ ಆ ಕಡೆ ಈ ಕಡೆ ಇರ್ತಕ್ಕಂತ ಈ ರೈಟ್ ಟ್ರಯಾಂಗಲ್ ಅಲ್ಲಿ ದಿಸ್ ವಿಲ್ ಬಿ ಎ ರೈಟ್ ಟ್ರಯಾಂಗಲ್. ಹೆಂಗೆ ರೈಟ್ ಟ್ರಯಾಂಗಲ್ ಅಂದ್ರಿ? ಬಿಕಾಸ್ ದಿಸ್ ಇಸ್ 90 ಡಿಗ್ರಿ. ಹೌದಾ? ಒಂದ್ ನಿಮಿಷ ಕರೆಕ್ಟ್ ಆಗಿ ಬರೀತೀನಿ. ದಿಸ್ ಇಸ್ ಅ 90 ಡಿಗ್ರಿ ರೈಟ್ ಟ್ರಯಾಂಗಲ್. ಹೌದಾ? ಸೊ ಇಲ್ಲಿ ನಮಗೆ ಟೀಟಾ ಐದರ್ ಇಲ್ಲಾದ್ರೂ ಇರುತ್ತೆ ಅಥವಾ ಇಲ್ಲಾದ್ರೂ ಇರುತ್ತೆ, ಎಲ್ಲಾದ್ರೂ ಒಂದ್ ಕಡೆಗೆ. ಹೌದಾ? ಈ ಎರಡೂ ಆಂಗಲ್ಗಳು ಅಕ್ಯೂಟೇ ಇರುತ್ತೆ. ಸರಿ, ಅಂತೂ ಹೇಳ್ತಿದ್ದಾರೆ ಟೀಟಾ ಈಸ್ ಅಕ್ಯೂಟ್ ಅಂತ. ದೆನ್ ಶೋ ದಟ್ ಕಾಟ್ ಟೀಟಾ ಇಸ್ ಈಕ್ವಲ್ ಟು √3. ನಾವು ಇವಾಗ ಪ್ರೂವ್ ಮಾಡಬೇಕು ಕಾಟ್ ಟೀಟಾ ಇಸ್ ಈಕ್ವಲ್ ಟು √3ನೇ ಅಂತ. ಹೆಂಗೆ ಪ್ರೂವ್ ಮಾಡೋದು? ಫಸ್ಟು ಕೊಟ್ಟಿರುವಂತಹ ಇನ್ಫಾರ್ಮೇಶನ್ ಅನ್ನ ಬಳಸೋಣ. ಅವಾಗ ನಮಗೆ ಐಡಿಯಾ ಸಿಗ್ತಾ ಹೋಗುತ್ತೆ ಏನ್ ಮಾಡಬೇಕು ಅಂತ. ಓಕೆ, ಸೊ ನಾನೇನ್ ಮಾಡ್ತೀನಿ, ಇದನ್ನ ಬರ್ಕೊಳ್ತೀನಿ. 7 sin square theta plus 3 cos square theta is equal to 4. ಓಕೆ, ಈಗ ನೋಡಿ ಸ್ವಲ್ಪ ಇದನ್ನ ಗಮನಿಸ್ರಿ. ಇಲ್ಲಿ sin square theta ಇದೆ, ಇಲ್ಲಿ cos square theta ಇದೆ. ಕರೆಕ್ಟ್ ಅಲ್ವಾ? ಆದ್ರೆ ಅವುಗಳ ಜೊತೆಗೆ ಇರುವಂತಹ ನಂಬರ್ಗಳು ಬೇರೆ ಬೇರೆ. ಎರಡರಲ್ಲೂ ಸೇಮ್ ಕಾಮನ್ ಕೋಎಫಿಷಿಯಂಟ್ ಇದ್ದಿದ್ರೆ ಎರಡೂ ಕಡೆಗೂ 7 ಅಥವಾ ಎರಡೂ ಕಡೆಯಲ್ಲೂ 3 ಇದ್ದಿದ್ರೆ 3ನ ಔಟ್ ಹೊರಗಡೆ ಇಟ್ಬಿಟ್ಟು sin square theta plus cos square theta is equal to 1 ಅಂತ ಮಾಡ್ಬಿಡ್ತಿದ್ವಿ. ಆದ್ರೆ ಹಂಗ್ ಕೊಡಲ್ಲ ಅವರು. ಕರೆಕ್ಟ್ ಅಲ್ವಾ? ಆದ್ರೆ ಏನ್ ಮಾಡ್ಬೇಕು? ಈ ರೀತಿ ಕೊಟ್ರೆ ಏನ್ ಮಾಡೋಣ? ಒಂದು ಐಡಿಯಾ ಇದೆ, ಅದನ್ನ ನಾವು ಉಪಯೋಗಿಸ್ಬೇಕು, ಯೋಚನೆ ಮಾಡಬೇಕು ಏನ್ ಮಾಡಬಹುದು ಅಂತ. ಈಗ ಇಲ್ಲಿ 3 cos square theta ಇದೆ, ಇಲ್ಲಿ 7 sin square theta ಇದೆ. ಹೌದಾ? ಸೊ ಈ 7 ಅನ್ನುವಂಥದ್ದು 3ಗಿಂತ ದೊಡ್ಡ ನಂಬರ್. ಹಾಗಿದ್ರೆ 7 ಅನ್ನ ಬಳಸಿ ಇನ್ ಟರ್ಮ್ಸ್ ಆಫ್ 3 ಅಲ್ಲಿ ಏನಾದ್ರೂ ಬರೀಬಹುದಾ? ಅಂದ್ರೆ ನಾನೇನ್ ಹೇಳ್ತಿದ್ದೀನಿ ಅಂದ್ರೆ 7 sin square theta ಅನ್ನ 4 sin square theta ಪ್ಲಸ್ 3 sin square theta ಅಂತ ಹೇಳಿ ಬರೀಬಹುದಾ? ನೋಡಿ, ಇಲ್ಲಿ 3 cos square theta ಇದೆ, ಇದನ್ನ ಸ್ಪ್ಲಿಟ್ ಮಾಡಿ 4 + 3 sin square theta ಅಂತ ಬರೆದು ಬಿಟ್ರೆ ನಮಗೇನಾಗುತ್ತೆ ಮುಂದೆ ಅಂದ್ರೆ ಅನುಕೂಲ ಆಗುತ್ತೆ. ದಟ್ ಈಸ್ sin square theta, cos square theta ಎರಡರ ಕೋಎಫಿಷಿಯಂಟ್ಗಳು ಸೇಮ್ ಬಂತು ಇವಾಗ. ರೈಟ್? ಸೊ ಈ ಕೆಲಸನ ನಾವು ಮಾಡಬೇಕಾಗಿತ್ತು, ಮಾಡಿದ್ವಿ.
ಅರ್ಥ ಆಯ್ತಾ? ಕ್ಲಿಯರ್ ಅಲ್ಲ? ಈಗ ನೋಡಿ ನಾನೇನ್ ಮಾಡ್ತೀನಿ ಅಂದ್ರೆ 4 sin ಸ್ಕ್ವಯರ್ ಟೀಟಾನ ಹಾಗೆ ಇಡ್ತೀನಿ, ಪ್ಲಸ್ ಎರಡರಲ್ಲೂ 3 ಕಾಮನ್ ಅಲ್ವಾ, ತೆಗಿರಿ 3ನ ಹೊರಗಡೆಗೆ. 3ನ ಹೊರಗಡೆ ತೆಗೆದ್ರೆ ಸೈನ್ ಸ್ಕ್ವಯರ್ ಟೀಟಾ ಪ್ಲಸ್ ಇಲ್ಲಿ ಕಾಸ್ ಸ್ಕ್ವಯರ್ ಟೀಟಾ ವಿಚ್ ಇಸ್ ಈಕ್ವಲ್ ಟು 4. ರೈಟ್? ಕರೆಕ್ಟ್ ತಾನೆ? ಹಾ. ಸೊ ಸೈನ್ ಸ್ಕ್ವಯರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ಟೀಟಾ ವಿಲ್ ಬಿ ಈಕ್ವಲ್ ಟು 1. ಇದು ನಮಗೆ ಗೊತ್ತಿರೋ ವಿಚಾರ. ಹಾಗಿದ್ರೆ 4 sin ಸ್ಕ್ವಯರ್ ಟೀಟಾ ಪ್ಲಸ್ 3 ಇಂಟು 1 ಆಯ್ತು, ವಿಚ್ ಇಸ್ ಈಕ್ವಲ್ ಟು 4. ನಾನು ಹೇಳೋದು ಅರ್ಥ ಆಗ್ತಿದೆ ಅಲ್ವಾ? ಫಸ್ಟ್ ಇದನ್ನ ಸ್ಪ್ಲಿಟ್ ಮಾಡ್ಕೊಂಡ್ವಿ, ಸಚ್ ದಟ್. ಹೆಂಗೆ ಸ್ಪ್ಲಿಟ್ ಮಾಡ್ಕೊಂಡ್ವಿ ಅಂದ್ರೆ 3 ಕಾಸ್ ಸ್ಕ್ವಯರ್ ಟೀಟಾ ಆಲ್ರೆಡಿ ಇದೆ, ಇದಕ್ಕೆ ತಕ್ಕನಾಗಿ 3 sin ಸ್ಕ್ವಯರ್ ಟೀಟಾ ಬರೋ ಹಾಗೆ ಸ್ಪ್ಲಿಟ್ ಮಾಡ್ಕೊಂಡ್ವಿ. 5 sin ಸ್ಕ್ವಯರ್ ಟೀಟಾ ಪ್ಲಸ್ 2 sin ಸ್ಕ್ವಯರ್ ಟೀಟಾ ಅಂತಾನು ಬರಿಬಹುದಾಗಿತ್ತು. ಹಿಂಗೆ ಯಾಕೆ ಸ್ಪ್ಲಿಟ್ ಮಾಡ್ಕೊಂಡ್ವಿ ಅಂದ್ರೆ ಕಾರಣ 3 ಕಾಸ್ ಸ್ಕ್ವಯರ್ ಟೀಟಾ ಆಲ್ರೆಡಿ ಇದೆ, ಅದಕ್ಕೋಸ್ಕರ. ಫೈನ್. ಈಗ ನಾನೇನ್ ಮಾಡ್ತೀನಿ ಮುಂದೆ ಅಂದ್ರೆ 4 sin ಸ್ಕ್ವಯರ್ ಟೀಟಾನ ಹಾಗೆ ಇಡ್ತೀನಿ, ಈ 4 ಅನ್ನು ಹಾಗೆ ಇಡ್ತೀನಿ. 3 ಇಂಟು 1 is 3. ಇದನ್ನ RHS ಕಳಿಸಿದಾಗ -3 ಆಯ್ತು. ಕರೆಕ್ಟ್ ಅಲ್ವಾ? ಹಾಗಿದ್ರೆ 4 sin ಸ್ಕ್ವಯರ್ ಟೀಟಾ ವಿಲ್ ಬಿ ಈಕ್ವಲ್ ಟು, ಬರೀರಿ ಇಲ್ಲಿ 4 sin ಸ್ಕ್ವಯರ್ ಟೀಟಾ ವಿಲ್ ಬಿ ಈಕ್ವಲ್ ಟು 1. ನಿಜ ತಾನೆ? 4 - 3 ದಟ್ ಈಸ್ 1. ಹಾಗಿದ್ರೆ ಇಲ್ಲಿ ಬರೆಯೋಣ sin ಸ್ಕ್ವಯರ್ ಟೀಟಾ ವಿಲ್ ಬಿ ಈಕ್ವಲ್ ಟು 1/4. ಹೌದಾ? ಸೊ sin ಟೀಟಾ ವಿಲ್ ಬಿ ಈಕ್ವಲ್ ಟು √1/4. ರೈಟ್? sin ಸ್ಕ್ವಯರ್ ಟೀಟಾ ಇಸ್ ಈಕ್ವಲ್ ಟು 1/4, sin ಟೀಟಾ ಇಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ 1/4. ಈಗ sin ಟೀಟಾ ಇಸ್ ಈಕ್ವಲ್ ಟು ವಾಟ್ ಈಸ್ √1 ವ್ಯಾಲ್ಯೂ? 1. ವಾಟ್ ಈಸ್ √4 ವ್ಯಾಲ್ಯೂ? ದಟ್ ಈಸ್ 2. ನಿಜ ತಾನೆ? ಏನ್ ಬಂತು ನಿಮಗೆ? sin ಟೀಟಾ ಇಸ್ ಈಕ್ವಲ್ ಟು 1/2 ಅನ್ನೋದು ಅರ್ಥ ಆಯ್ತು, ಬಂದ್ಬಿಡ್ತು ವ್ಯಾಲ್ಯೂ. ನಿಜ ತಾನೆ? ಈ ಸ್ಕ್ವಯರ್ ಅನ್ನ ಈ ಕಡೆ ಶಿಫ್ಟ್ ಮಾಡಿದಾಗ ಸ್ಕ್ವಯರ್ ರೂಟ್ ಆಫ್ 1/4 ಆಯ್ತು, ದಟ್ ಈಸ್ 1/2. ಈಗ ನೋಡಿ ನಮಗೆ ಕ್ವೆಶನ್ ಅಲ್ಲಿ ಹೇಳ್ತಿದ್ದಾರೆ ಟೀಟಾ ಈಸ್ ಅಕ್ಯೂಟ್ ಅಂತ. ಟೀಟಾ ಅಕ್ಯೂಟ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸರಿ, ಈಗ ನನಗೆ ಹೇಳಿ ಟೀಟಾದ ಯಾವ ವ್ಯಾಲ್ಯೂಗೆ ನಮಗೆ ಸೈನ್ ಟೀಟಾ ಇಸ್ ಈಕ್ವಲ್ ಟು 1/2 ಬರುತ್ತೆ? ಅಂದ್ರೆ ಯಾವ ಆಂಗಲ್ ಇದ್ದಾಗ ಸೈನ್ಗೆ 1/2 ಅನ್ನುವಂಥ ವ್ಯಾಲ್ಯೂ ಬರುತ್ತೆ? 30 ಡಿಗ್ರಿಯಲ್ಲಿ. ನಿಜ ಅಲ್ವಾ? ಅಂದ್ರೆ ಹಿಯರ್ ಟೀಟಾ ವಿಲ್ ಬಿ ಈಕ್ವಲ್ ಟು 30 ಡಿಗ್ರಿ ಅಂತ ಆಯ್ತು. ಟೀಟಾ ಇಸ್ ಈಕ್ವಲ್ ಟು 30 ಡಿಗ್ರಿ ಅಂಡ್ ಇಟ್ ಈಸ್ ಅಕ್ಯೂಟ್. ಅವ್ರು ಹೇಳ್ದಾಗೆ ದಿಸ್ ಇಸ್ ಅಕ್ಯೂಟ್ ಆಂಗಲ್. ಸೊ ಸೈನ್ 30 ಡಿಗ್ರಿ ಇಸ್ ಈಕ್ವಲ್ ಟು 1/2. ಓಕೆ 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 ಸರಿ. ಆದ್ರೆ ಪ್ರಶ್ನೆಯಲ್ಲಿ ಮ್ಯಾಮ್ ಅದನ್ನೇನು ಕೇಳಿಲ್ಲ, ನಮಗೆ ಕೇಳಿರೋದು ಕಾಟ್ ಟೀಟಾ ಇಸ್ ಈಕ್ವಲ್ ಟು √3 ಅನ್ನೋದನ್ನ ಪ್ರೂವ್ ಮಾಡ್ರಿ ಅಂತ ಕೇಳ್ತಿದ್ದಾರೆ. ನೀವೇನೇನೋ ಹೇಳ್ತಿದ್ದೀರಲ್ಲ. ಎಸ್, ಇವಾಗ ಅದ್ರ ಕಡೆಗೆ ಬರ್ತೀನಿ. ನಮಗೆ ಟೀಟಾದ ವ್ಯಾಲ್ಯೂ 30 ಡಿಗ್ರಿ ಅಂತ ಗೊತ್ತಾಯ್ತು, ವಿಚ್ ಇಸ್ ಅಕ್ಯೂಟ್ ಅನ್ನೋದು ಕ್ಲಿಯರ್ ಆಯ್ತು. ಈಗ ಈ ಒಂದು ಟೀಟಾವನ್ನ ತಗೊಂಡು ಇಲ್ಲಿ ಹಾಕ್ರಿ, ಕಾಟ್ ಟೀಟಾ ಹಾಕ್ ನೋಡ್ರಿ, ಕಾಟ್ ಟೀಟಾ. ಸೊ ಕಾಟ್ ಟೀಟಾ ಅಂದ್ರೆ 30 ಡಿಗ್ರಿ ಹಾಕ್ರಿ. ವಾಟ್ ಈಸ್ ಕಾಟ್ 30 ಡಿಗ್ರಿ ವ್ಯಾಲ್ಯೂ? ಕಾಟ್ 30 ಡಿಗ್ರಿ ವ್ಯಾಲ್ಯೂ ನಿಮಗೆ ಏನ್ ಬರುತ್ತೆ? √3 ಬರುತ್ತೆ. ನಿಜ ತಾನೆ? ಕಲ್ತಿದೀವಿ ಆಲ್ರೆಡಿ. ನನ್ನ ಸ್ಟ್ಯಾಂಡರ್ಡ್ ಟೇಬಲ್ ಅನ್ನ ಕೂಡ ನಿಮಗೆ ಹೇಳಿದ್ದೀನಿ, ಬರೆದು ತೋರಿಸಿದ್ದೀನಿ ಸ್ಟಾರ್ಟಿಂಗ್ ಅಲ್ಲೇ. ವಾಟ್ ಈಸ್ ಕಾಟ್ 30 ಡಿಗ್ರಿ? ದಟ್ ಈಸ್ √3. ಓಕೆ, ಸೊ ಇವುಗಳನ್ನ ನಾನು ಪದೇ 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 ಹೇಳ್ತಿದ್ದೀನಿ, ಯಾಕೆಂದ್ರೆ ದೇ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಕಾನ್ಸೆಪ್ಟ್ಗಳು ಗೊತ್ತಿದ್ದಾಗ ಮಾತ್ರ ನೀವು ಕ್ವೆಶನ್ಗಳನ್ನ ಸಾಲ್ವ್ ಮಾಡೋದಕ್ಕೆ ಸಾಧ್ಯ. ಸೊ ಕಾಟ್ 30 ಡಿಗ್ರಿ ಇಸ್ ಈಕ್ವಲ್ ಟು √3. ದೇರ್ಫೋರ್ ಕಾಟ್ ಟೀಟಾ ಇಸ್ ಈಕ್ವಲ್ ಟು √3 ಅನ್ನೋದನ್ನ ನಾವು ಪ್ರೂವ್ ಮಾಡಿದ್ವಿ. ಹೌದಾ? ವೇರ್ ಟೀಟಾ ಇಸ್ 30 ಡಿಗ್ರಿ. ಹೆನ್ಸ್ ಪ್ರೂವ್ಡ್. ಡನ್. ಅವ್ರು ಹೇಳ್ದಂಗೆ ಟೀಟಾ 30 ಡಿಗ್ರಿ ಅಂದ್ರೆ ಅಕ್ಯೂಟೇ ಬಂತು. ಅದೇ ಅಕ್ಯೂಟ್ ಆಂಗಲ್ ಟೀಟಾ ಏನಿದೆಲ್ಲ 30 ಡಿಗ್ರಿ, ಅದನ್ನ ಕಾಟ್ ಟೀಟಾದ ಜಾಗದಲ್ಲಿ ಹಾಕಿದಾಗ ನಮಗೆ √3 ಬರ್ತಿದೆ. ಕ್ಲಿಯರ್ ಅಲ್ಲ? ಓಕೆ, ಆಲ್ ರೈಟ್. ಸರಿ, ಈಗ ಈ ಪ್ರಶ್ನೆಯಲ್ಲಿಗೆ ಕಂಪ್ಲೀಟ್ ಆಯ್ತು. ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್, ಪ್ರೂವ್ ದಟ್ tan ಸ್ಕ್ವಯರ್ a ಮೈನಸ್ ಸೈನ್ ಸ್ಕ್ವಯರ್ a ಇಸ್ ಈಕ್ವಲ್ ಟು tan ಸ್ಕ್ವಯರ್ a ಇಂಟು ಸೈನ್ ಸ್ಕ್ವಯರ್ a. ಓಕೆ, ಸೊ ಅಗೇನ್ 3 ಮಾರ್ಕ್ಸ್ ಕ್ವೆಶನ್, ಮಾರ್ಚ್ 2017 ಅಲ್ಲಿ ಕೇಳಿರುವಂಥದ್ದು. ಈಗ LHS ಅನ್ನ ತಗೊಳ್ಳೋಣ. RHS ಏನಿದೆ ಅಲ್ಲ ಅದೇ ರೀತಿ ಆನ್ಸರ್ ಅನ್ನ ತಗೊಂಬರೋದು ನಮ್ ಕೆಲಸ. ನಿಜ ಅಲ್ವಾ? ಇದೇ ನಮ್ಮ ಪ್ರೂವಿಂಗ್ ಕೆಲಸ ಯಾವಾಗ್ಲೂ. ಸರಿ, ಫಸ್ಟ್ LHS ಅನ್ನ ತಗೊಳ್ತೀನಿ. ದಟ್ ಈಸ್ sin ಸ್ಕ್ವಯರ್ a
ಮೈನಸ್ ಸೈನ್ ಸ್ಕ್ವೇರ್ ಎ. ಈಗ ಸ್ವಲ್ಪ ಯೋಚನೆ ಮಾಡೋಣ. ಏನಂತ, ಸೈನ್ ಏನಿದೆಲ್ಲ ಇದನ್ನ ಫರ್ದರ್ ರಿಡ್ಯೂಸ್ ಮಾಡ್ಲಿಕ್ಕೆ ಬರತ್ತಾ? ಇಲ್ಲ ಇಲ್ಲ ಇಲ್ಲ, ಅದನ್ನ ಹಂಗೆ, ಅದು ಬೇಸಿಕ್, ಅದು ಸೈನ್ ಕಾಸ್ ಟ್ಯಾನ್ಗಳು. ಹೌದಾ? ಸೊ ಈ ಅಂದ್ರೆ ಸೈನ್ ಕಾಸ್ಗಳು ಬೇಸಿಕ್. ಟ್ಯಾನ್ ಇನ್ ಟರ್ಮ್ಸ್ ಆಫ್ ಸೈನ್ ಮತ್ತೆ ಕಾಸ್ ಅಲ್ಲಿ ಬರೆಯುವಂಥ ಚಾನ್ಸಸ್ ಟ್ಯಾನಿಗಿದೆ. ಆದರೆ ಸೈನ್ ಮತ್ತೆ ಕಾಸ್ಗಳನ್ನ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಅಲ್ಲಿ ನಾವು ಬರೆಯಲ್ಲ. ಅವು ತುಂಬಾ ಬೇಸಿಕ್ ಆಗಿರುವಂಥದ್ದು, ಬೇಸಿಕ್ ಆಗಿ ಡಿರೈವ್ ಆಗಿರುವಂಥ ರೇಷಿಯೋಗಳು ಸೈನ್ ಕಾಸ್ಗಳು. ಸರಿನಾ? ಇನ್ನು ಟ್ಯಾನ್ ಅಂದ್ರೆ ಟ್ಯಾನ್ ಅನ್ನ ನಾವು ಇನ್ ಟರ್ಮ್ಸ್ ಆಫ್ ಸೈನ್ ಹಾಗೆ ಕಾಸ್ಗಳಲ್ಲಿ ಬರೀಬಹುದು. ಹಾಗಿದ್ರೆ ಟ್ಯಾನ್ ಅನ್ನ ನಾನು ರಿಡ್ಯೂಸ್ ಮಾಡುವಂತ ಪ್ರಯತ್ನ ಮಾಡ್ತೀನಿ ಇನ್ ಟರ್ಮ್ಸ್ ಆಫ್ ಸೈನ್ ಅಂಡ್ ಕಾಸಿಗೆ. ಅಂದ್ರೆ ವಿ ನೋ ದಟ್ ಟ್ಯಾನ್ ಎ ಇಸ್ ಈಕ್ವಲ್ ಟು ಸೈನ್ ಎ ಬೈ ಕಾಸ್ ಎ. ಹೌದಾ? ಹಾಗಿದ್ರೆ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಎ ಬೈ ಕಾಸ್ ಸ್ಕ್ವೇರ್ ಎ ಮೈನಸ್ ಮೈನಸ್ ಸೈನ್ ಸ್ಕ್ವೇರ್ ಎ ಏನಿದೆಲ್ಲ ಆಸ್ ಇಟ್ ಈಸ್ ಹಂಗೆ ಬರ್ಕೊಳ್ರಿ. ಓಕೆ, ಆಲ್ ರೈಟ್. ಈಗ ಮುಂದೆ ಏನ್ ಮಾಡೋದು? ಮುಂದೆ ಏನು ಮಾಡೋದು ಅಂದ್ರೆ ಇಲ್ಲಿ ಡಿನೋಮಿನೇಟರ್ ಅಲ್ಲಿ ಏನು ಇಲ್ಲ, 1 ಅಂತ ಹೇಳಿ ಬರ್ಕೊಂಡ್ಬಿಡ್ರಿ. ಮುಂದೆ ಏನ್ ಮಾಡ್ತೀನಿ, ಈ ಡಿನೋಮಿನೇಟರ್ ಅನ್ನ ಕನ್ಸಿಡರ್ ಮಾಡ್ತೀನಿ ಸಚ್ ದಟ್ ವಿ ವಿಲ್ ಗೆಟ್ ದ ಎಲ್ ಸಿ ಎಂ ಕಾಸ್ ಸ್ಕ್ವೇರ್ ಎ. ಎಲ್ ಸಿ ಎಂ ಏನ್ ಬಂತು? ಕಾಸ್ ಸ್ಕ್ವೇರ್ ಎ ಬಂತು. ಅದನ್ನ ಎರಡೂ ಫ್ರಾಕ್ಷನ್ಗೂ ಮಲ್ಟಿಪ್ಲೈ ಮಾಡ್ರಿ. ದಟ್ ಈಸ್ ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎ ಇಂಟು ಇಂಟು ಈ ಎಲ್ ಸಿ ಎಂ ಏನು? ಕಾಸ್ ಸ್ಕ್ವೇರ್ ಎ. ಹೌದಾ? ಮೈನಸ್ ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 1 ಇಂಟು ಕಾಸ್ ಸ್ಕ್ವೇರ್ ಎ. ಓಕೆ, ಸೊ ಕಾಸ್ ಸ್ಕ್ವೇರ್ ಎ ಕ್ಯಾನ್ಸಲ್ ಆಯ್ತು. ಬಾಕಿ ಉಳಿದಿದ್ದೇನು? ಇಲ್ಲಿ ಸೈನ್ ಸ್ಕ್ವೇರ್ ಎ ಉಳಿತು ಮೈನಸ್ ಸೈನ್ ಸ್ಕ್ವೇರ್ ಎ ಇಂಟು ಕಾಸ್ ಸ್ಕ್ವೇರ್ ಎ. ಓಕೆ, ಸೊ ಇಲ್ಲಿ ಸೈನ್ ಸ್ಕ್ವೇರ್ ಎ ಉಳಿತು. ಹೌದಾ? ಮೈನಸ್ ಸೈನ್ ಸ್ಕ್ವೇರ್ ಎ ಇಂಟು ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ ಇಂಟು ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ, ಯಾವುದೇ ಕಾರಣಕ್ಕೂ ಎಲ್ ಸಿ ಎಂ ಅನ್ನ ಬರೆಯೋದನ್ನ ಮರಿಬೇಡಿ. ಯಾವಾಗ್ಲೂ ಕೂಡ ಅಷ್ಟೇ, ಎಲ್ ಸಿ ಎಂ ತಗೊಳ್ತಿದ್ದೀರಿ ಅಂದ್ರೆ ಗಮನದಲ್ಲಿ ಇಟ್ಕೊಂಡ್ಬಿಡ್ರಿ. ಎಲ್ ಸಿ ಎಂ ಅನ್ನ ಆಫ್ಟರ್ ಸಿಂಪ್ಲಿಫಿಕೇಶನ್ ನಾವು ಮರಿದೇ ಬರೀಬೇಕು ಅಂತ ತಲೆಯಲ್ಲಿ ಇಟ್ಕೋಬೇಕು, ನೀವು ಫಿಕ್ಸ್ ಮಾಡ್ಕೋಬೇಕು. ಸರಿನಾ? ಸೊ ಹಾಗಿದ್ರೆ ವಾಟ್ ಈಸ್ ದ ಎಲ್ ಸಿ ಎಂ ಹಿಯರ್? ಕಾಸ್ ಸ್ಕ್ವೇರ್ ಎ. ಓಕೆ, ಸರಿ. ಈಗ ಇಲ್ಲಿ ಸೈನ್ ಸ್ಕ್ವೇರ್ ಎ ಎರಡೂ ಟರ್ಮ್ಗಳಲ್ಲೂ ಇದೆ. ಟರ್ಮ್ಸ್, ಇದೊಂದು ಟರ್ಮ್ ಇದೊಂದು ಟರ್ಮ್, ಎರಡೂ ಕೂಡ ಮೈನಸ್ ಸೈನ್ ಇಂದ ಸೆಪರೇಟ್ ಆಗಿದೆ. ನಿಜ ಅಲ್ವಾ? ಸೊ ಎರಡೂ ಟರ್ಮ್ಗಳಲ್ಲಿ ಸೈನ್ ಸ್ಕ್ವೇರ್ ಎ ಕಾಮನ್ ಇರೋದ್ರಿಂದ ಅದನ್ನ ಕಾಮನ್ ಆಗಿ ಹೊರಗೆ ತೆಗಿತೀನಿ. ಉಳಿದಿದ್ದೇನಿಲ್ಲಿ? 1 ಉಳಿತು ಮೈನಸ್ ಇಲ್ಲಿ ಸೈನ್ ಸ್ಕ್ವೇರ್ ಎ ಹೊರಗಡೆ ಹೋದ್ರೆ ಉಳಿದಿದ್ದೇನು? ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎ ಹಂಗೆ ಇರ್ಲಿ. ಹೌದಾ? ಈಗ ನೋಡಿ, ಈ ಸೈನ್ ಸ್ಕ್ವೇರ್ ಎ ಹಾಗೆ ಬರೀತೀನಿ. ಈ ಕಡೆಗೆ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಇಸ್ ನಥಿಂಗ್ ಬಟ್ ಸೈನ್ ಸ್ಕ್ವೇರ್ ಎ. ಹೌದಾ? ಹೆಂಗೆ ಮ್ಯಾಮ್? ನೋಡಿ, ಅಗೇನ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿಗಳೇ ಇಲ್ಲಿ ಬರೋದು. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1. ನಮಗಿಲ್ಲೇನಿದೆ? 1 ಮೈನಸ್ ಕಾಸ್ ಸ್ಕ್ವೇರ್ ಎ ಇದೆ. ಸೊ ವಿಚ್ ಇಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಎ. ಕರೆಕ್ಟ್ ಅಲ್ವಾ? ಹಾಗಿದ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಜಾಗದಲ್ಲಿ ಸೈನ್ ಸ್ಕ್ವೇರ್ ಎ ಅಂತ ಹೇಳಿ ಬರೀಬಹುದು. ನಾನು ಬರ್ದೆ. ಹೌದಾ? ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎ. ಫೈನ್. ಸೊ ಈಗ ಪ್ರಶ್ನೆಯನ್ನ ಇನ್ನೊಮ್ಮೆ ನೋಡೋಣ. ಏನನ್ನ ನಾವು ಪ್ರೂವ್ ಮಾಡಬೇಕು? ಆರ್ ಹೆಚ್ ಎಸ್ ಅಲ್ಲಿ ಟ್ಯಾನ್ ಸ್ಕ್ವೇರ್ ಎ ಇಂಟು ಸೈನ್ ಸ್ಕ್ವೇರ್ ಎ ಅಂತ ಹೇಳಿ ಪ್ರೂವ್ ಮಾಡಬೇಕು. ನಿಜ ಅಲ್ವಾ? ಸೊ ಸೈನ್ ಸ್ಕ್ವೇರ್ ಎ ಆಲ್ರೆಡಿ ಒಂದಿಲ್ಲಿದೆ, ಇಲ್ಲಿ ಮತ್ತೊಂದು ಸೈನ್ ಸ್ಕ್ವೇರ್ ಎ ಇದೆ. ಇವೆರಡನ್ನ ಮಲ್ಟಿಪ್ಲೈ ಮಾಡಬೇಡ್ರಿ, ಹಿಂಗ್ ಮಾಡ್ರಿ. ಸೈನ್ ಸ್ಕ್ವೇರ್ ಎ ಅನ್ನ ಹೊರಗಡೆ ಇಡ್ರಿ ಇಲ್ಲಿ ಕಾಮನ್ ಆಗಿ. ಈ ಸೈನ್ ಸ್ಕ್ವೇರ್ ಎ ಏನಿದೆ ಅಲ್ಲ, ಇದು ಹಂಗೆ ಬರೀರಿ. ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎ ಮಾಡ್ರಿ. ಏನಾಗತ್ತವಾಗ? ವಾಟ್ ಯು ವಿಲ್ ಗೆಟ್? ಸೊ ಸೈನ್ ಸ್ಕ್ವೇರ್ ಎ ಹಂಗೆ ಇರುತ್ತೆ. ಸೈನ್ ಬೈ ಕಾಸ್ ಅಂದ್ರೆ ಏನು? ಟ್ಯಾನ್. ದಟ್ ಈಸ್ ಟ್ಯಾನ್ ಸ್ಕ್ವೇರ್ ಎ ನಿಮಗೆ ಫೈನಲಿ ಸಿಗುತ್ತೆ. ಅರ್ಥ ಆಗ್ತಿದೆನಾ? ಹೆನ್ಸ್ ಪ್ರೂವ್ಡ್. ಓಕೆ, ಸೊ ನೀವು ಒಂದು ಹಂತಕ್ಕೆ ಬಂದ ತಕ್ಷಣ ನೆಕ್ಸ್ಟ್ ಏನ್ ಮಾಡಬೇಕು ಅನ್ನೋದನ್ನ ಪ್ರಶ್ನೆಯಲ್ಲಿ ಇರ್ತಕ್ಕಂಥ ಆರ್ ಹೆಚ್ ಎಸ್ ಅನ್ನ ನೋಡಿ ಯೋಚನೆ ಮಾಡಿ. ನೆಕ್ಸ್ಟ್ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ನಿಮಗೆ ಐಡಿಯಾ ಬರುತ್ತೆ. ಕ್ಲಿಯರ್ ಅಲ್ಲ?
ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದಾಗಲೇ ನಿಮಗೆ ಐಡಿಯಾಗಳು ಬರ್ತಾ ಹೋಗೋದು. ಎಕ್ಸಾಮಿನೇಷನ್ ಹಾಲಲ್ಲಿ ಇದನ್ನ ಮಾಡ್ತಾ ಹೋದ್ರೆ ನಿಮಗೆ ಏನ್ ಮಾಡಬೇಕು ಏನ್ ಮಾಡಬಾರದು ಗೊತ್ತಾಗಲ್ಲ. ಸೊ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಟ್ರಯಲ್ ಅಂಡ್ ಎರರ್ಗಳಾದ್ರೆ ತೊಂದರೆ ಇಲ್ಲ, ಹಾಗಾಗಿ ಪ್ರಾಕ್ಟೀಸ್ ಮಾಡಬೇಕು. ಅರ್ಥ ಆಗ್ತಿದೆನಾ? ಐ ಹೋಪ್ ಯು ಆರ್ ಗೆಟ್ಟಿಂಗ್ ದಿಸ್. ಸೊ ನೀವೇನ್ ಮಾಡಬೇಕು, ಇಲ್ಲಿ ಸೈನ್ ಸ್ಕ್ವಯರ್ ಎ ಅನ್ನ ಹಾಗೆ ಇಡಬೇಕು, ಮತ್ತೊಂದು ಸೈನ್ ಸ್ಕ್ವಯರ್ ಎ ಅನ್ನ ನೀವು ಆಸ್ ಇಟ್ ಈಸ್ ಇಡ್ತೀರಾ, ಡಿವೈಡೆಡ್ ಬೈ ಕಾಸ್ ಸ್ಕ್ವಯರ್ ಎ ಮಾಡ್ತೀರಾ, ಸಚ್ ದಟ್ ಇದರ ವ್ಯಾಲ್ಯೂ ಟ್ಯಾನ್ ಸ್ಕ್ವಯರ್ ಎ ಆಗುತ್ತೆ. ಹೆನ್ಸ್ ವಿ ಪ್ರೂವ್ಡ್. ಕ್ಲಿಯರ್ ಅಲ್ಲ? ಇಲ್ಲಿ ತನಕ ಅರ್ಥ ಆಯ್ತಲ್ಲ? ಓಕೆ, ಆಲ್ ರೈಟ್. ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್, ಶೋ ದಟ್ ಕಾಟ್ ಥೀಟಾ ಇಂಟು ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಇಸ್ ಈಕ್ವಲ್ ಟು ಕೊಸಿಕೆಂಟ್ ಥೀಟಾ. ದಿಸ್ ಇಸ್ ಅವರ್ 2 marks ಕ್ವೆಶನ್. ಸೊ ಈಗ ಇದನ್ನ ನಾವು ಸಾಲ್ವ್ ಮಾಡಿ ನೋಡೋಣ. ಸೊ ತುಂಬಾ ಸಿಂಪಲ್ ಆಗಿದೆ ಪ್ರಶ್ನೆ. ಕಾಟ್ ಥೀಟಾ ಏನ್ ಕೊಟ್ಟಿದ್ದಾರೆ ಅದನ್ನ ಬರೀತೀನಿ. ಕಾಟ್ ಥೀಟಾ ಇಂಟು ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಇಸ್ ಈಕ್ವಲ್ ಟು ಕೊಸಿಕೆಂಟ್ ಥೀಟಾ. ಹೌದಾ? ಸೊ ನಾನು ಕಾಟ್ ಥೀಟಾನ ಹೆಂಗ್ ಬರಿಬಹುದು, ಏನಂತ ಬರಿಬಹುದು ಕಾಟ್ ಥೀಟಾನ? 1/tan ಥೀಟಾ ಬೇಕಾಗಿಲ್ಲ, ಅದರ ಅಗತ್ಯ ಇಲ್ಲ. ಒಂದು ಕೆಲಸ ಮಾಡ್ತೀನಿ, ಕಾಟ್ ಥೀಟಾನ ನಾನು ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಅಂತ ಹೇಳಿ ಬರಿತೀನಿ. ಓಕೆ, ಬಿಕಾಸ್ ಆಲ್ರೆಡಿ ಇಲ್ಲಿ ಕಾಸ್ ಥೀಟಾ ಇದೆ. ಹಾಗಿದ್ರೆ ಇದನ್ನು ಕೂಡ ಕಾಟ್ ಥೀಟಾನು ಕೂಡ ಇನ್ ಟರ್ಮ್ಸ್ ಆಫ್ ಸೈನ್ ಕಾಸ್ಗಳಲ್ಲಿ ಬರೆಯೋ ಪ್ರಯತ್ನ ಮಾಡ್ಬೋದಲ್ಲ, ಮಾಡದೆ. ಸೊ ಕಾಟ್ ಥೀಟಾ ಅಂದ್ರೆ ಕಾಸ್ ಥೀಟಾ ಬೈ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ. ಹೌದಾ? ಸೊ ಬೇಸಿಕಲಿ ದಿಸ್ ಇಸ್ ಅವರ್ LHS ಅನ್ನ ಮಾತ್ರ ತಗೊಂಡಿದ್ದೀನಿ. ಈಗ ಅದನ್ನ RHS ಗೆ ಈಕ್ವಲ್ ಅಂತ ತೋರಿಸೋದು ನಮ್ ಕೆಲಸ, ಪ್ರೂವಿಂಗ್. ಹೌದಾ? ಶೋ ದಟ್ ಅಥವಾ ಪ್ರೂವ್ ದಟ್. ಸೊ ನೌ ವಾಟ್ ಹ್ಯಾಪನ್ಸ್, ಏನಾಗುತ್ತೆ ಇವಾಗ? ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಇಸ್ ಕಾಸ್ ಸ್ಕ್ವಯರ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಪ್ಲಸ್ ಸೈನ್ ಥೀಟಾ ಆಸ್ ಇಟ್ ಈಸ್. ಇಲ್ಲಿ ಏನು ಇಲ್ಲ ಅಂದ್ರೆ 1 ಇರುತ್ತೆ ಡಿನೋಮಿನೇಟರ್. ಹೌದಾ? ಸೊ ಈಗ ನೋಡಿ, LCM ತಗೊಳ್ರಿ. LCM ಈಸ್ ಸೈನ್ ಥೀಟಾ, ಎರಡೂ ಕಡೆಯಲ್ಲೂ ನೀವು ಮಲ್ಟಿಪ್ಲೈ ಮಾಡಿ. ಕಾಸ್ ಸ್ಕ್ವಯರ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಇಂಟು LCM ಏನು? ಸೈನ್ ಥೀಟಾ. ಹೌದಾ? ಪ್ಲಸ್ ಸೈನ್ ಥೀಟಾ ಡಿವೈಡೆಡ್ ಬೈ 1 ಇಂಟು ಸೈನ್ ಥೀಟಾ. ಓಕೆ, ಆಲ್ ರೈಟ್. ಸೊ ಸೈನ್ ಥೀಟಾ ಹಾಗೆ ಸೈನ್ ಥೀಟಾ ಕ್ಯಾನ್ಸಲ್ ಆಯ್ತು. ಹೌದಾ? ಬಾಕಿ ಉಳಿದಿದ್ದೇನು? ಇಲ್ಲಿ ಕಾಸ್ ಸ್ಕ್ವಯರ್ ಥೀಟಾ ಉಳಿತು. ಹೌದಾ? ಪ್ಲಸ್ ಸೈನ್ ಥೀಟಾ ಇಂಟು ಸೈನ್ ಥೀಟಾ ಈಸ್ ಸೈನ್ ಸ್ಕ್ವಯರ್ ಥೀಟಾ ಡಿವೈಡೆಡ್ ಬೈ LCM ಮರಿಬೇಡಿ, LCM ಮರಿಬೇಡಿ. ಸೊ LCM ಈಸ್ ಅಗೇನ್ ಸೈನ್ ಥೀಟಾ. ವಿ ನೋ ದಟ್ ಸೈನ್ ಸ್ಕ್ವಯರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ಥೀಟಾ ಅಥವಾ ಕಾಸ್ ಸ್ಕ್ವಯರ್ ಥೀಟಾ ಪ್ಲಸ್ ಸೈನ್ ಸ್ಕ್ವಯರ್ ಥೀಟಾ ಅಂತ ಬರೆದ್ರು ಏನು ತೊಂದರೆ ಇಲ್ಲ. ಹೌದಾ? ಎರಡೂ ಪ್ಲಸ್ ಸೈನ್ಗಳೇ, ಏನು ಡಿಫ್ರೆನ್ಸ್ ನಿಮಗೆ ಮಾಡಲ್ಲ ಅದು. ಸೊ ಸೈನ್ ಸ್ಕ್ವಯರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ಥೀಟಾ ಇಸ್ ಈಕ್ವಲ್ ಟು 1 ಅಂತ ಗೊತ್ತು. ಹೌದಾ? ದಿಸ್ ವಿಲ್ ಬಿ ಆಕ್ಚುಲಿ ಈಕ್ವಲ್ ಟು 1 ಡಿವೈಡೆಡ್ ಬೈ ಸೈನ್ ಥೀಟಾ. ಕ್ವಶನ್ ಅಲ್ಲಿ ಏನ್ ಕೇಳರೆ? ಕೊಸಿಕೆಂಟ್ ಥೀಟಾ ಕೇಳರೆ. ನಮಗೇನ್ ಬಂತು? ಕೊಸಿಕೆಂಟೆ ಬಂತು. 1/sin ಅಂದ್ರೆ ಏನು? ಕೊಸಿಕೆಂಟ್ ಥೀಟಾ. ಕರೆಕ್ಟ್ ಅಲ್ವಾ? ದಿಸ್ ಇಸ್ ಈಕ್ವಲ್ ಟು ಕೊಸಿಕೆಂಟ್ ಥೀಟಾ. ಹೆನ್ಸ್ ಪ್ರೂವ್ಡ್. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಹೌದಾ? ಸೊ ಯಾವಾಗ್ಲೂ ಕೂಡ ಕಾಟ್ ಹಾಗೆ ಟ್ಯಾನ್ ಗಳನ್ನ ಇನ್ ಟರ್ಮ್ಸ್ ಆಫ್ ಸೈನ್ ಅಂಡ್ ಕಾಸ್ ಅಲ್ಲಿ ಬರೆಯುವಂತ ಪ್ರಯತ್ನ ಮಾಡಿ. ಆಲ್ಮೋಸ್ಟ್ ಅದು ಪ್ರಶ್ನೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಪ್ರಶ್ನೆಯಲ್ಲಿ ಬೇರೆ ಸೈನ್ ಕಾಸ್ಗಳಿದೆನಾ ನೋಡ್ಕೊಳ್ರಿ. ಇದೆ. ಹಾಗಿದ್ರೆ ಕಾಟ್ ಅನ್ನ ಕೂಡ ಇನ್ ಟರ್ಮ್ಸ್ ಆಫ್ ಸೈನ್ ಕಾಸ್ ಅಲ್ಲೇ ಬರೀರಿ. ಒಂದ್ ವೇಳೆ ಪ್ರಶ್ನೆಯಲ್ಲಿ ಟ್ಯಾನ್ ಇದೆ ಅಂತ ಇಟ್ಕೊಳ್ಳಿ, ಆವಾಗ ಕಾಟ್ ಅನ್ನ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಅಲ್ಲಿ ಬರೆಯೋ ಪ್ರಯತ್ನ ಮಾಡ್ರಿ. ಅರ್ಥ ಆಗ್ತಿದೆ ಅಲ್ವಾ? ಓಕೆ. ಸೊ ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್, ಎವ್ಯಾಲ್ಯೂಯೇಟ್ 2 cos of 90 degree minus 30 degree plus tan of 45 degree minus √3 cosecant 60 degree divided by √3 secant 30 degree plus 2 cos 60 degree plus cot 45 degree. ನೋಡಿ, ಈ ಒಂದು ಕ್ವೆಶನ್ ಅನ್ನ ಸಾಲ್ವ್ ಮಾಡಬೇಕು ಅಂದ್ರೆ ನಿಮಗೆ ಕಾಂಪ್ಲಿಮೆಂಟರಿ ಆಂಗಲ್ಸ್ ಗಳ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು. ಕಾಂಪ್ಲಿಮೆಂಟರಿ ಆಂಗಲ್ಸ್ ಅನ್ನ ನೀವು ಕರೆಕ್ಟ್ ಆಗಿ ಕಲ್ತಿರ್ಬೇಕು. ಹಾಗೆ ಸ್ಟ್ಯಾಂಡರ್ಡ್ ಆಂಗಲ್ಸ್ ಅನ್ನ ಕೂಡ ಕರೆಕ್ಟ್ ಆಗಿ ತಿಳ್ಕೊಂಡಿರ್ಬೇಕು. ತುಂಬಾನೇ ಈಸಿ ಇದೆ ಕ್ವೆಶನ್. ಟಕ್ ಅಂತ ಹೇಳಿ ನೀವು ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಆದ್ರೆ ನಿಮಗೆ ಈ ಒಂದು ಕಾನ್ಸೆಪ್ಟ್ ಗಳ ಪರಿಚಯ ತುಂಬಾ ಕರೆಕ್ಟ್ ಆಗಿರ್ಬೇಕು. ನೋಡಿ, ಯಾವುದೇ ಚಾಪ್ಟರ್ ಇರ್ಲಿ, ಅಟ್ ದ ಎಂಡ್ ನೀವು ಕ್ವೆಶನ್ ಗಳನ್ನ ಚೆನ್ನಾಗಿ ಸಾಲ್ವ್ ಮಾಡಬೇಕು ಅಂದ್ರೆ
ಆ ಚಾಪ್ಟರಲ್ಲಿ ಇರ್ತಕ್ಕಂಥ ಸಾರಾಂಶ ನಿಮಗೆ ಕರೆಕ್ಟಾಗಿ ಅರ್ಥ ಆಗಿರಬೇಕು. ಆವಾಗ ನೀವು ಕ್ವೆಶನ್ಗಳನ್ನು ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಅರ್ಥ ಆಗ್ತಿದೆ ಅಲ್ವಾ? ಸರಿ, ಹಾಗಿದ್ರೆ ಈಗ ಇದನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಇರುವಂಥ ಕ್ವೆಶನ್ ಅನ್ನ ಹಾಗೆ ಬರೀತೀನಿ. ದಟ್ ಈಸ್ 2 cos ಆಫ್ 90 ಡಿಗ್ರಿ ಮೈನಸ್ 30 ಡಿಗ್ರಿ ಪ್ಲಸ್ tan 45 ಡಿಗ್ರಿ ಮೈನಸ್ √3 ಇಂಟು ಕೊಸಿಕೆಂಟ್ 60 ಡಿಗ್ರಿ. ಹೌದಾ? ಡಿವೈಡೆಡ್ ಬೈ √3 ಇಂಟು ಸೀಕೆಂಟ್ 30 ಡಿಗ್ರಿ ಪ್ಲಸ್ 2 cos ಆಫ್ 60 ಡಿಗ್ರಿ ಪ್ಲಸ್ ಕಾಟ್ 45 ಡಿಗ್ರಿ. ಓಕೆ, ಸರಿ. ಈಗ ನೋಡಿ, ಕಾಸ್ ಆಫ್ 90 ಡಿಗ್ರಿ ಮೈನಸ್ 30 ಡಿಗ್ರಿ ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ? ಕಾಂಪ್ಲಿಮೆಂಟರಿ ಆಂಗಲ್ಸ್ ಇದು ಆಕ್ಚುಲಿ. ಹೌದಾ? ಇಲ್ಲಿ ಬರೀತೀನಿ. ಕಾಸ್ ಆಫ್ 90 ಡಿಗ್ರಿ ಮೈನಸ್ 30 ಡಿಗ್ರಿ ವಿಲ್ ಬಿ ಈಕ್ವಲ್ ಟು ಏನಿದು? ಕಾಸ್ ಆಫ್ 90 ಮೈನಸ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಥೀಟಾ. ದಟ್ ಈಸ್ ಸೈನ್ 30 ಡಿಗ್ರಿ. ವಾಟ್ ಈಸ್ ಸೈನ್ 30 ಡಿಗ್ರಿ ವ್ಯಾಲ್ಯೂ? 1/2. ಅರ್ಥ ಆಗ್ತಿದೆನಾ? ಕಾಸ್ ಆಫ್ 90 ಮೈನಸ್ ಥೀಟಾ ಈಸ್ ಸೈನ್ ಥೀಟಾ. ಥೀಟಾ ಅಂದ್ರೆ 30 ಡಿಗ್ರಿ, ಸೈನ್ ಥೀಟಾ ಅಂದ್ರೆ ಸೈನ್ 30 ಡಿಗ್ರಿ ಇಸ್ ಈಕ್ವಲ್ ಟು 1/2. ಹಾಗಿದ್ರೆ ಎಲ್ಲ ವ್ಯಾಲ್ಯೂಗಳನ್ನ ಇಲ್ಲಿ ಕರೆಸ್ಪಾಂಡಿಂಗ್ ವ್ಯಾಲ್ಯೂಸ್ಗಳನ್ನ ಹಾಕ್ತಾ ಹೋಗೋಣ. 2 ಅನ್ನ ಆಸ್ ಇಟ್ ಈಸ್ ಬರೀರಿ. ಕಾಸ್ ಆಫ್ 90 ಮೈನಸ್ 30 ಡಿಗ್ರಿ ಇಸ್ ಈಕ್ವಲ್ ಟು 1/2 ಬಂತು, ಬರೀರಿ. ಪ್ಲಸ್ ಟ್ಯಾನ್ 45 ಡಿಗ್ರಿ ವ್ಯಾಲ್ಯೂ ಎಷ್ಟು? 1. ಹೌದಾ? ಟ್ಯಾನ್ 45 ಡಿಗ್ರಿ ವ್ಯಾಲ್ಯೂ ಎಷ್ಟು? 1. √3 ಇಂಟು ವಾಟ್ ಈಸ್ ಕೊಸಿಕೆಂಟ್ 60 ಡಿಗ್ರಿ? ನೋಡಿ, ಕೊಸಿಕೆಂಟ್ 60 ಡಿಗ್ರಿ ನೆನಪಾಗಿಲ್ವಾ? ಸೈನ್ 60 ಡಿಗ್ರಿ ನೆನ್ಪಿಟ್ಕೊಳ್ಳಿ. ಹೌದಾ? ಸೈನ್ 60 ಡಿಗ್ರಿ ವ್ಯಾಲ್ಯೂ ಎಷ್ಟು? √3/2. ಅದರ ರೆಸಿಪ್ರೋಕಲ್ಲೇ ಕೊಸಿಕೆಂಟ್ 60 ಡಿಗ್ರಿ. ಹಾಗಿದ್ರೆ √3/2 ರೆಸಿಪ್ರೋಕಲ್ ಅಂದ್ರೆ 2/√3 ಆಯ್ತು. ಬರೀರಿ 2/√3 ಅಂತ. ಡಿವೈಡೆಡ್ ಬೈ √3 ಅನ್ನ ಹಂಗೆ ಇಡ್ರಿ. ಸೀಕೆಂಟ್ 30 ಡಿಗ್ರಿ ಅಗೇನ್ ಕಾಸ್ 30 ಡಿಗ್ರಿ ಗೊತ್ತಿದ್ರೆ ಸೀಕೆಂಟ್ 30 ಡಿಗ್ರಿ ಗೊತ್ತಾಗ್ಬಿಡುತ್ತದೆ. ವಾಟ್ ಈಸ್ ಕಾಸ್ 30 ಡಿಗ್ರಿ? ದಟ್ ಈಸ್ ಆಲ್ಸೋ √3/2. ಅದರ ಉಲ್ಟಾ √3/2 ಅದರ ರೆಸಿಪ್ರೋಕಲ್ ರಿವರ್ಸ್ 2/√3 ವಿಚ್ ಇಸ್ ಈಕ್ವಲ್ ಟು ಕಾಸ್ ಸೀಕೆಂಟ್ 30 ಡಿಗ್ರಿ. ಕರೆಕ್ಟ್ ಅಲ್ವಾ? ಎಸ್. ಪ್ಲಸ್ 2 ಟೈಮ್ಸ್ ಆಫ್ ವಾಟ್ ಈಸ್ ಕಾಸ್ 60 ಡಿಗ್ರಿ? 1/2. ಹೌದಾ? ಪ್ಲಸ್ ಕಾಟ್ 45 ಡಿಗ್ರಿ ಎಷ್ಟು? 1. ಕ್ಲಿಯರ್ ಅಲ್ಲ ಇಲ್ಲಿ ತನಕ? ಈಗ ನೋಡಿ, 2 ಹಾಗೆ 2 ಕ್ಯಾನ್ಸಲ್ ಆಗುತ್ತೆ, √3 ಹಾಗೆ √3 ಕ್ಯಾನ್ಸಲ್ ಆಗುತ್ತೆ, ಇಲ್ಲಿನ √3 ಕ್ಯಾನ್ಸಲ್ ಆಗುತ್ತೆ, ಇಲ್ಲಿನ 2 ಮತ್ತೆ 2 ಕ್ಯಾನ್ಸಲ್ ಆಗುತ್ತೆ. ಏನೇನು ಉಳಿದಿದೆ ಅದನ್ನ ಬರೆಯೋಣ. ದಟ್ ಈಸ್ ಇಲ್ಲಿ 1 ಉಳಿದಿದೆ, 1 ಪ್ಲಸ್ ಇಲ್ಲಿನ 1 ಇದೆ, 1 ಮೈನಸ್ ಇಲ್ಲಿ 2 ಉಳಿದಿದೆ, ಡಿವೈಡೆಡ್ ಬೈ ಇಲ್ಲಿ 2 ಇದೆ. ಹೌದಾ? ಪ್ಲಸ್ ಪ್ಲಸ್ ಇಲ್ಲಿ 1 ಉಳ್ಕೊಂಡಿದೆ, ಪ್ಲಸ್ ಇಲ್ಲಿ 1. ಸೊ ಫೈನಲ್ ಆಗಿ ನಿಮಗೆ ಸಿಗೋದೇನು? 1 + 1 is 2, 2 - 2 is 0. 0/4 ಬರುತ್ತೆ ಇದು. ಸೊ ಫೈನಲ್ ಆಗಿ ನಿಮಗೆ ಕಡೆಯದಾಗಿ ಸಿಗುವಂತ ಆನ್ಸರ್ ಎಷ್ಟಪ್ಪ ಅಂದ್ರೆ ದೊಡ್ಡ 0 ಅಷ್ಟೇ. ಸೊ 0 is the answer. 0 is the required solution. Okay? 0 is the required solution. ಡನ್. ಈಸಿ ಆಗಿದೆ ನೋಡಿ, ಎಷ್ಟು ಈಸಿ ಆಗಿದೆ. ಜಸ್ಟ್ ನಿಮಗೆ ವ್ಯಾಲ್ಯೂಸ್ಗಳು ಗೊತ್ತಿರಬೇಕು, ಸ್ಟ್ಯಾಂಡರ್ಡ್ ಆಂಗಲ್ಸ್ ಗೊತ್ತಿದ್ರೆ ಮುಗ್ದು ಹೋಯ್ತು. ಫೈನ್. ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್. ಪ್ರೂವ್ ದಟ್ 1 + cos θ ಡಿವೈಡೆಡ್ ಬೈ 1 - cos θ ಇಸ್ ಈಕ್ವಲ್ ಟು ಕೊಸಿಕೆಂಟ್ θ ಪ್ಲಸ್ ಕಾಟ್ θ ಹೋಲ್ ಸ್ಕ್ವಯರ್. ಓಕೆ, ಸೊ ಈಗ ಇದನ್ನ ಹೇಗೆ ಸಾಲ್ವ್ ಮಾಡೋದು? ನಾನೇನ್ ಮಾಡ್ತೀನಿ, LHS ಅನ್ನ ತಗೊಳ್ತೀನಿ. ಓಕೆ, LHS ಏನಿದೆ? 1 + cos θ ಇದೆ, ಡಿವೈಡೆಡ್ ಬೈ 1 - cos θ. ಈಗ ಡಿನೋಮಿನೇಟರ್ ಅಲ್ಲಿ ಇರ್ತಕ್ಕಂಥ 1 - cos θ ಏನಿದೆ ಅಲ್ಲ, ಇದರ ಕಾಂಜುಗೇಟ್ ಅನ್ನ ತಗೊಂಡು ನಾನು ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡ್ತೀನಿ. ಬೇಸಿಕಲಿ ರ್ಯಾಷನಲೈಸಿಂಗ್. ಓಕೆ, ದಟ್ ಈಸ್ 1 - cos θ ದ ಉಲ್ಟಾ ಅಂದ್ರೆ 1 + cos θ ಡಿವೈಡೆಡ್ ಬೈ 1 - cos θ. ಓಕೆ, ಸರಿ. ಸೊ ಈಗ 1 + cos θ ಇಂಟು 1 + cos θ ಅಂದ್ರೆ ಎಷ್ಟು? 1 + cos θ ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ 1 - cos θ ಇಂಟು 1 - cos θ. ಸೊ ಸಾರಿ, ಇಲ್ಲಿ ಪ್ಲಸ್ ಬರ್ಬೇಕಲ್ಲ, ಪ್ಲಸ್ ಸಾರಿ. ಸೊ 1 - cos θ ದ ಕಾಂಜುಗೇಟ್ ಅಂದ್ರೆ 1 + cos θ, ಅದನ್ನ ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡಿದ್ವಿ. ಸೊ
1 plus cos theta into 1 plus cos theta is 1 plus cos theta whole square. ಇಲ್ಲಿ 1 minus cos theta into 1 plus cos theta ಅಂದ್ರೆ a minus b into a plus b ಫಾರ್ಮೆಟ್ ಅಲ್ಲಿ ಇದೆ, ವಿಚ್ ಇಸ್ ನಥಿಂಗ್ ಬಟ್ a ಸ್ಕ್ವಯರ್ ಮೈನಸ್ b ಸ್ಕ್ವಯರ್. ಹೌದಾ? ಓಕೆ, ಫೈನ್. ಸೊ ನಮಗೆ ಈ ಒಂದು 1 ಪ್ಲಸ್ ಕಾಸ್ ಥೀಟಾ ಏನಿದೆಯಲ್ಲ ಇದನ್ನ ನಾವಿವಾಗ ಇಲ್ಲಿ ಬರ್ಕೊಳ್ಳೋಣ. ದಟ್ ಈಸ್ 1 ಪ್ಲಸ್ ಕಾಸ್ ಥೀಟಾ ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಸ್ಕ್ವಯರ್ ಥೀಟಾ ಅಂತ ಹೇಳಿ ಬರ್ಕೊಳ್ಳೋಣ. ಏನ್ ಮಾಡಿದೆ ನಾನು? 1 ಪ್ಲಸ್ ಕಾಸ್ ಥೀಟಾ ಹೋಲ್ ಸ್ಕ್ವಯರ್ನ ಹಾಗೆ ಇಟ್ಟಿದ್ದೀನಿ, ಬಟ್ ಈ 1 ಸ್ಕ್ವಯರ್ ಅನ್ನ 1 ಆಗಿ ಬರದೆ ಮೈನಸ್ ಕಾಸ್ ಸ್ಕ್ವಯರ್ ಥೀಟಾನ ಆಸ್ ಇಟ್ ಈಸ್ ಬರದೆ. ಹೌದಾ? ಸೊ ಮುಂದೇನ್ ಮಾಡ್ಬೋದು? ಹಾಗಿದ್ರೆ ಇಷ್ಟೇನೋ ಬರ್ಕೊಂಡ್ವಿ ಮ್ಯಾಮ್, ಮುಂದೇನ್ ಮಾಡೋದು? ಮುಂದೆ ಏನ್ ಮಾಡೋಣ ಅಂದ್ರೆ ನೋಡಿ, 1 ಪ್ಲಸ್ ಕಾಸ್ ಥೀಟಾ ಹೋಲ್ ಸ್ಕ್ವಯರ್ ಹಾಗೆ ಇರ್ಲಿ ಡಿವೈಡೆಡ್ ಬೈ ವಾಟ್ ಈಸ್ 1 ಮೈನಸ್ ಕಾಸ್ ಸ್ಕ್ವಯರ್ ಥೀಟಾ. ನೋಡಿ, 1 ಮೈನಸ್ ಕಾಸ್ ಸ್ಕ್ವಯರ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಸ್ಕ್ವಯರ್ ಥೀಟಾ. ಗೊತ್ತಿದೆ ಅಲ್ವಾ? ಪದೇ ಪದೇ ಈ ರೀತಿ ಯೂಸ್ ಮಾಡ್ತಾನೆ ಇದೀವಿ ಆಲ್ರೆಡಿ ನಾವು. ಸೈನ್ ಸ್ಕ್ವಯರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ಥೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವಯರ್ ಥೀಟಾ ಮಾಡಿದ್ರೆ ಎಲ್ ಎಚ್ ಎಸ್ ಅಲ್ಲಿ ಉಳ್ಕೊಳ್ಳೋದೇನು? ಸೈನ್ ಸ್ಕ್ವಯರ್ ಥೀಟಾ. ಹೌದಾ? ಸೈನ್ ಸ್ಕ್ವಯರ್ ಥೀಟಾ. ಇದನ್ನ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಬರೀತೀನಿ. 1 ಪ್ಲಸ್ ಕಾಸ್ ಥೀಟಾ ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ ಸೈನ್ ಸ್ಕ್ವಯರ್ ಥೀಟಾ. ನೋಡಿ, ಇಲ್ಲಿ ನೋಡಿ, ಇದಿಷ್ಟು ಕಂಪ್ಲೀಟ್ ಎಕ್ಸ್ಪ್ರೆಷನ್ಗೆ ಸ್ಕ್ವಯರ್ ಇದೆ, ಇಲ್ಲಿ ಇರುವಂತ ಒಂದು ಟರ್ಮಿಗೆ ಸ್ಕ್ವಯರ್ ಇದೆ. ನಾನೇನ್ ಮಾಡ್ಬಿಡ್ತೀನಿ ಅಂದ್ರೆ ಎರಡಕ್ಕೂ ಕಲಿಸಿ ಸ್ಕ್ವಯರ್ ಅನ್ನ ಹಾಕ್ತೀನಿ. ಅರ್ಥ ಆಗ್ತಿದೆ ಅಲ್ವಾ? ಇಲ್ಲಿ ಒಂದೇ ಟರ್ಮ್ ಇದೆ, ಇಲ್ಲಿ ಕಂಪ್ಲೀಟ್ ಎಕ್ಸ್ಪ್ರೆಷನ್ಗೆ ಸ್ಕ್ವಯರ್ ಇದೆ. ಹಾಗಿದ್ರೆ ಇದನ್ನ ಹಿಂಗೆ ಬರೀಬಹುದು, 1 ಪ್ಲಸ್ ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಹೋಲ್ ಸ್ಕ್ವಯರ್. ಈ ಸ್ಕ್ವಯರ್ ಅನ್ನ ವಾಪಸ್ ನಾವು ತಗೊಂಡು ಬಂದ್ರೆ ಇದೇ ಫಾರ್ಮೆಟ್ಗೆ ಬರೋದು. ಇದಿಷ್ಟಕ್ಕೆ ಇದು ಸ್ಕ್ವಯರ್, ಹಾಗೆ ಈ ಸೈನ್ ಥೀಟಾಕ್ಕೆ ಸ್ಕ್ವಯರ್ ಅಂದ್ರೆ ವಿಚ್ ಇಸ್ ನಥಿಂಗ್ ಬಟ್ ಸೈನ್ ಸ್ಕ್ವಯರ್ ಥೀಟಾ. ಯಾವುದೇ ಧಕ್ಕೆ ಆಗಲ್ಲ. ಅರ್ಥ ಆಗ್ತಿದೆ ಅಲ್ವಾ? ಓಕೆ, ಸರಿ. ಈಗ ನಾನೇನ್ ಮಾಡ್ತೀನಿ, ಇದನ್ನ ಸಪರೇಟ್ ಮಾಡ್ಕೊಳ್ತೀನಿ. ವಿತ್ ಇನ್ ದ ಬ್ರಾಕೆಟ್ ಅಲ್ಲಿ ಸಪರೇಟ್ ಮಾಡ್ತೀನಿ. ಅಂದ್ರೆ 1 ಬೈ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಬೈ ಸೈನ್ ಥೀಟಾ ಅಂತ ಹೇಳಿ ಬರೀತೀನಿ. ಹೋಲ್ ಸ್ಕ್ವಯರ್ ಆಸ್ ಇಟ್ ಈಸ್. ಏನ್ ಮಾಡಿದೆ? 1 ಬೈ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಬೈ ಸೈನ್ ಥೀಟಾ. ಬೇಸಿಕಲಿ ಸೈನ್ ಥೀಟಾ ಎರಡಕ್ಕೂ ಕಾಮನ್ ಅಲ್ವಾ, ಹಾಗಾಗಿ ಸೆಪರೇಟ್ ಮಾಡ್ಕೋಬಹುದು, ಯಾವ ತೊಂದರೆನೂ ಇಲ್ಲ. ದಿಸ್ ಇಸ್ ದ ಕಾಮನ್ ಡಿನೋಮಿನೇಟರ್. ಹೌದಾ? ಸೊ ಬೇಡ ಅಂದ್ರೆ ವಾಪಸ್ ಇವೆರಡನ್ನು 1 ಪ್ಲಸ್ ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಅಂತಲೂ ಬರೀಬಹುದಲ್ವಾ, ಏನು ತೊಂದರೆ ಆಗಲ್ಲ. ನನಗೆ ಇವಾಗ ಪ್ರೂವ್ ಮಾಡೋ ಅವಶ್ಯಕತೆ ಇದೆ, ಹಾಗಾಗಿ ಸೆಪರೇಟ್ ಮಾಡ್ಕೊಂಡೆ. ಯಾಕೆ ಪ್ರೂವ್ ಮಾಡೋ ಅವಶ್ಯಕತೆ ಇದೆ ಅಂದ್ರೆ ಕ್ವಶನ್ ಅಲ್ಲಿ ಕೊಟ್ಟಿರೋದೇ ಅದು. ನಿಜ ತಾನೇ? ಏನ್ ಕೊಟ್ಟರೆ ಕ್ವಶನ್ ಒಳಗೆ? 1 ಬೈ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಬೈ ಸೈನ್ ಥೀಟಾ ಹೋಲ್ ಸ್ಕ್ವಯರ್ ಇದೆ ಅಲ್ಲ, ಇದೇ ನಮಗೆ ಇಲ್ಲಿ ಬಂದಿರೋಂಥ ಉತ್ತರ. ಅಂದ್ರೆ ಕೊಸಿಕೆಂಟ್ ಥೀಟಾ ಅಂದ್ರೆ ಏನು? 1 ಬೈ ಸೈನ್ ಥೀಟಾ. ಕಾಸ್ ಥೀಟಾ ಬೈ ಸೈನ್ ಥೀಟಾ ಅಂದ್ರೆ ಏನು? ಕಾಟ್ ಥೀಟಾ. ಇದೇ ಅಲ್ಲಿ ಇದೆ ಅಂತ ನಾನು ಹೇಳ್ತಿದ್ದೀನಿ. ಅರ್ಥ ಆಗ್ತಿದೆನಾ ನಾನೇನ್ ಹೇಳ್ತಿದ್ದೀನಿ ಅಂತ? ಸೊ 1 ಬೈ ಸೈನ್ ಥೀಟಾ ಇಸ್ ನಥಿಂಗ್ ಬಟ್ ಕೊಸಿಕೆಂಟ್ ಥೀಟಾ ಪ್ಲಸ್ ಕಾಸ್ ಬೈ ಸೈನ್ ಅಂದ್ರೆ ಕಾಟ್ ಥೀಟಾ ಹೋಲ್ ಸ್ಕ್ವಯರ್. ನಮಗೆ ಅದನ್ನೇ ಪ್ರೂವ್ ಮಾಡ್ಲಿಕ್ಕೆ ಕೇಳಿದ್ರು, ಅದೇ ಕೂಡ ನಮಗೆ ಬಂತು. ನಿಜ ತಾನೆ? ರೈಟ್. ಸೊ ದೇರ್ ಫೋರ್ ಈಗ ನಮಗೆ RHS ಬಂತು, ಹೆನ್ಸ್ ಪ್ರೂವ್ಡ್. ಓಕೆ, ಡನ್. ಅರ್ಥ ಆಯ್ತಾ ಹೇಗೆ ಇದನ್ನ ಸಾಲ್ವ್ ಮಾಡೋದು ಅಂತ ಗೊತ್ತಾಯ್ತಾ? ಆಲ್ ರೈಟ್. ಸರಿ, ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್ ಅಗೇನ್ 3 marks ಕ್ವೆಶನ್. ಪ್ರೂವ್ ದಟ್ sin A by 1 plus cos A plus 1 plus cos A divided by sin A is equal to 2 times of cosecant A ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಹೌ ಟು ಸಾಲ್ವ್ ದಿಸ್? ಹೆಂಗೆ ಇದನ್ನ ಸಾಲ್ವ್ ಮಾಡೋದು? ತುಂಬಾ ಈಸಿ. ಫಸ್ಟು ನಾನೇನ್ ಮಾಡ್ತೀನಿ, ಈ ಎರಡೂ ಫ್ರಾಕ್ಷನ್ಗಳನ್ನ ಅಬ್ಸರ್ವ್ ಮಾಡ್ತೀನಿ. ಎರಡೂ ಫ್ರಾಕ್ಷನ್ಗಳಲ್ಲಿ ಡಿನೋಮಿನೇಟರ್ ಡಿಫ್ರೆಂಟ್. ಏನ್ ಮಾಡ್ತೀರಾ? LCM ತಗೊಳ್ಳಿ. ದಟ್ ಈಸ್ ಸೈನ್ A ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ A ಇಂಟು LCM ಏನು? 1 ಪ್ಲಸ್ ಕಾಸ್ A ಇಂಟು ಸೈನ್ A. 1 ಪ್ಲಸ್ ಕಾಸ್ A ಇಂಟು ಸೈನ್ A. ಇದು ನಮ್ಮ LCM. ಅರ್ಥ ಆಗ್ತಿದೆನಾ? ಪ್ಲಸ್ 1 ಪ್ಲಸ್ ಕಾಸ್ A ಡಿವೈಡೆಡ್ ಬೈ ಸೈನ್ A
ಇಂಟು 1 ಪ್ಲಸ್ ಕಾಸ್ ಎ ಇಂಟು ಸೈನ್ ಎ. ಸೊ ಎರಡೂ ಫ್ರಾಕ್ಷನ್ಗಳಿಗೆ ನಾನು ಎಲ್ ಸಿ ಎಂ ಅನ್ನ ಬರ್ದಿದ್ದೀನಿ. ಎಲ್ ಸಿ ಎಂ ಈಸ್ 1 ಪ್ಲಸ್ ಕಾಸ್ ಎ ಇಂಟು ಸೈನ್ ಎ. ರಿಮೆಂಬರ್, ಈಗ 1 ಪ್ಲಸ್ ಕಾಸ್ ಎ 1 ಪ್ಲಸ್ ಕಾಸ್ ಎ ಕ್ಯಾನ್ಸಲ್, ಸೈನ್ ಎ ಕ್ಯಾನ್ಸಲ್. ಏನೇನು ಉಳಿದಿದೆ ಅದನ್ನ ಬರೀತಾ ಹೋಗೋಣ. ಸೊ ಇಲ್ಲೇನು ಉಳಿತು? ಸೈನ್ ಎ ಇಂಟು ಸೈನ್ ಎ ಈಸ್ ಸೈನ್ ಸ್ಕ್ವಯರ್ ಎ ಉಳಿತು, ಹೌದಾ? ಪ್ಲಸ್ ಇಲ್ಲಿ 1 ಪ್ಲಸ್ ಕಾಸ್ ಎ ಇಂಟು 1 ಪ್ಲಸ್ ಕಾಸ್ ಎ ಅಂದ್ರೆ 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವಯರ್ ಉಳಿತು, ಹೌದಾ? ಡಿವೈಡೆಡ್ ಬೈ ಎಲ್ ಸಿ ಎಂ ಏನು? ಆಸ್ ಇಟ್ ಈಸ್ ಬರೀರಿ, 1 ಪ್ಲಸ್ ಕಾಸ್ ಎ ಇಂಟು ಸೈನ್ ಎ. ಅರ್ಥ ಆಗ್ತಿದೆನಾ? ಸಿಂಪಲ್ ಆಗೇ ಇದೆ. ಫಸ್ಟ್ ಫ್ರಾಕ್ಷನ್ಗಳನ್ನು ಅಬ್ಸರ್ವ್ ಮಾಡ್ರಿ. ಯಾವಾಗಲೂ ಕೂಡ ಕೊಟ್ಟಿರುವಂತಹ ಫ್ರಾಕ್ಷನ್ಗಳು ಡಿನೋಮಿನೇಟರ್ನ ಈಕ್ವಲ್ ಆಗಿ ಹೊಂದಿರಬೇಕು. ಹಾಗೆ ಈಕ್ವಲ್ ಇದ್ರೆ ಅವ್ರು ಕೊಡೋದೇ ಇಲ್ಲ, ಹೌದಾ? ಸಿಮಿಲರ್ ಆಗಿರುವಂತಹ ಡಿನೋಮಿನೇಟರ್ ಇದ್ರೆ ಅವ್ರು ಕೊಡೋದೇ ಇಲ್ಲ ಯೂಶಲಿ, ಹೌದಾ? ಸೊ ನಾವೇನ್ ಮಾಡ್ತೀವಿ? ಎಲ್ ಸಿ ಎಂ ತಗೊಂಡು ಈ ರೀತಿ ಬರ್ಕೊಳ್ತೀವಿ. ಮುಂದೆ ನೆಕ್ಸ್ಟ್ ಏನ್ ಮಾಡಬೇಕು? ನೆಕ್ಸ್ಟ್ ನೋಡಿ, ಸೈನ್ ಸ್ಕ್ವಯರ್ ಎ ಅನ್ನ ಹಂಗೆ ಬರೀತೀನಿ, ಪ್ಲಸ್ 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವಯರ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಅವಾಗ ಏನಾಗುತ್ತೆ? ಎ ಸ್ಕ್ವಯರ್ ಅಂದ್ರೆ 1 ಸ್ಕ್ವಯರ್ ಈಸ್ 1, ದಟ್ ಈಸ್ 1 ಸ್ಕ್ವಯರ್ ಹಂಗೆ ಬರ್ದಿದ್ದೀನಿ. ನೆಕ್ಸ್ಟ್ ಬಿ ಸ್ಕ್ವಯರ್ ಅಂದ್ರೆ ಕಾಸ್ ಸ್ಕ್ವಯರ್ ಎ ಪ್ಲಸ್ 2 ಇಂಟು 1 ಇಂಟು ಕಾಸ್ ಎ, 2ab. ನಾನು ಏನ್ ಮಾಡ್ತಿದ್ದೀನಿ ಅರ್ಥ ಆಗ್ತಿದೆ ಅಲ್ವಾ? ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ 2ab. ಎ ಸ್ಕ್ವಯರ್ ಅಂದ್ರೆ 1 ಸ್ಕ್ವಯರ್, ಬಿ ಸ್ಕ್ವಯರ್ ಅಂದ್ರೆ ಕಾಸ್ ಸ್ಕ್ವಯರ್ ಎ, 2ab. 2 ಇಂಟು 1 ಇಂಟು ಕಾಸ್ ಎ ಈಸ್ 2 ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ ಇಂಟು ಸೈನ್ ಎ ಮಾಡಿದಾಗ ನೋಡಿ, ಸೈನ್ ಎ ಇಂಟು 1 ಈಸ್ ಸೈನ್ ಎ ಪ್ಲಸ್, ಅಥವಾ ಒಂದು ಕೆಲಸ ಮಾಡೋಣ, ಇದು ಹೀಗೆ ಇರಲಿ, ಓಕೆ? ಇದು ಹಿಂಗೆ ಇರಲಿ. ನೆಕ್ಸ್ಟ್ ಏನಾದರೂ ಉಪಯೋಗಕ್ಕೆ ಬರುತ್ತಾ ನೋಡೋಣ, ಓಕೆ? 1 ಪ್ಲಸ್ ಕಾಸ್ ಎ ಇಂಟು ಸೈನ್ ಎ ಹಂಗೆ ಇರಲಿ, ಓಕೆ? ಈಗ ನೋಡಿ, ಸೈನ್ ಸ್ಕ್ವಯರ್ ಎ ಪ್ಲಸ್ ಕಾಸ್ ಸ್ಕ್ವಯರ್ ಎ ಇಸ್ ನಥಿಂಗ್ ಬಟ್ 1, ಓಕೆ? ಸೊ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಹಿಯರ್ ಸೈನ್ ಸ್ಕ್ವಯರ್ ಎ ಪ್ಲಸ್ ಕಾಸ್ ಸ್ಕ್ವಯರ್ ಎನ ಒಂದೇ ಕಡೆ ಬರೆದ್ಬಿಟ್ಟೆ ಅನುಕೂಲಕ್ಕೆ, ಹೌದಾ? ಪ್ಲಸ್ 1 ಸ್ಕ್ವಯರ್ ಈಸ್ 1. ನೋಡಿ, ಸೈನ್ ಸ್ಕ್ವಯರ್ ಎ ಪ್ಲಸ್ ಕಾಸ್ ಸ್ಕ್ವಯರ್ ಎ ಒಂದೇ ಕಡೆಗೆ ಬರದೆ, 1 ಸ್ಕ್ವಯರ್ ಈಸ್ 1 ಅಂತ ಬರದೆ, 2 ಕಾಸ್ ಎ ಅನ್ನ ಬರೆಯೋಣ ಈ ಕಡೆಗೆ. 2 ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ ಇಂಟು ಸೈನ್ ಎ, 1 ಪ್ಲಸ್ ಕಾಸ್ ಎ ಇಂಟು ಸೈನ್ ಎ, ಓಕೆ? ಸೊ ಈಗ ಇದಿಷ್ಟರ ವ್ಯಾಲ್ಯೂ ಎಷ್ಟು ಅಂತ ಹೇಳಿದೆ? 1 ಅಂತ ಹೇಳಿದೆ. ಸೈನ್ ಸ್ಕ್ವಯರ್ ಎ ಪ್ಲಸ್ ಕಾಸ್ ಸ್ಕ್ವಯರ್ ಎ ಇಸ್ ಈಕ್ವಲ್ ಟು 1. 1 ಪ್ಲಸ್ 2 ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ ಇಂಟು ಸೈನ್ ಎ, ಓಕೆ? ಈಗ ನೋಡಿ, 1 ಪ್ಲಸ್ 1 ಈಸ್ 2, ಹೌದಾ? ಸೊ ದಿಸ್ ವಿಲ್ ಬಿ ಈಕ್ವಲ್ ಟು 2 ಪ್ಲಸ್ 2 ಕಾಸ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ ಇಂಟು ಸೈನ್ ಎ, ಹೌದಾ? ಇವಾಗ ನೋಡಿ ಮಜಾ ಏನು ಅಂದ್ರೆ, ಇಲ್ಲಿ ಎರಡೂ ಟರ್ಮ್ಗಳಲ್ಲೂ ಕೂಡ 2 ಕಾಮನ್ ಇದೆ. ತೆಗಿರಿ 2 ಅನ್ನ ಕಾಮನ್ ಆಗಿ ಹೊರಗಡೆಗೆ. ಸೊ 2 ಅನ್ನ ಹೊರಗಡೆ ಕಾಮನ್ ಆಗಿ ತೆಗೆದ್ರೆ ಉಳಿಯೋದೇನಿಲ್ಲಿ? ಇಲ್ಲಿ 1 ಉಳಿಯುತ್ತೆ. 1 ಪ್ಲಸ್ 2 ಹೊರಗಡೆ ಹೋಗಿದೆ, ಉಳಿದಿದ್ದೇನು? ಕಾಸ್ ಎ, ಹೌದಾ? ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ, ಹೌದಾ? ಇಂಟು ಸೈನ್ ಎ, ನಿಜ ತಾನೆ? ಸೊ ಈಗ ನೋಡಿ, 1 ಪ್ಲಸ್ ಕಾಸ್ ಎ 1 ಪ್ಲಸ್ ಕಾಸ್ ಎ ಕ್ಯಾನ್ಸಲ್ ಆಯ್ತು, ಹೌದಾ? ಕರೆಕ್ಟ್ ತಾನೆ? ಇದು 2 ಇಂಟು 1 ಪ್ಲಸ್ ಕಾಸ್ ಎ, ಸೈನ್ ಎ ಇಂಟು 1 ಪ್ಲಸ್ ಕಾಸ್ ಎ ಮಲ್ಟಿಪ್ಲೈಡ್ ವರ್ಷನ್ ಅಲ್ಲಿ ಇದ್ದಾಗ ಕ್ಯಾನ್ಸಲ್ ಮಾಡಬಹುದು. ಅರ್ಥ ಆಗ್ತಿದೆ ಅಲ್ವಾ? ಸೊ 1 ಪ್ಲಸ್ ಕಾಸ್ ಎ 1 ಪ್ಲಸ್ ಕಾಸ್ ಎ ಹೋಯ್ತು, ಬಾಕಿ ಉಳಿದಿದ್ದೇನು? ಇಲ್ಲಿ 2 ಉಳಿದಿದೆ ಮೇಲ್ಗಡೆಗೆ, ಡಿನೋಮಿನೇಟರ್ ಅಲ್ಲಿ ಸೈನ್ ಎ ಉಳಿದಿದೆ, ಹೌದಾ? ನಮಗೇನ್ ಕೇಳ್ತಿದ್ದಾರೆ? 2 ಟೈಮ್ಸ್ ಆಫ್ ಕೊಸಿಕೆಂಟ್ ಎ ಅಂತ ಪ್ರೂವ್ ಮಾಡ್ಬೇಕಂತಿದ್ದಾರೆ. ಆಯ್ತಲ್ಲ, ಬಂತು. ಸೊ 2 ಅನ್ನ ಹೊರಗಡೆ ತೆಗಿರಿ. 1 ಬೈ ಸೈನ್ ಎ. ವಾಟ್ ಈಸ್ 1 ಬೈ ಸೈನ್ ಎ? ದಟ್ ಈಸ್ ಕೊಸಿಕೆಂಟ್ ಎ, ಹೌದಾ? ಕರೆಕ್ಟ್ ಅಲ್ವಾ? ಹೆನ್ಸ್ ಪ್ರೂವ್ಡ್. ಕ್ಲಿಯರಾ? ಅರ್ಥ ಆಯ್ತಾ? ಡನ್. ಸೊ ಐ ಬಿಲೀವ್ ಈ ಒಂದು ಕ್ವೆಶನ್ ನಿಮಗೆ ಅರ್ಥ ಆಗಿದೆ ಅಂತ. ಸರಿ, ಹಾಗಿದ್ರೆ ನಮ್ಮ ನೆಕ್ಸ್ಟ್ ಕ್ವೆಶನ್ ನ ಕಡೆಗೆ ಇವಾಗ ನಾವು ಹೋಗೋಣ.
ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎ ಇಸ್ ಈಕ್ವಲ್ ಟು ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ. ಬೇಸಿಕಲಿ ಇದು NCERT ಇಂದ ಬಂದಿರುವಂತಹ ಕ್ವೆಶನ್ ನಾನು ತಗೊಂಡಿರೋದು. ಇದನ್ನ ನಿಮಗೆ 3 ಮಾರ್ಕ್ಸಿಗೂ ಕೇಳ್ತಾರೆ. ಇದೇ ರೀತಿ ಪ್ರಶ್ನೆ ಬಂದಿತ್ತು, ಆಲ್ರೆಡಿ ಸಾಲ್ವ್ ಮಾಡಿದ್ವಿ. ಅಲ್ಲಿ 1 ಪ್ಲಸ್ ಕಾಸ್ ಎ ಬೈ 1 ಮೈನಸ್ ಕಾಸ್ ಎ ಇತ್ತು, ಇಲ್ಲಿ ಸೈನ್ ಇದೆ ಆ ಜಾಗದಲ್ಲಿ ಅಷ್ಟೇ. ಓಕೆ ಸರಿ, ತುಂಬಾ ಈಸಿ ಆಗಿದೆ ಇದನ್ನ ಸಾಲ್ವ್ ಮಾಡೋದು ಕೂಡ. ಸಾಲ್ವ್ ಮಾಡೋಣ. ಏನ್ ಮಾಡಬೇಕು? ಮೊದಲನೇದಾಗಿ ಈ ಒಂದು ಕ್ವೆಶನ್ LHS ಏನಿದೆ ಅಲ್ಲ ಅದನ್ನ ಹಂಗೆ ಬರೀರಿ. 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎ. ಹೌದಾ? ಸೊ ಈಗ ಈ ಒಂದು ಡಿನೋಮಿನೇಟರ್ ನ ಕಾಂಜುಗೇಟ್ ನ ತಗೊಂಡು ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡಬೇಕು. ಕರೆಕ್ಟ್ ಅಲ್ವಾ? 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ. ಡನ್. ಈಗ ಮುಂದೆ ಸೊ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ ಅಂದ್ರೆ ಏನು? 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಫಾರ್ಮೆಟ್ ಅಲ್ಲಿ ಇದೆ, ವಿಚ್ ಇಸ್ ನಥಿಂಗ್ ಬಟ್ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್. ಕರೆಕ್ಟ್ ಅಲ್ವಾ? ಸೊ ಎ ಸ್ಕ್ವಯರ್ ಅಂದ್ರೆ 1 ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂದ್ರೆ ಸೈನ್ ಸ್ಕ್ವಯರ್ ಎ. ಕರೆಕ್ಟಾ? ಓಕೆ. ಸೊ ಈಗ ಸ್ಕ್ವಯರ್ ರೂಟ್ ಆಫ್ 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ 1 ಸ್ಕ್ವಯರ್ ಅಂದ್ರೆ 1 ಮೈನಸ್ ಸೈನ್ ಸ್ಕ್ವಯರ್ ಎ. ಕ್ಲಿಯರ್ ಅಲ್ಲ ಇಲ್ಲಿ ತನಕ? ದಿಸ್ ಇಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ ವಾಟ್ ಈಸ್ 1 ಮೈನಸ್ ಸೈನ್ ಸ್ಕ್ವಯರ್ ಎ? ನೋಡಿ, ಸೈನ್ ಸ್ಕ್ವಯರ್ ಎ ಪ್ಲಸ್ ಕಾಸ್ ಸ್ಕ್ವಯರ್ ಎ ಇಸ್ ಈಕ್ವಲ್ ಟು 1. ಹೌದಾ? ಸೊ 1 ಅನ್ನ ಹಾಗೆ ಇಡಿ, ಸೈನ್ ಸ್ಕ್ವಯರ್ ಎನ ಈ ಕಡೆ ತಗೊಂಡು ಹೋದ್ರೆ ಮೈನಸ್ ಸೈನ್ ಸ್ಕ್ವಯರ್ ಎ ಆಗುತ್ತೆ. ಬಾಕಿ ಉಳಿದಿದ್ದೇನಿಲ್ಲಿ? ಕಾಸ್ ಸ್ಕ್ವಯರ್ ಎ. ಹೌದಾ? ಸೊ ಹಾಗಿದ್ರೆ 1 ಮೈನಸ್ ಸೈನ್ ಸ್ಕ್ವಯರ್ ಎ ವಿಲ್ ಬಿ ಈಕ್ವಲ್ ಟು ಕಾಸ್ ಸ್ಕ್ವಯರ್ ಎ. ಬರೀರಿ ಅದನ್ನ. ಇಲ್ಲಿ ಬರೀತೀನಿ ನಾನು. ಲೆಟ್ ಮೀ ರೈಟ್ ಹಿಯರ್, ದಟ್ ಈಸ್ ಕಾಸ್ ಸ್ಕ್ವಯರ್ ಎ. ಓಕೆ. ಈಗ ನೋಡಿ, ಈ ಕಂಪ್ಲೀಟ್ ಎಕ್ಸ್ಪ್ರೆಷನ್ಗೆ ಸ್ಕ್ವಯರ್ ಇದೆ, ಇದೊಂದೇ ಟರ್ಮಿಗೆ ಸ್ಕ್ವಯರ್ ಇದೆ. ಹಾಗಿದ್ರೆ ಹೋಲ್ ಸ್ಕ್ವಯರ್ ಮಾಡಿಬಿಡೋಣ. ಲೆಟ್ ಮೀ ಡೂ ದಟ್. ಸೊ ಈಗ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಹೋಲ್ ಸ್ಕ್ವಯರ್ ಆಯಿತು. ಹೌದಾ? ಸೊ ಇಲ್ಲಿ ಸ್ಕ್ವಯರ್ ರೂಟ್ ಹಾಗೆ ಸ್ಕ್ವಯರ್ ಎರಡೂ ಕ್ಯಾನ್ಸಲ್ ಆಯಿತು. ಉಳಿದಿದ್ದೇನು? 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ಹೌದಾ? 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ಈಗ ನಾನು ಇದನ್ನ ಸೆಪರೇಟ್ ಮಾಡ್ತೀನಿ. 1 ಬೈ ಕಾಸ್ ಎ ಪ್ಲಸ್ ಸೈನ್ ಎ ಬೈ ಕಾಸ್ ಎ. ಕರೆಕ್ಟ್? ಇದೇ ರೀತಿ ಇತ್ತು. ನೀವು ಬೇಕಿದ್ರೆ ಆ ಕ್ವೆಶನ್ ಅನ್ನ ನೋಡಬಹುದು, ರಿವೈಂಡ್ ಮಾಡಿ. ಎಕ್ಸಾಕ್ಟ್ಲಿ ಸೇಮ್ ಪ್ರಾಸೆಸ್, ಬೇರೆ ಏನು ಚೇಂಜ್ ಇಲ್ಲ, ಎಕ್ಸಾಕ್ಟ್ ಸೇಮ್ ಇದೇ ರೀತಿನೇ ಮಾಡಿದ್ದು. ಬಟ್ ಅಲ್ಲಿ ಕಾಸ್ ಇತ್ತು, ಇಲ್ಲಿ ಸೈನ್ ಇದೆ ಅಷ್ಟೇ. ಯಾವುದು? ಇದು. ಅಲ್ಲಿ ಕಾಸ್ ಕೊಟ್ಟಿದ್ರು, ಇಲ್ಲಿ ಸೈನ್ ಬಂದದ ಅಷ್ಟೇ. ಸೊ ಈಗ ವಾಟ್ ಈಸ್ 1 ಬೈ ಕಾಸ್ ಎ? 1 ಬೈ ಕಾಸ್ ಎ ಅಂದ್ರೆ ವಿಚ್ ಈಸ್ ನಥಿಂಗ್ ಬಟ್ ಸೀಕೆಂಟ್ ಎ ಪ್ಲಸ್ ಸೈನ್ ಎ ಬೈ ಕಾಸ್ ಎ ಅಂದ್ರೆ ಟ್ಯಾನ್ ಎ. ನಮಗಿದೆ ನಾ ಕೇಳಿದ್ದು ಪ್ರಶ್ನೆಯಲ್ಲಿ ಸಾಲ್ವ್ ಮಾಡಲಿಕ್ಕೆ. ವಾಟ್ ದೇ ಹ್ಯಾವ್ ಆಸ್ಡ್? ಎಕ್ಸಾಕ್ಟ್ಲಿ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಅಂತ ಹೇಳಿ ನಾವು ಪ್ರೂವ್ ಮಾಡಬೇಕಾಗಿತ್ತು. ಅಂಡ್ ದಟ್ಸ್ ವಾಟ್ ವಿ ಹ್ಯಾವ್ ಗಾಟ್. ಅದೇ ನಮಗೆ ಬಂದಿದೆ. ದಿಸ್ ಇಸ್ ಅವರ್ RHS, ಹೆನ್ಸ್ ಪ್ರೂವ್ಡ್. ಓಕೆ, ಅರ್ಥ ಆಯ್ತಲ್ಲ? ಈಸಿ ಇದೆ ಅಲ್ಲ ಕ್ವೆಶನ್. ಯು ಕ್ಯಾನ್ ಸಾಲ್ವ್ ಇಟ್ ಈಸಿಲಿ. ಓಕೆ, ಸೊ ಹಾಗಿದ್ರೆ ನಮ್ಮ ನೆಕ್ಸ್ಟ್ ಕ್ವೆಶನ್, ದ ವ್ಯಾಲ್ಯೂ ಆಫ್ ಕಾಸ್ ಆಫ್ 90 ಡಿಗ್ರಿ ಮೈನಸ್ 30 ಡಿಗ್ರಿ. ಅರೆ, ತುಂಬಾ ಸಿಂಪಲ್ ಕ್ವೆಶನ್. ಹೌದಾ? ಸೊ ಕಾಂಪ್ಲಿಮೆಂಟರಿ ಆಂಗಲ್ ಅನ್ನು ಅಪ್ಲೈ ಮಾಡೋದು. ಕಾಸ್ ಆಫ್ 90 ಡಿಗ್ರಿ ಮೈನಸ್ 30 ಡಿಗ್ರಿ ವಿಲ್ ಬಿ ಈಕ್ವಲ್ ಟು ಕಾಸ್ ಆಫ್ 90 ಮೈನಸ್ ಟೀಟಾ ಅಂದ್ರೆ ಏನು? ಸೈನ್ ಟೀಟಾ, ದಟ್ ಈಸ್ ಸೈನ್ 30 ಡಿಗ್ರಿ. ವಾಟ್ ಈಸ್ ಸೈನ್ 30 ಡಿಗ್ರಿ ವ್ಯಾಲ್ಯೂ? 1/2. ಕರೆಕ್ಟ್ ಅಲ್ವಾ? ಸೊ ಎಲ್ಲಿದೆ? ಆಪ್ಷನ್ ಬಿ ಯಲ್ಲಿದೆ 1/2. ದಿಸ್ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್, ದ ವ್ಯಾಲ್ಯೂ ಆಫ್ ಸೈನ್ ಟೀಟಾ ಇಂಟು ಕೊಸಿಕೆಂಟ್ ಟೀಟಾ. ಮತ್ತೆ ಸಿಂಪಲ್ ಕ್ವೆಶನ್. ಸೊ ಸೈನ್ ಟೀಟಾ ಇಂಟು ಕೊಸಿಕೆಂಟ್ ಟೀಟಾ ಇದೆ. ಹೌದಾ? ಸೊ ನಾನೇನ್ ಮಾಡ್ತೀನಿ, ಸೈನ್ ಟೀಟಾನ ಹಾಗೆ ಇಡ್ತೀನಿ, ಕೊಸಿಕೆಂಟ್ ಟೀಟಾನ 1/sin ಟೀಟಾ ಅಂತ ಹೇಳಿ ಬರೀತೀನಿ. ಸೊ ನಾವು ಸೈನ್ ಟೀಟಾ ಕ್ಯಾನ್ಸಲ್ ಆಗಿ ರಿಮೈನಿಂಗ್ ವಿಲ್ ಬಿ ಈಕ್ವಲ್ ಟು 1. ಹಾಗಿದ್ರೆ ಇದರ ವ್ಯಾಲ್ಯೂ ಯಾವುದಕ್ಕೆ ಈಕ್ವಲ್? 1ಗೆ ಈಕ್ವಲ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಡನ್. ನಮ್ಮ ನೆಕ್ಸ್ಟ್ ಕ್ವೆಶನ್,
ಪ್ರೂವ್ ದಟ್ secant a minus cos a into cot a plus tan a is equal to tan a into secant a. Okay, so again this is a 3 marks question. June 2023 ಅಲ್ಲಿ ಕೇಳಿರುವಂತಹ ಪ್ರಶ್ನೆ. ಸೊ ನಾವೇನ್ ಮಾಡಬೇಕು, LHS ಅನ್ನ ಇವಾಗ ತಗೋಬೇಕು, ಅದನ್ನ RHS ಗೆ ಈಕ್ವಲ್ ಅಂತ ತೋರಿಸ್ಬೇಕು. ಸೊ ಲೆಟ್ ಮಿ ಟೇಕ್ LHS, ದಟ್ ಈಸ್ secant a minus cos a into cot a ಪ್ಲಸ್ ಟ್ಯಾನ್ ಎ. ಹೌದಾ, ನಾನೇನ್ ಮಾಡ್ತೀನಿ, ಸೀಕೆಂಟ್ ಎ ನ ಹಿಂಗ್ ಬರಿತೀನಿ, ಹೆಂಗೆ 1/cos a ಅಂತ ಬರಿತೀನಿ, ಮೈನಸ್ ಕಾಸ್ ಎ ಹಾಗೆ ಇರ್ಲಿ, ಈ ಕಡೆಗೆ ಕಾಟ್ ಹಾಗೆ ಟ್ಯಾನ್ ಗಳನ್ನ ಇನ್ ಟರ್ಮ್ಸ್ ಆಫ್ ಸೈನ್ ಹಾಗೆ ಕಾಸ್ ಗಳಲ್ಲಿ ಬರೆಯೋಣ, ಬಿಕಾಸ್ ಆಲ್ರೆಡಿ ಇಲ್ಲಿ ಕಾಸ್ ಇದೆ. ಸೊ ಇವುಗಳನ್ನು ಕೂಡ ಅಂದ್ರೆ ಮಿನಿಮಲಿಸ್ಟಿಕ್ ಆಗಿ ಬರೆಯುವಂತ ಪ್ರಯತ್ನ. ಕಾಟ್ ಅಂದ್ರೆ ಏನು, ಕಾಸ್ ಬೈ ಸೈನ್ ಅಲ್ವಾ, ಪ್ಲಸ್ ಟ್ಯಾನ್ ಅಂದ್ರೆ ಏನು, ಸೈನ್ ಬೈ ಕಾಸ್, ರೈಟ್? ಓಕೆ, ಸೊ ಈಗ ನೋಡಿ, ಇಲ್ಲಿ ಏನು ಇಲ್ಲ ಅಂದ್ರೆ ಬೇಸಿಕಲಿ ಇಲ್ಲಿ 1 ಇರುತ್ತೆ, LCM ಏನಿಲ್ಲಿ ಕಾಸ್ ಎ, ಕರೆಕ್ಟ್ ಅಲ್ವಾ? ಸೊ LCM ತಗೊಂಡಾಗ 1/cos a ಇಂಟು ಕಾಸ್ ಎ ಮಾಡಿದ್ರೆ ಯು ವಿಲ್ ಗೆಟ್ 1 ಮೈನಸ್ ಕಾಸ್ ಸ್ಕ್ವಯರ್ ಎ ಡಿವೈಡೆಡ್ ಬೈ ಕಾಸ್ ಎ. ಹೌದಾ, ನೋಡಿ 1/cos a ಇಂಟು ಕಾಸ್ ಎ ಮಾಡಿದ್ರೆ ಕಾಸ್ ಎ ಕ್ಯಾನ್ಸಲ್ ಆಗಿ 1 ಮೈನಸ್ ಕಾಸ್ ಎ ಬೈ 1 ಇಂಟು ಕಾಸ್ ಎ ಮಾಡಿದ್ರೆ ಕಾಸ್ ಸ್ಕ್ವಯರ್ ಎ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಈ ಕಡೆಗೆ LCM ಏನು, ಸೈನ್ ಎ ಇಂಟು ಕಾಸ್ ಎ, LCM ಏನು, ಸೈನ್ ಎ ಇಂಟು ಕಾಸ್ ಎ. ಹೌದಾ, ಸೊ ಸೈನ್ ಎ ಕ್ಯಾನ್ಸಲ್ ಆಗಿ ಕಾಸ್ ಇಂಟು ಕಾಸ್, ದಟ್ ಈಸ್ ಕಾಸ್ ಸ್ಕ್ವಯರ್ ಎ ನಿಮಗೆ ಬರುತ್ತೆ. ಐ ಬಿಲೀವ್ ಯು ಆರ್ ಗೆಟ್ಟಿಂಗ್ ದಿಸ್. ಸೊ ಇಲ್ಲಿ ಕಾಸ್ ಸ್ಕ್ವಯರ್ ಎ ಬರುತ್ತೆ, ಪ್ಲಸ್ ಇಲ್ಲಿ ಸೈನ್ ಎ ಬೈ ಕಾಸ್ ಎ ಇದೆ. ಹೌದಾ, ಸೊ ಇಲ್ಲಿ LCM ಏನು, ಸೈನ್ ಎ ಇಂಟು ಕಾಸ್ ಎ. ಸೊ ಕಾಸ್ ಎ ಕ್ಯಾನ್ಸಲ್ ಆಗಿ ಸೈನ್ ಎ ಇಂಟು ಸೈನ್ ಎ ಇಸ್ ಸೈನ್ ಸ್ಕ್ವಯರ್ ಎ ಡಿವೈಡೆಡ್ ಬೈ LCM ಏನು, ಸೈನ್ ಎ ಇಂಟು ಕಾಸ್ ಎ. ಅರ್ಥ ಆಗ್ತಿದೆ ಅಲ್ವಾ? ಎಲ್ಲ ಕಡೆಯಲ್ಲಿ LCM ತಗೊಳ್ತಿದ್ದೀನಿ ಅಷ್ಟೇ ನಾನು. ಇಲ್ಲಿ LCM ಏನು, ಕಾಸ್ ಎ, ಇಲ್ಲಿ ಸೈನ್ ಎ ಇಂಟು ಕಾಸ್ ಎ. ವಾಟ್ ಈಸ್ 1 ಮೈನಸ್ ಕಾಸ್ ಸ್ಕ್ವಯರ್ ಎ? 1 ಮೈನಸ್ ಕಾಸ್ ಸ್ಕ್ವಯರ್ ಎ ಇಸ್ ಈಕ್ವಲ್ ಟು ಸೈನ್ ಸ್ಕ್ವಯರ್ ಎ. ಆಲ್ರೆಡಿ ನಾವು ಅವಾಗ್ಲಿಂದ ಇದನ್ನು ಯೂಸ್ ಮಾಡ್ತಿದೀವಿ. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು ಸೈನ್ ಸ್ಕ್ವಯರ್ ಎ ಡಿವೈಡೆಡ್ ಬೈ ಕಾಸ್ ಎ, ಹಂಗೆ ಬರೀರಿ, ಕಾಸ್ ಎ. ಹೌದಾ, ಈ ಕಡೆಗೆ ಕಾಸ್ ಸ್ಕ್ವಯರ್ ಎ ಪ್ಲಸ್ ಸೈನ್ ಸ್ಕ್ವಯರ್ ಎ ವಿಲ್ ಬಿ ಈಕ್ವಲ್ ಟು 1. ಹೌದಾ, 1 ಡಿವೈಡೆಡ್ ಬೈ ಸೈನ್ ಎ ಇಂಟು ಕಾಸ್ ಎ ಬರೀರಿ, ಇಲ್ಲಿ 1 ಡಿವೈಡೆಡ್ ಬೈ ಸೈನ್ ಎ ಇಂಟು ಕಾಸ್ ಎ. ನಿಜ ತಾನೆ? ಎಸ್. ಸೊ ಈಗ ನೋಡಿ, ಇಲ್ಲಿ ಸೈನ್ ಸ್ಕ್ವಯರ್ ಎ ಅಂದ್ರೆ ನಾನು ಹಿಂಗ್ ಬರಿಬೋದಲ್ಲ, ಸೈನ್ ಎ ಇಂಟು ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಅಂತ ಬರಿತೀನಿ. ಹಾಗೆ ಈ ಕಡೆಗೆ 1 ಡಿವೈಡೆಡ್ ಬೈ ಸೈನ್ ಎ ಇಂಟು ಕಾಸ್ ಎ ಅಂತ ಹೇಳಿ ಬರಿತೀನಿ. ಏನಾಗತ್ತೀಗ, ಸೈನ್ ಎ ಒಂದು ಕ್ಯಾನ್ಸಲ್ ಆಗುತ್ತೆ, ಬಾಕಿ ಉಳಿದಿದ್ದೇನು, ಸೈನ್ ಎ ಇಂಟು 1 ಈಸ್ ಸೈನ್ ಎ. ಹೌದಾ, ಡಿವೈಡೆಡ್ ಬೈ ಕಾಸ್ ಎ ಇಂಟು ಕಾಸ್ ಎ ಈಸ್ ಕಾಸ್ ಸ್ಕ್ವಯರ್ ಎ. ಸರಿ, ಪ್ರಶ್ನೆಯಲ್ಲಿ ನಮಗೇನು ಕೇಳಿದ್ರು, ಟ್ಯಾನ್ ಎ ಇಂಟು ಸೀಕೆಂಟ್ ಎ ಅಂತ ಕೇಳಿದ್ರು. ಹೌದಾ, ಸೊ ದೇ ಆರ್ ಆಸ್ಕಿಂಗ್ ಅಸ್ ಟು ಫೈಂಡ್ ದ ಟ್ಯಾನ್ ಎ ಇಂಟು ಸೀಕೆಂಟ್ ಎ. ಬರುತ್ತೆ ಈಗ, ಹೇಗೆ ನೋಡಿ, ಈ ಸೈನ್ ಎ ಏನಿದೆ ಅಲ್ಲ, ಇದನ್ನ ನಾನು ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ, ಅಂದ್ರೆ ಇದೇನಿದೆಲ್ಲ ಬೇಸಿಕ್ ಫಾರ್ಮೆಟ್ ಏನಿದೆಲ್ಲ ಅದನ್ನೇ ಬರ್ಕೊಳ್ತೀನಿ. ಒಂದು ಕೆಲಸ ಮಾಡೋಣ, ಇದನ್ನ ಅಳಿಸ್ಬಿಡ್ರಿ, ಇದರ ಅವಶ್ಯಕತೆ ಇಲ್ಲ. ಏಕೆಂದ್ರೆ ಆಲ್ರೆಡಿ ನಮಗೆ ಆನ್ಸರ್ ಸಿಕ್ಕಿದೆ. ಸೈನ್ ಎ ಬೈ ಕಾಸ್ ಎ ಇಸ್ ನಥಿಂಗ್ ಬಟ್ ಟ್ಯಾನ್ ಎ. ಹೌದಾ, ಇಂಟು 1/cos ಎ ಈಸ್ ಸೀಕೆಂಟ್ ಎ. ಹೌದಾ, ನಮಗೇನು ಕೇಳಿದ್ರು ಪ್ರಶ್ನೆಯಲ್ಲಿ? ಅದೇ ಕೇಳಿದ್ರು, ಆಲ್ರೆಡಿ ಬಂದಿದೆ. ಸೊ ಹಾಗಿದ್ರೆ ನೀಡ್ಲೆಸ್ ಟು ಸಿಂಪ್ಲಿಫೈ ಅಗೇನ್, ನಮಗೆ ಆನ್ಸರ್ ಬಂದ್ಬಿಟ್ಟಿದೆ. ಸೈನ್ ಬೈ ಕಾಸ್ ಈಸ್ ಟ್ಯಾನ್ ಇಂಟು 1/cos ಈಸ್ ಸೀಕೆಂಟ್ ಎ. ಸೊ ದಿಸ್ ಇಸ್ ಅವರ್ ರಿಕ್ವೈರ್ಡ್ RHS. ಕರೆಕ್ಟ್ ಅಲ್ವಾ? ಹೆನ್ಸ್ ಪ್ರೂವ್ಡ್. ಡನ್. ಇಷ್ಟ ಅರ್ಥ ಆಯ್ತಾ? ಐ ಹೋಪ್ ನಿಮಗೆ ಈ ಒಂದು ಪ್ರಶ್ನೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ. ಸರಿ, ಸೊ ಹಾಗಿದ್ರೆ ಆಲ್ ರೈಟ್. ಸರಿ ಮಕ್ಕಳೇ, ಐ ಬಿಲೀವ್ ಈ ಒಂದು ಸೆಷನ್ ಅಲ್ಲಿ ನಾವೇನು ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಚಾಪ್ಟರ್ನ ಮೇಲೆ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು, ಸ್ಪೆಷಲಿ ಪ್ರೀವಿಯಸ್ ಇಯರ್ ಕ್ವೆಶನ್ಗಳನ್ನು ಸಾಲ್ವ್ ಮಾಡ್ತಾ ಬಂದ್ವಿ. ಇದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೌದಾ?
ಸೊ ಇನ್ನೂ ಹೆಚ್ಚು ಹೆಚ್ಚು ಕ್ವಶನ್ಸ್ಗಳನ್ನ ನಿಮ್ಮ NCERT ಟೆಕ್ಸ್ಟ್ ಬುಕ್ ಇಂದ ಸಾಲ್ವ್ ಮಾಡ್ತಾ ಹೋಗಿ. ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್ ವೆಲ್. ಸೊ ಟ್ರಿಗ್ನೋಮೆಟ್ರಿ ಇಸ್ ರಿಯಲಿ ಈಸಿಯೆಸ್ಟ್ ಚಾಪ್ಟರ್. ಸ್ಟಾರ್ಟಿಂಗ್ ಹೇಳಿರುವಂತಹ ಕಾನ್ಸೆಪ್ಟ್ಗಳು ನಿಮಗೆ ನಿಮ್ಮ ತಲೆಯಲ್ಲಿ ಇದ್ರೆ ನಿಮಗೆ ಅರ್ಥ ಆಗುತ್ತೆ. ಕಾನ್ಸೆಪ್ಟ್ ಗೊತ್ತಿದ್ರೆ ಅಷ್ಟೇ ಅಲ್ಲ, ಕಾನ್ಸೆಪ್ಟ್ ಅನ್ನ ಅಪ್ಲೈ ಮಾಡಲಿಕ್ಕೆ ನೀವು ಪ್ರಾಕ್ಟೀಸ್ ಮಾಡಬೇಕು. ಅರ್ಥ ಆಯ್ತಾ? ಸೊ ಐ ಬಿಲೀವ್ ನೀವೆಲ್ಲರೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರಾ ಅಂತ ಅಂದ್ಕೊಂಡು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಚಾಪ್ಟರ್ ಅನ್ನ ನಿಮ್ಮ ಜೊತೆ ಡಿಸ್ಕಸ್ ಮಾಡೋದಕ್ಕೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.